ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹೇಳಿ ಅಲ್ಲ ಬಡ ಬಡ ಆರ್ಟಿಕಲ್ ಹೇಳ್ತೀರಿ, ಎಲ್ಲಿಂದ ಸ್ಟಾರ್ಟ್ ಆಕವು? ಆವಾಜ್ ಬರವಲ್ದ ಈಗ? ಅಷ್ಟಾಯ್ತು ಅದ್ರದ್ದು ಮ್ಯಾಕ್ಸಿಮಮ್. ಈಗ ಬರತ್ತವಲ್ಲ ವಯಸ್ಸ ಬರತ್ತಿಲ್ಲ ಈಗ? ಒಂದು ಸ್ಪಾನ್ಸರ್ ಮಾಡೋ ಒಂದು ಇದನ್ನ ತರಬೇಕು ಅಂದಂಗೆ ಆತ. ಬೇಡ ಈಗ ಬರತೈತಿ ಈಗ ಪಕ್ಕ ಎಲ್ಲಕ್ಕೂ ಇಲ್ಲ ಚಾರ್ಜ್. ಹಾಂ ಬಿಡ್ರಿ. ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ದು ಆರ್ಟಿಕಲ್ಸ್ ಹೇಳಿದ್ರಲ್ಲ, ಎಲ್ಲಿಂದ ಸ್ಟಾರ್ಟ್ ಆಕಾವತ್ತು ಹೇಳಿದ್ನಿ? 315ರಿಂದ 15ನೇದು ಏನು ಹೇಳ್ತೈತ್ರಿ? ರಚನೆ. ಇವೀಗ ನ್ಯೂಸ್ನಾಗ ಐತಲ್ಲ, ಆರ್ಟಿಕಲ್ ಹಿಂದ ಮುಂದೆ ಮಾಡಿ ಕೇಳ್ಬೋದು ಅಥವಾ ಪೂರ್ತಿ ಎಲ್ಲ ಕೊಡ್ಬೋದು. ಅದರ ಸಲ್ಮಂದ 15ರಿಂದ 19 ತನಕ 20 ತನಕ ಹೇಳಿದ್ದಿಲ್ಲ ಅವ್ನು ಹೇಳಿ. 15 ಎದ್ರ ಸಲ್ಮಂದ ಅಂದ್ರೆ ಸ್ಟೇಟ್ದಾಗ ಒಂದ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರ್ಬೇಕಂತ ಹೇಳ್ತೈತೆ, ರಾಜ್ಯದಾಗ ಒಂದ, ಕೇಂದ್ರದಾಗ ಒಂದ. ನೆಕ್ಸ್ಟ್ 16 ಅಧಿಕಾರಾವಧಿ ಅಥವಾ ಅವ್ರನ್ನ ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೋ ಯಾರಿಲ್ಲ ಅಂತ ಅನ್ನೋದು ಯಾವ್ದಂದ್ರೆ 16. 17 ರೆಮೂಯಬಲ್ ಅದ, ರೆಮೂ ಅಲ್ಲತ್ತ ಅಥವಾ ತೆಗೆದಾಕೋದತ್ ಕರೀತಾರೆ. ಅದ್ರಾಗ ಬಂದಾಗ 317 ಆರ್ಟಿಕಲ್ದಾಗ 3 ಭಾಗ ಬರ್ತಾವ ಹೇಳ್ರಿ. 317 ಭಾಗ 1, 2, 3 ಬರ್ತಾವಲ್ಲ. 1ನೇದ್ರಾಗ ಏನ್ ಹೇಳ್ತೈತ್ರಿ? ಸುಪ್ರೀಂ ಕೋರ್ಟ್ ತನಿಖೆ ಮಾಡ್ಬೇಕು. 2ನೇದ ರಾಜ್ಯಪಾಲರದು ಸಸ್ಪೆಂಡ್ ಮಾಡ್ಬೋದು, ಜಾಯಿಂಟ್ ಪಾರ್ಲಿಮೆಂಟ್ರಿ ಇದ್ರೆ ಪ್ರೆಸಿಡೆಂಟ್ ಸಸ್ಪೆಂಡ್ ಮಾಡ್ಬೋದು. 3ನೇದು ಏನ್ ಹೇಳ್ತೈತೆ ಅಂದ್ರೆ ರಾಷ್ಟ್ರಪತಿ. ಇದು ಯಾಕೆ ಕ್ವಶನ್ ಕೇಳಿರ್ತಾನೆ ಗೊತ್ತಾನ? ಎಲ್ಲರ ಚೇರ್ಮನ್ ಇರ್ತಾರಲ್ಲ ಯಾವ್ದಾರ ರಾಜ್ಯ ಇದನ್ನ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಹೈಕೋರ್ಟ್ದವ್ರು ಎನ್ಕ್ವೈರಿ ಮಾಡ್ತಾರೋ ಸುಪ್ರೀಂ ಕೋರ್ಟ್ದವ್ರು ಮಾಡ್ತಾರೋ ಅಂದ್ರೆ ಯಾರು ಮಾಡ್ತಾರೆ? ಈ ಒಂದು ಹೇಳಿಕೆದಾಗ ಕೊಟ್ಟಿರ್ತಾನ್ರಿ. ಅವಾಗ ಹೈಕೋರ್ಟ್ ಎದಕ್ಕೂ ಸಂಬಂಧ ಬರಂಗಿಲ್ಲ, ನೆನಪಿಟ್ಕೋರಿ. ಓನ್ಲಿ ಮಾಡ್ರೆ ಸುಪ್ರೀಂ ಕೋರ್ಟ್ದಾಗ. ಯಾಕಂದ್ರೆ ಈ ಕರ್ನಾಟಕದಾಗ ಆಗಿತ್ತಲ್ಲ, ಅವ್ರು ಡೈರೆಕ್ಟ್ ಕರ್ನಾಟಕ ಹೈಕೋರ್ಟ್ಗೆ ಅಪೀಲ್ ಮಾಡಿ ಅಥವಾ ಅಲ್ಲಿ ಹಾಕ್ಬೋದಿತ್ತು. ಹೈಕೋರ್ಟ್ದಿಂದ ರೆಕಮೆಂಡೇಶನ್ ಸುಪ್ರೀಂ ಇವ್ರು ಯಾರ ರಾಷ್ಟ್ರಪತಿ ತಗೊಳಲ್ಲ. ರಾಷ್ಟ್ರಪತಿ ಯಾರಿಂದ ತಗೋತಾರಂದ್ರೆ ಡೈರೆಕ್ಟ್ ಸುಪ್ರೀಂ ಕೋರ್ಟ್ದಿಂದ ತಗೋತಾರ. ಸುಪ್ರೀಂ ಕೋರ್ಟ್ ಏನು ಎನ್ಕ್ವೈರಿ ಹೇಳಿರ್ತೈತಿ ಅದ್ರ ಪ್ರಕಾರ ಇನ್ ಕೇಸ್ ಸುಪ್ರೀಂ ಕೋರ್ಟ್ ಕಡೆ ಹೋಗ್ಲಿಕ್ಕೆ ನೀವು ಡೈರೆಕ್ಟ್ ಏನಂದ್ರೆ ರಾಷ್ಟ್ರಪತಿನೂ ರಿಮೂವ್ ಮಾಡ್ಬೋದು. 17 ಅದು ಅಲ್ಲ 18 318. ಈಗ ಒಂದು ಕ್ವಶನ್ ಕೇಳಿ ಬಿಡ. ರೀಸೆಂಟ್ ಆಗಿ ಕ್ವಶನ್, ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಸಂಖ್ಯೆ ಜಾಸ್ತಿ ಮಾಡಲ್ಲ, ಯಾರು ಮಾಡ್ರಿ? ಸಂಸತ್ ಮಾಡ್ರು, ರಾಷ್ಟ್ರಪತಿ ಮಾಡ್ರು? ಸಂಸತ್ ಅಂತ ಕರಿತೀವಿ. ಸಂಸತ್ತಿಗೆ ಅಧಿಕಾರ ಐತಲ್ಲ, ಸೇಮ್ ಹಂಗ ಇಲ್ಲಿ ನಮ್ಮಲ್ಲಿ ಕರ್ನಾಟಕದಾಗ ನ್ಯೂಸ್ನಾಗ ಎದಕ್ಕಿತ್ತಂದ್ರೆ ನಡು ಅಧಿವೇಶನ ನಡೆದಾಗ ಹೇಳತ್ತಿದ್ರು ನೋಡ್ರಿ. ನಮ್ಮಲ್ಲಿ KPSCದಾಗ 16 ಮೆಂಬರ್ ಅದಾವ. ಮೆಂಬರ್ಗಳು ಕಡಿಮೆ ಇದ್ರೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಕತಿ, ಮೆಂಬರ್ಗಳು ಜಾಸ್ತಿ ಇದ್ರೆ ಟ್ರಾನ್ಸ್ಪರೆನ್ಸಿ ಇದನ್ನ ಆಕತ್ತೇಳಿ. ಯಾಕಂದ್ರೆ ಬೇರೆ ಸ್ಟೇಟ್ಗಳನ್ನ ರೆಫರ್ ಮಾಡಿದಾಗ ಏನಂದಿದ್ರು ಅಂದ್ರೆ 16 ಜನ ಅದಾರಲ್ಲ, ಅದ್ರ ಸ್ಟ್ರೆಂತ್ ಕಡಿಮೆ ಮಾಡ್ಬೇಕಂದ್ರೆ ಚೇರ್ಮನ್ದಲ್ಲ ಮೆಂಬರ್ಗಳು ನಮ್ಮಲ್ಲಿ ಪ್ರೆಸೆಂಟ್ 16 ಅದಾರ್ರಿ. ಅದನ್ನ ಕಡಿಮೆ ಮಾಡಿರ್ತೀನಿ, ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಕತಿ ಮತ್ತೆ ಒತ್ತು ಜಾಸ್ತಿ ಕೊಡ್ಬೋದು ಅಂತ ಮಾಡಿದ್ರು. ಕರೆಕ್ಟಾ? ಅದನ್ನ ಮಾಡುವ ಅಧಿಕಾರ ಯಾರಿಗೈತಿ? ಹೆಚ್ಚು ಮಾಡೋದು, ಸಂಖ್ಯೆ ಕಡಿಮೆ ಮಾಡೋದು. ಈಗ 16 ಇದ್ರಲ್ಲ, ಮೊನ್ನೆ ಹೇಳಿದ್ವು ಅಧಿವೇಶನದಾಗ ಇದು ಡಿಸ್ಕಷನ್ ಆಗಿತ್ತು ನೋಡ್ರಿ. 16 ಇದ್ದಾರ, ಕಡಿಮೆ ಮಾಡ್ರಿ ಸಂಖ್ಯೆಗಳನ್ನ. KPSC ಸದಸ್ಯರು ಏನದಾರಲ್ಲ ಅವ್ರ ಸಂಖ್ಯೆ ಕಡಿಮೆ ಮಾಡ್ರಿ ಅನ್ನತ್ತಿದ್ರು. ಇದನ್ನ ಸಂಖ್ಯೆನ ಕಡಿಮೆ ಮಾಡೋದು ಮತ್ತು ಹೆಚ್ಚಿಗೆ ಮಾಡೋದು ಅಧಿಕಾರ ಯಾರಿಗಿರ್ತದೆ? ಆಪ್ಷನ್ ಕೊಡ್ಲಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ. ಇದು ನೆನಪಿಟ್ಕೋರೆ. ಇದನ್ನ ಸ್ಟೇಟ್ ಗೌರ್ಮೆಂಟ್ ಏನ್ ಬರ್ತೈತಲ್ಲ ಅವ್ರು ಮಾಡ್ತಾರೆ. ಇವು ಎರಡು ಕನ್ಫ್ಯೂಸ್ ಯಾಕಂದ್ರೆ ನಾವು ಹೈಕೋರ್ಟ್ನಾಗ ಏನಂದ್ರೆ ಅಪೀಲು ಆಗಂಗಿಲ್ಲ ಅಂತೇಳಿ. ಇನ್ನೊಂದು ಏನಂದ್ರೆ ಇದನ್ನ ಸಂಖ್ಯೆಗಳನ್ನ ಜಾಸ್ತಿ ಮಾಡೋದಕ್ಕೆ ರಿಮೂವಬಲ್ ಮಾಡೋ ಪವರ್ ಯಾರಿಗೈತೆ ಅಂದ್ರೆ ರಾಷ್ಟ್ರಪತಿಗೆ. ಬಟ್ ಇಲ್ಲಿ ಇದನ್ನ ಅಪಾಯಿಂಟ್ ಮಾಡೋ ಪವರ್ ಯಾರಿಗೈತೆ ಅಂದ್ರೆ ಗವರ್ನರ್ಗೆ. ಸೇಮ್ ಹಂಗ ಇಲ್ಲಿ ಗವರ್ನರ್ ಏನ್ ಮಾಡ್ತಾರಂದ್ರೆ ಇದನ್ನ ಲೋಕಸೇವಾ ಆಯೋಗಗಳು ಇರ್ತಾವಲ್ಲ ರಾಜ್ಯದ್ದು, ಅವ್ರ ಸಂಖ್ಯೆ ಹೆಚ್ಚಿಗೆ ಮಾಡ್ಲಿ ಕಡಿಮೆ ಮಾಡ್ಲಿ ಅಧಿಕಾರ ಯಾರ ಕಡೆ ಇರ್ತೈತೆ ಅಂದ್ರೆ ರಾಜ್ಯ ಸರ್ಕಾರ. ಅಥವಾ ಅಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಸರ್ಕಾರದಾಗ ಪಾಸ್ ಮಾಡ್ತಾರೆ, ಅದು ಗವರ್ನರ್ದಿಂದ ಅಪ್ರೂವಲ್ ತಗೋಬೇಕು. ಇದ್ರಿ ಅದಕ್ಕೆ ಕನ್ಫ್ಯೂಸ್ ಆಕತ್ತೆ ಅಂದ್ರೆ ನಾಳೆ ಕೇಳಿರ್ತಾರೆ. ಈಗ ಹೆಂಗೆ ರಿಮೂವ್ ಮಾಡಕ್ಕೆ ಹೆಂಗೆ ರಾಷ್ಟ್ರಪತಿಗೆ ಅಧಿಕಾರ ಐತಂದ್ರಲ್ಲ, ಸಂಖ್ಯೆಗಳನ್ನ ಜಾಸ್ತಿ ಮಾಡಕ ಅಥವಾ ಕಡಿಮೆ ಮಾಡುವ ಅಧಿಕಾರ ಯಾರಿಗೈತೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಹಾಕ್ಬೇಕು. ಒಂದೇದಾತ. ನೆಕ್ಸ್ಟ್ ಇನ್ನೊಂದು ಕ್ವಶನ್. ಈಗ ಎರಡು ಇದನ್ನ ಕಮಿಟಿ ಬರ್ತಾವ್ರಿ, 2 ಕಮಿಟಿ ರೆಕಮೆಂಡ್ ಮಾಡ್ತಾವ್. KPSC ಒಳಗ ಪ್ರತಿ ವರ್ಷ ಕ್ಯಾಲೆಂಡರ್ ಬಿಡ್ಬೇಕು, ಎಕ್ಸಾಮ್ಗಳನ್ನ ಟೈಮ್ ನಡೆಸ್ಬೇಕು ಅಂತೇಳಿ ಯಾವೊಂದು ಆಯೋಗ ಹೇಳ್ತೈತೆ? ಫಸ್ಟ್ ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಕೂಡ ಬರ್ತೈತಿ. PC ಹೋಟಾ ಕಮಿಷನ್. ಇದಕ್ಕೆ ತರ PC ಹೋಟಾ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದಾಗ ಓನ್ಲಿ ರಾಜ್ಯ ಲೋಕಸೇವಾ ಆಯೋಗನ ಕೇಂದ್ರ ಲೋಕಸೇವಾ ಆಯೋಗ ಎರಡು ನೆನಪಿಟ್ಕೋರಿ. ಇಲ್ಲಾರ ಹಿಂಗೆ ಕೇಳಿರ್ತಾರೆ. PC ಹೋಟಾ ಸಮಿತಿ ಅನ್ನೋದೈತಿ, ಇದನ್ನ ಫಾರ್ಮ್ ಮಾಡಿದವ್ರ ಅಥವಾ ಕಾನ್ಸ್ಟಿಟ್ಯೂಟ್ ಮಾಡಿದವ್ರ ಕರ್ನಾಟಕ ರಾಜ್ಯ ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಂದ್ರೆ ಇಂಡಿಯನ್ ಗೌರ್ಮೆಂಟ್ ದವ್ರು ಮಾಡ್ತಾರೆ PC ಹೋಟಾ ಕಮಿಟಿ ಅಂತ. PC ಹೋಟಾ ಅಂತ ಬರ್ತೇನೆ. UPSC ಚೇರ್ಮನ್ ಇದ್ರವ್ರು ಅವ್ರ ಹೆಸರಲ್ಲೇನ ಮಾಡಿರ್ತಾರೆ. ಎಲ್ಲಿ ಅಂದ್ರೆ UPSC ಒಳಗ KPSC ಒಳಗೆ ಟ್ರಾನ್ಸ್ಪರೆನ್ಸಿ ಮತ್ತು ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಟ್ರಾನ್ಸ್ಪರೆನ್ಸಿ ಆಗಿ ಮೇಂಟೈನ್ ಮಾಡ್ಬೇಕಂತ ರೆಕಮೆಂಡ್ ಮಾಡಿರ್ತೈತಿ. ಯಾವ್ದಂದ್ರೆ PC ಹೋಟಾ ಕಮಿಟಿ. ಬಟ್ PC ಹೋಟಾ ಕಮಿಟಿನ ಕಂಪ್ಲೀಟ್ ಆಗಿ ಜಾರಿ ಮಾಡಿಲ್ಲ ನಮ್ಮಲ್ಲಿ. ಯಾಕಂದ್ರೆ ಎವ್ರಿ ಇಯರ್ ಬಿಡ್ತನತಾರ ಕ್ಯಾಲೆಂಡರ್ ಬಿಡಂಗಿಲ್ಲಲ್ಲ, ಸೇಮ್ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಬಟ್ ಅದ್ರ ಸಲುವಾಗಿ ರಾಜ್ಯ ಸರ್ಕಾರ ಒಂದು ಕಮಿಟಿ ಮಾಡಿತ್ತ. ರಾಜ್ಯ ಸರ್ಕಾರದ ಯಾವ್ದಿತ್ತು? ಅವ್ MLA ಇದ್ದು ನೋಡ್ರಿ, RV ದೇಶಪಾಂಡೆ. ಗೊತ್ತೈತಲ್ಲ RV ದೇಶಪಾಂಡೆ. ಇವು 2 ಕಮಿಟಿ ನೆನಪಿಟ್ಕೋಬೇಕ. ಈಗ KPSC ನ್ಯೂಸ್ನಾಗ ಐತಂದ್ರೆ ಅವ್ ಏನಕ್ಕೆ ಹೇಳಿ ಹಿಂದ ಮುಂದೆ ಮಾಡಿ ಇವೆಲ್ಲ ಗೊತ್ತಿದ್ದು ಇವತ್ತನ್ನ ಬಿಟ್ಟು ಈಗ PC ಹೋಟಾ ಮತ್ತೆ ಇನ್ನೊಂದು ಯಾವ್ದಂದ್ರೆ RV ದೇಶಪಾಂಡೆ ಕಮಿಟಿ ಅದಾವ್ರಿ. ಇವೆರಡು KPSC ಬರ್ತಾವತ್ತು ಗೊತ್ತೈತಿ. ಇದನ್ನ ಬಿಟ್ಟು ಯಾವ್ದಾರ ಆಯೋಗ ಕೊಟ್ಟತ್ತೀನಿ ಅವ್ನು ಎಲಿಮಿನೇಟ್ ಮಾಡ್ರೆ 2 ಆಪ್ಷನ್ ಉಳಿತಿರ್ತಾವ. ಅದಕ್ಕೆ ಹೇಳತ್ನ 2 ಕಮಿಟಿ ಯಾವ ಬರ್ತಾವ ಅಂದ್ರೆ PC ಹೋಟಾ ಒಂದು, ಇನ್ನೊಂದ
ಇವು ಎರಡೂದ್ರಾಗ ಕನ್ಫ್ಯೂಸ್ ಮಾಡಕ್ಕೆ ಏನ್ ಕೇಳಿರ್ತಾರೆ ಗೊತ್ತಾ? ಆರ್ ವಿ ದೇಶಪಾಂಡೆ ಆಯೋಗ ಅಥವಾ ಆರ್ ವಿ ದೇಶಪಾಂಡೆ ಸಮಿತಿನ ರಾಜ್ಯ ಸರ್ಕಾರ ನೇಮಕ ಮಾಡ್ತೈತು, ಕೇಂದ್ರ ಸರ್ಕಾರ ಮಾಡ್ತೈತೆ ಅಂದ್ರೆ ರಾಜ್ಯ ಸರ್ಕಾರ. ಓನ್ಲಿ ಆರ್ ವಿ ದೇಶಪಾಂಡೆ ಯಾವ್ದು ಎಮ್ ಎಲ್ ಎ ಅದಾರಲ್ಲ ಅವ್ರು, ಆರ್ ವಿ ದೇಶಪಾಂಡೆ ಎಮ್ ಎಲ್ ಎ ಅದಾರ ಅವ್ರ. ಹಾ ಅದು ಏನತ್ತ ಹಳ್ಯಾಳ ಏನತ್ತ ಅಂದ್ರೆ ಹಳ್ಯಾಳದ ಹಿಂಗ ಏನತ್ತಂದಿ ಸದಸ್ಯರ ಸಂಖ್ಯೆ ಅದೇ ಆರ್ ವಿ ದೇಶ ಬರೇ ಓನ್ಲಿ ಸದಸ್ಯರ ಸಂಖ್ಯೆ ಕಡಿಮೆ ಮಾಡಕತ್ತಲ್ಲ, ಅದಕ್ಕೆ ಕಮಿಟಿ ಹೇಳತ್ ನಿಮ್ಗೆ ನಾಳೆ ಹಿಂಗ ಕೊಟ್ಟಿರಂಗಿಲ್ಲ ಆಪ್ಷನ್. ಇವು ಎರಡು ಕಮಿಟಿ ನೆನಪಿದ್ದು ಅಂತೇಳಿ ಅಥವಾ KPSC ಸುಧಾರಣೆಗೆ ಸಂಬಂಧಿಸಿದಂತೆ ಕಮಿಟಿ ಯಾವ್ದು ಕೇಳಿದತ್ತೇಳಿ ಯಾವ್ದು ಬರ್ತದಂದ್ರೆ PC ಓಟ ಒಂದು ಬರ್ತೈತಿ, ಇನ್ನೊಂದು ಯಾವ್ದಂದ್ರೆ ಆರ್ ವಿ ದೇಶಪಾಂಡೆ. ಈ ಆರ್ ವಿ ದೇಶಪಾಂಡೆ ಅಂದ್ರೆ ರೆಕಮೆಂಡ್ ಮಾಡ್ತಾರೆ KPSC ಒಳಗೆ ಟ್ರಾನ್ಸ್ಪರೆನ್ಸಿ ಹೆಂಗ್ ಮೇಂಟೈನ್ ಮಾಡೋದು, ಜಾಸ್ತಿ ಸದಸ್ಯರು ಇರಬಾರ್ದು ಕಡಿಮೆ ಸದಸ್ಯರು ಇರಬೇಕು, ಇವೆಲ್ಲ ರೆಕಮೆಂಡ್ ಮಾಡಿರ್ತಾರೆ. ಪೂರ್ತಿ ಏನಂದ್ರೆ ಕಮಿಟಿ ನೆನಪಿಟ್ಕೋರಿ ಎದಕ್ಕೆ ಸಂಬಂಧ ಅದ ಅಂದ್ರೆ ರಾಜ್ಯ ಲೋಕಸೇವಾ ಆಯೋಗ. ಆಮೇಲೆ ಎಲ್ಲರ ಡೆಡಿಕೇಟೆಡ್ ಆಗಿ PC ಓಟ ಅಟ್ಟಕ್ಕೆ ಇದತ್ತೇಳಿ ಅದು ಕೇಂದ್ರಕ್ಕೂ ಬರ್ತೈತಿ ಮತ್ತೆ ರಾಜ್ಯದಾಗ. ಕೇಂದ್ರದಾಗ ಹೆಂಗೆ UPSC ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ಲ ಅವ್ರಿಗೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಕ್ ಹೋಯ್ತಿ, ಮತ್ತೆ ರಾಜ್ಯದಾಗ ಬಂದಾಗ ಹೋಯ್ತು. ಗೊತ್ತಾದವಲ್ಲ ಈಗ ರೀಸೆಂಟ್ ಆಗಿ ಏನಂದ್ರೆ ಕೇಸ್ ಆಗೈತಲ್ಲ ಅದ್ರ ಸಲ್ಮಂದ್ ಹೇಳತ್ KPSC ಬಂದಾಗ. KPSC ಅವಧಿ ಎಷ್ಟು ಇರ್ತೈತ್ರಿ? 6 ರಿಂದ 62. ಯಾರಿದ್ರೆ KPSC ಈಗ ಹಂಗಾಮಿ ಇದನ್ನ ಸದಸ್ಯರಾಗಿ ನೇಮಕ ಆಗ್ಯಾರಲ್ಲ, ಹಂಗಾಮಿ ಏನಂತಾರ ಅಂದ್ರೆ ಅಧ್ಯಕ್ಷರತ್ ಕರೀತಾರೆ. ಯಾರಂದ್ರ ಪ್ರಭುದೇವ್. ಇವ್ರು KPSC ಚೇರ್ಮನ್ ಅದು ಇರ್ತಾರಲ್ಲ, ಇವ್ರಿಗೆ ಸಂವಿಧಾನದಾಗ ಎಲ್ಲರ ಕ್ವಾಲಿಫಿಕೇಶನ್ ಐತೆ ಇಷ್ಟು ಕಲ್ತವ್ರಟ್ಟ ಇರ್ಬೇಕಂತೇಳಿ. ಇಲ್ಲಲ್ಲ ಇವೆಲ್ಲ ಏನು PC ಓಟ ಮತ್ತು ಆರ್ ವಿ ದೇಶಪಾಂಡೆ ಕಮಿಟಿ ಮಾಡಿದ್ದಿಲ್ಲ ಅವು ಅದನ್ನ ರೆಕಮೆಂಡ್ ಮಾಡತ್ತಿದ್ದು. ಇವ್ರಿಗೆ ಕಂಪಲ್ಸರಿ ಒಂದು ಕ್ವಾಲಿಫಿಕೇಶನ್ ಇಡ್ರಿ, ಎಜುಕೇಶನ್ ಇಡ್ರಿ ಅಂತೇಳಿ. ಅದಕ್ಕೆ ಎರಡೂ ಸಮಿತಿ ನೆನಪಿಟ್ಕೋರು. PC ಓಟ ನೇಮಕ ಮಾಡಿದ್ದು ಯಾವ್ದಂದ್ರ ಕೇಂದ್ರ ಸರ್ಕಾರ, ಆಮೇಲೆ ಆರ್ ವಿ ದೇಶಪಾಂಡೆ ಬಂದ್ರ ರಾಜ್ಯ ಸರ್ಕಾರ. ಗೊತ್ತಾತಲ್ಲ KPSC ದ. ಮತ್ತೇನು ಬಿಟ್ಟಿದ್ದು ಆರ್ಟಿಕಲ್ 2014 2004 PC ಓಟ 2004 ಗೌರ್ಮೆಂಟ್ ಫಾರ್ಮ್ ಮಾಡಿರ್ತದೆ. ಎರಡು ಗೊತ್ತಾದವಲ್ರಿ ಕಮಿಟಿ ಯಾವ ಬರ್ತಾವ? ಸೆಂಟ್ರಲ್ದು ಮಾಡಿದ್ದು ಯಾವ್ದಂದ್ರ PC ಓಟ, ರಾಜ್ಯದ ಬಂದ್ರ ಆರ್ ವಿ ದೇಶಪಾಂಡೆ. ಇವ್ದು ಹೇಳ್ರಿ ಇನ್ ಕ್ವಶನ್ ಕೇಳ್ತೀನಿ. ಇದೆ ಆರ್ ವಿ ದೇಶಪಾಂಡೆ ರೀಸೆಂಟ್ ಆಗಿ 2025 24 ವರದಿ ಕೊಡ್ತಾನೆ ನೋಡೋ. 24 ಕೊಟ್ಟಾನ ಕನ್ಸತ್ ವರದಿ. ಆಡಳಿತ ಸುಧಾರಣೆಗೆ ಹೋದಾನ ಆರ್ ವಿ ದೇಶಪಾಂಡೆ. 26 ವರದಿ ಕೊಡ್ತಾರೆ. ಇದು KPSC ಬಂದು 26 ಕೊಟ್ಟ ಆರ್ ವಿ ದೇಶಪಾಂಡೆ. ಮತ್ತೆ ಎರಡು ಅವು ಕಮಿಟಿ ನೆನಪಿಟ್ಕೋರು ಕಂಪಲ್ಸರಿ. ಯಾಕಂದ್ರೆ ಒಂದೇದು ಯಾವ್ದಂದ್ರೆ PC ಓಟ ಇರ್ತೈತಿ. ಈಗ ರೀಸೆಂಟ್ ಆಗಿ ಇದ್ದಿದ್ದು ಯಾವ್ದಂದ್ರೆ ಆರ್ ವಿ ದೇಶಪಾಂಡೆ. ಇನ್ನೊಂದು ಏನ್ ಕೇಳಿರ್ತಾನೆ ಗೊತ್ತ? KPSC ಮೆಂಬರ್ ಅಂತ ತಿಳಿದಿವಲ್ರಿ. ಈಗ ಇವ್ರನ್ನ ತೆಗೆದು ಹೋಗಿದ್ರ ತಿಳ್ಕೊ ರಾಷ್ಟ್ರಪತಿ ಅವ್ರು ಮತ್ತೆ ಯಾವ್ದಾರ ಮೆಂಬರ್ ಆಗ್ಬೋದು ಇಲ್ಲೋ? ಆಗ್ಬಹುದಾ? ನಾ ಇನ್ನೊಂದು ಕ್ವಶನ್ ಕೇಳತ್ನ ಆರ್ಟಿಕಲ್ನು ಹೇಳ್ತೈತೆ. ಅದಕ್ಕೆ ಈಗ 17 ಬಂದ್ವಿ, ಇನ್ನ 18 ಮುಗಿದೈತಿ. 19, 20 ಆಗ್ಬೇಕಲ್ಲ. ಇವ್ರು ಎಲ್ರಿ KPSC ಶಿವಶಂಕರಪ್ಪ ಸಾವ್ಕಾರದಾರಲ್ಲ, ಅವ್ರು ಏನಂದ್ರೆ ದೋಷಾರೋಪಣೆ ಮಾಡಿ ಅವ್ರನ್ನ ಸುಪ್ರೀಂ ಕೋರ್ಟ್ ಅವ್ರು ಹೇಳಿರ್ತಾರ, ರಾಷ್ಟ್ರಪತಿ ತೆಗೆದೋಗಿತಾರ. ಅದಾದ್ಮೇಲೆ ಅವ್ರು UPSC ದಾಗ ಮೆಂಬರ್ ಅಥವಾ ಚೇರ್ಮನ್ ಆಗ್ಬೋದನ್? ಇದಕ್ಕೆ ಹೇಳಿನ. ಯಾಕಂದ್ರೆ KPSC ಏನು ಆರ್ಟಿಕಲ್ 319 ಈಗ 17 ಆಗಿತ್ತಲ್ಲ, 18 ಏನ್ ಹೇಳ್ತೈತೆ ಅಂದ್ರೆ ಸಂಖ್ಯೆನ ಜಾಸ್ತಿ ಮಾಡೋದು ಇಲ್ಲ ಅಂತ ಹೇಳ್ತೈತೆ. 19 ಏನ್ ಹೇಳ್ತೈತೆ ಪೋಸ್ಟ್ ರಿಟೈರ್ಮೆಂಟ್ ಏನ್ ಮಾಡ್ಬೇಕು ಏನ್ ಬೇಡ ಅಂತ ಹೇಳ್ತೈತೆ. ಇವ್ರದ ರಿಟೈರ್ಮೆಂಟ್ ಅಂತ ಬರಂಗಿಲ್ಲ. ಯಾರ ಮೇಲಾರ ದೋಷಾರೋಪಣೆ ಆಗಿತ್ತಂದ್ರ ಅವ್ರು ಇಲ್ಲಿಗಲ್ ಇದ್ದಂಗ ಅಂದ್ರೆ ಆರೋಪ ಮಾಡಿದ್ರು ಅವ್ರು ಕ್ರಿಮಿನಲ್ ಸಾಬೀತಾಗ್ಯಾರ, ಅವ್ರಿಗೆ ಯಾವ್ದು ಕೊಡಂಗಿಲ್ಲ. ಅಲ್ಲಿ ನಾಳೆ ಹೇಳಿಕೆ ಒಳಗೆ ಕೊಟ್ಟಾಗ ಹಿಂಗ್ ಇದ್ದರು ಇವ್ರು ಇದ್ದವ್ರಿಗೆ ಅಥವಾ ಯಾರೋ ಒಬ್ಬ ಕ್ರಿಮಿನಲ್ ಬೇಸ್ ಮೇಲೆ ರಿಮೂವ್ ಮಾಡಿದವ್ರಿಗೆ ಕೊಡ್ತಾರೋ ಇಲ್ಲೋ ಅಂದ್ರೆ ಕೊಡಂಗಿಲ್ಲ. ಯಾರಿಗೆ ಕೊಡ್ತಾರೆ ಅಂದ್ರೆ ಅಕಸ್ಮಾತ್ ಇವ್ರು 62 ವರ್ಷನಾಗ ಎಲ್ಲರ ರಿಟೈರ್ಡ್ ಆದ್ರತ್ತೇಳಿ ಆ ರಿಟೈರ್ಡ್ ಆದ್ಮೇಲೆ ಎಲ್ಲಿ ಹೋಗ್ಬೋದು ಅಂದ್ರೆ UPSC ದಾಗ ಮೆಂಬರ್ ಆಗ್ಬೋದು ಅಥವಾ ಚೇರ್ಮನ್ ಆಗ್ಬೋದು. ಬಟ್ ಈಗ ಎಲ್ರಿ ಇವ್ರನ್ನ ತೆಗೆದು ಹೋಗಿದ್ರತ್ತೇಳಿ ಇವ್ರು ಎಲ್ಲಿ ಮುಂದೆ ಹೋಗಕ್ ಬರಂಗಿಲ್ಲ. ಇದು ನೆನಪಿಟ್ಕೊಂಡು ಗೌರ್ಮೆಂಟ್ ಜಾಬ್ನಾಗ ಹೆಂಗೆ ಕರಪ್ಷನ್ ಆದ ಕೂಡಲೇ ಸಸ್ಪೆಂಡ್ ಮಾಡಿ ಅಥವಾ ಇದನ್ನು ವಜಾಗೊಳಿಸಲಾಗಿದೆ ಅಂತ ಹೇಳಿರ್ತಾರೆ ಗೊತ್ತ? ಒಂದೊಂದು ಇಲಾಖೆದಿಂದ ವಜಾ ಹಚ್ತಾರೆ, ಆ ಡಿಪಾರ್ಟ್ಮೆಂಟ್ಗೆ ನಾವು ಹೋಗಕ್ ಬರಂಗಿಲ್ಲ. ಸೇಮ್ ಹಂಗ ಏನಂದ್ರೆ KPSC ದಿಂದ ಇವ್ರು ರೆಮೂವ್ ಆದ್ರತ್ತೇಳಿ ಅವ್ರ ಮುಂದೆ ಫರ್ದರ್ ಎಂಪ್ಲಾಯ್ಮೆಂಟ್ಗೆ ಹೋಗಕ್ ಬರಂಗಿಲ್ಲ. ಇದು ನೆನಪಿಟ್ಕೊ. ಗೊತ್ತದಲ್ಲ ಆರ್ಟಿಕಲ್ ಎಲ್ಲಿಂದ ಸ್ಟಾರ್ಟ್ ಆಕೋ? 15 ಏನ್ ಹೇಳ್ತೈತೆ ಅಂದ್ರೆ ರಚನೆ, 16 ಅಧಿಕಾರ, 17 ಸಸ್ಪೆನ್ಷನ್. 17 ಅಂದ್ರೆ ಸಸ್ಪೆನ್ಷನ್ ಅಂತ ನೆನಪಿಟ್ಕೋರಿ. ಅದ್ರೊಳಗೆ 3 ಡಿವೈಡ್ ಆಕ ಗೊತ್ತಾಕತ್ತಲ್ಲ. 18 ಅಂದ್ರೆ ಅದ 18 ಅಂದ್ರೆ ಈಗ ಸಂಖ್ಯೆಗಳನ್ನ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಎಲ್ಲ ಯಾರ ಕಡೆ ಇರ್ತೈತೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ. 17 ಆತ. 18 ಅಂದ್ರೆ ಈಗ ಹೇಳಿ 18 ಏನ ಪೋಸ್ಟ್ ರಿಟೈರ್ಮೆಂಟ್. 18 ಏನೈತಿ? 18 ಹೇಳಿ ನನ್ನ ಈಗ ಎಲ್ಲಿಗೆ ಹೋಗ್ಬೇಕು ಈಗ? 17 ಅದು 18 ಆತ. 19 ಏನಂದ್ರೆ ಪೋಸ್ಟ್ ರಿಟೈರ್ಮೆಂಟ್. ಅಂದ್ರೆ ರಿಟೈರ್ಮೆಂಟ್ ಆದ್ಮೇಲೆ ಏನ್ ಮಾಡ್ಬೇಕು ಬೇಡ ಅನ್ನೋದು ಯಾವ್ದಂದ್ರೆ 19. ಅದಾದ್ಮೇಲೆ ಲಾಸ್ಟ್ ಬರ್ತೈತಿ 20ನೇ 19 ಯಾವ್ದಂದ್ರೆ 320ನೇ ಆರ್ಟಿಕಲ್ ಬರ್ತೈತಿಲ್ಲ, ಅದು ಎದ್ರ ಸಲ್ಬಂದ್ ಬರ್ತೈತೆ ಅಂದ್ರೆ ಆರ್ಟಿಕಲ್ ಫಂಕ್ಷನ್ ಆಫ್ KPSC ಅಂತ ಇರ್ತೈತೆ. ಅಂದ್ರೆ KPSC ಏನ್ ಮಾಡ್ಬೇಕು ಏನ್ ಬೇಡ ಅಂದ್ರೆ ನಾಗರಿಕರ ಸೇವೆಗಳಂತ ಇದನ್ನ ಎಕ್ಸಾಮ್ ನಡೆಸಬೇಕು, ಇದರದೆಲ್ಲ ಪ್ರೊಸೀಜರ್ ಹೇಳೋದಂದ್ರೆ 20. ಗೊತ್ತಾದವಲ್ಲ? 15 ರಿಂದ 20 ತನಕ ನೆನಪಿಟ್ಕೋರಿ. 15 ಎದ್ರ ಸಲ್ಬಂದ್ ಒಂದು ಲಾಸ್ಟ್ ರಚನೆ. 16 ಅಧಿಕಾರಾವಧಿ. ಕರೆಕ್ಟ್. ಅಧಿಕಾರಾವಧಿ ಅಥವಾ ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೋ ಯಾರು ಅದ್ರದ್ದು ಸಲ್ಬಂದ್ ಯಾವ್ದಂದ್ರೆ 16. 17 ಬಂದಾಗ
ಯಾರ ಸಸ್ಪೆನ್ಷನ್ 17ರಾಗ 3 ಕ್ಲಾಸ್ ಬರ್ತಾವ. ಈ ಪೇಪರ್ನಾಗ ಮೆನ್ಷನ್ ಮಾಡಿದಾಗೆಲ್ಲ ನೋಡಿರ್ತೀರಿ ನೀವು 317 ಕ್ಲಾಸ್ 1 ಅಂತ ಬರ್ದಿರ್ತಾರಲ್ಲ, 17 ಕ್ಲಾಸ್ 1 ಬಂದ್ರೆ ಡೈರೆಕ್ಟ್ ರಿಮೂವೇಬಲ್ ಪರ್ಮಿಷನ್ ಅಂತಲ್ಲ, ಅದೇನ್ ಮಾಡಿರ್ತೈತೆ ಅಂದ್ರೆ ಸುಪ್ರೀಂ ಕೋರ್ಟಿಗೆ ರೆಕಮೆಂಡ್ ಮಾಡಿರ್ತೈತಿ. ಅವ್ರು ಡೆಪ್ನಾಗ ಕೇಳಿದಾಗ ಡೈರೆಕ್ಟ್ ರೆಕಮೆಂಡ್ ಮಾಡಕ್ಕೆ 317(1) ಅಂತೇಳಿ ಬರಂಗಿಲ್ಲ. ಎದ್ರ ಸಲ್ಮಾನ್ ಬರ್ತದೆ ಸುಪ್ರೀಂ ಕೋರ್ಟ್ ರೆಕಮೆಂಡೇಶನ್ ಪ್ರಕಾರ. ಈಗ ಹೇಳ್ರಿ ನೋಡು, ಸುಪ್ರೀಂ ಕೋರ್ಟ್ ರೆಕಮೆಂಡೇಶನ್ ಇರಲ್ದನ ರಾಷ್ಟ್ರಪತಿ ತೆಗೆದು ಹೋಗೋದತ್ತೇಳಿ ಅದು ಯಾವ ಆರ್ಟಿಕಲ್ ಹೇಳ್ತದೆ? 317 ಸಿ ಅಥವಾ 3 ನೆನಪಿಟ್ಕೋರ. ಅದು ಮೂರನೇದು ಏನೈತೆ ಅಂದ್ರೆ ಡೈರೆಕ್ಟ್ ಅವ್ರು ಮೆಂಟಲಿ ಅನ್ಫಿಟ್ ಅದಾರ ಅಥವಾ ಇದನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಬಿಹೇವಿಯರ್ ಐತಿ ಹಿಂಗೆಲ್ಲ ತಿಳಿದಿರ್ತೇನೆ ರಿಮೂವ್ ಮಾಡ್ಬೋದು. ಅದು ಈಗ 17. 18ನೇದ ನೀತಿ ನಿಯಮ ಅದ್ರ ಸಂಖ್ಯೆ ಹೆಚ್ಚು ಮಾಡೋದು. ಇದನ್ನು ಕನ್ಫ್ಯೂಸ್ ಮಾಡಿರ್ತಾನೆ. ಹೆಂಗೆ ಈಗ ನಾವು ಅಲ್ಲಿ ಎಕ್ಸಾಮ್ನಾಗ ಏನು ಅನಿಸ್ತೈತೆ ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಸಂಖ್ಯೆಗಳನ್ನ ಜಡ್ಜ್ಗಳ ಸಂಖ್ಯೆ ಜಾಸ್ತಿ ಮಾಡೋದು ಅಧಿಕಾರ ಯಾರಿಗಿತ್ತು? ಸಂಸತ್ತಿಗಿತ್ತು. ಹಂಗೆ ಇಲ್ಲಿ ಕೇಳ್ತಾರೆ KPSC ಅಧಿಕಾರ ಇದನ್ನ ಅಥವಾ ಇದನ್ನ KPSC ಮೆಂಬರ್ ಅಥವಾ ಚೇರ್ಮನ್ ಮಾಡಂಗಿಲ್ಲ. ಮೆಂಬರ್ಗಳ ಸಂಖ್ಯೆ ಜಾಸ್ತಿ ಮಾಡೋ ಅಧಿಕಾರ ಯಾರಿಗೈತೆ ಅಂತ ಕೊನೆ ಆಪ್ಷನ್ ಕೊಟ್ಟಿರ್ತಾನೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತೇಳಿ. ಯಾರಿಗಂದ್ರ ರಾಜ್ಯ ಸರ್ಕಾರ. ಗೊತ್ತಾತಲ್ಲ. ನೆಕ್ಸ್ಟ್ ಇದು ಭಾರತ್ ಜೋಡೋ ಅಂತ ಹೇಳಿದ್ವಲ್ರಿ. ಭಾರತ್ ಜೋಡೋದು ಬಡ ಹೇಳ್ತೀರಿ. ಭಾರತ್ ಜೋಡೋ ಎಷ್ಟು ಸಂಘಗಳನ್ನ ಕಟ್ಬೇಕಂದಾರ? 1,000, 10,000, 10,000 ಸಂಘಗಳನ್ನ ನಗರ ಮತ್ತು ಗ್ರಾಮೀಣ ಭಾಗದಾಗ. ಓನ್ಲಿ ಗ್ರಾಮೀಣ ಭಾಗದಾಗ ನಗರ ಮತ್ತು ಗ್ರಾಮೀಣ ಭಾಗದಾಗ. ನಗರದಾಗ ಎಷ್ಟು ಅದಾವ? 4,000. ಗ್ರಾಮೀಣ ಭಾಗದಾಗ ಬಂದ್ರ ವೆರಿ ಗುಡ್. ನೆಕ್ಸ್ಟ್ ಇದ್ರದ್ದು ಒಂದು ಸಂಘಕ್ಕೆ ಎಷ್ಟು ಕೊಡ್ತಂದಾರ? ಇವು ಪೂರ್ತಿ ನೆನಪಿಟ್ಕೋರೆ. ಒಂದ ಲೈನರ್ ಹೆಂಗ್ ಆಗ್ತಾರ ಗೊತ್ತಿಲ್ಲ. ಒಂದು ಸಂಘಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಎಷ್ಟು ಕೊಡ್ತಾರ? 10 ಲಕ್ಷ ಕೊಡ್ತಾರ. ಪ್ರತಿ 10,000 ಸಂಘಕ್ಕೆ ಅಂದ್ರೆ 100,000 ಕೋಟಿ ಮೇಲೆ ಆಕತಿ. ಅದಕ್ಕೆ 10 ಮತ್ತೆ ಏನಂದ್ರ ಇನ್ನೊಂದು 10 ಲಕ್ಷ ಎದಕ್ಕೆ ಇಟ್ಟಾರ? 10 ಕೋಟಿ ಎದಕ್ಕೆ ಇಟ್ಟಾರ ಅಂದ್ರೆ ಅವ್ರ ಟ್ರೈನಿಂಗ್ ಕೊಡೋ ಸಲ್ಮಂದು ಇಟ್ಟಾರ. ಆ 1010 ಕೋಟಿ ಬಜೆಟ್ ಮೆನ್ಷನ್ ಮಾಡ್ಯಾರ. ನೆನಪಿಟ್ಕೋರಿ. ಯಾವ್ದ್ರ ಸಲ್ಮಂದ್ ಅಂದ್ರೆ ಭಾರತ್ ಜೋಡೋ ಅಂತ ಸಾರಿ ಏನಂತಾರ ಭಾರತ್ ಜೋಡೋ ಯುವ ಸಂಘ ಅಂತ ಬರ್ತಾವ. ಈ ಭಾರತ್ ಜೋಡೋ ಯುವ ಸಂಘ 6,000 ಮಾಡ್ತಾರತ್ತೆ ಇಲ್ಲ. ಅವ್ರದ್ದು ಪಾಪ್ಯುಲೇಷನ್ ಹೇಳಿದ್ವಲ್ಲ, ಬಡ ಹೇಳ್ತೀರಿ. ಪಾಪ್ಯುಲೇಷನ್ ಗ್ರಾಮೀಣ ಮಟ್ಟದಾಗ ಬಂದಾಗ ಒಂದು ಪಂಚಾಯತಿಗೆ ಒಂದು ಗ್ರಾಮೀಣ ಮಟ್ಟ ಅಂತ ಕೊಟ್ಟಾಗ ಮತ್ತೆ 4,000 ಹಾಕಿರಿ. ಮತ್ತೆ ಒಂದು ಗ್ರಾಮ ಪಂಚಾಯತ್ ಅಂತೇಳಿ ಅದ್ರ ಪಾಪ್ಯುಲೇಷನ್ ಬೇಸ್ ಮೇಲೆ ಒಂದು ಗ್ರಾಮ ಪಂಚಾಯತಿಗೆ ಬಂದಾಗ ಒಂದು ಪಟ್ಟಣ ಪಂಚಾಯತ್ ಬಂದ್ರ ಪಟ್ಟಣ ಪಂಚಾಯತಿಗೆ 4,000 ಪಾಪ್ಯುಲೇಷನ್ಗೆ ಪಟ್ಟಣ ಪಂಚಾಯತ್ ಆತ. ತಾಲೂಕ್ ಪಂಚಾಯತ್ ಅಂತ ಕರಿತೀವ. ಯಾವ್ದ? ಇಲ್ಲ, ಪುರಸಭೆ ಬರ್ತೈತಿ. ಇನ್ನೊಮ್ಮೆ ಹೇಳ್ತಂತಡಿ. ಒಂದೇದಾಗ ಗ್ರಾಮ ಆದ್ಮೇಲೆ ಹಳ್ಳಿಗಳು ಹೆಂಗಿರ್ತಾವಲ್ಲ ಎಲ್ಲಗಳು ತಾಲೂಕ್ ಆಗಂಗಿಲ್ಲ. ತಾಲೂಕ್ನಾಗಂತೂ ಪುರಸಭೆಗಳು ಇರ್ತಾವ. ಬಟ್ ಪಟ್ಟಣ ಪಂಚಾಯತಿ ಒಳಗ ಪುರಸಭೆ ಇರಂಗಿಲ್ರಿ. ಪಟ್ಟಣ ಪಂಚಾಯತ್ ಅಂತ ಹೆಂಗ್ ಕರಿತೀವಿ ಅಂದ್ರೆ ವಿಲೇಜ್ಗಳು ಅಥವಾ ಹಳ್ಳಿಗಳು ಭಾಳ ಡೆವಲಪ್ ಆದವು ಅಂತೇಳಿ ಅದನ್ನ ಏನ್ ಮಾಡ್ತಾರ ಅಂದ್ರೆ ಪಟ್ಟಣ ಪಂಚಾಯತ್ ಅಂತ ಮಾಡಿರ್ತಾರಲ್ಲ ಅಡ್ಮಿನಿಸ್ಟ್ರೇಷನ್ ಅದು ಮಾಡಕ. ಹಂಗ ಪಟ್ಟಣ ಪಂಚಾಯತಿ ಒಂದೇದೇನಂದ್ರೆ ಗ್ರಾಮ ಪಂಚಾಯತ್ ಆದ್ಮೇಲೆ ಎಲ್ಲಿ ಬರ್ತದ್ರ? ಪಟ್ಟಣ ಪಂಚಾಯತ್. ಗ್ರಾಮ ಪಂಚಾಯತಿಯಾಗ ಏನು ಪಾಪ್ಯುಲೇಷನ್ ಅಂತ ಕೊಟ್ಟಿಲ್ಲ. ಡೈರೆಕ್ಟ್ ಒಂದು ಗ್ರಾಮ ಪಂಚಾಯತಿಗೆ ಒಂದು ಇರಬೇಕಂತ ಹೇಳ್ಯಾರ. ಅದಾದ್ಮೇಲೆ ಯಾವ್ದು ಬರ್ತದೆ ಅಂದ್ರೆ ಪಟ್ಟಣ ಪಂಚಾಯತ್. ಅಲ್ಲಿ ಎಷ್ಟಂದ್ರೆ ಪಾಪ್ಯುಲೇಷನ್ 4,000. ಪಟ್ಟಣ ಪಂಚಾಯತ್ ಆದ್ಮೇಲೆ ನೆಕ್ಸ್ಟ್ ಅದಕ್ಕಿಂತ ಮ್ಯಾಲ ಬರುದ ಪುರಸಭೆ ಅಂತ ಬರ್ತೈತಿ. ಇವು ತಾಲೂಕಿಗೆ ಒಂದೊಂದು ಇರ್ತಾವ ನೋಡ್ರಿ. ಅಲ್ಲಿ ಎಷ್ಟಂದ್ರೆ 6,000 ಜನಕ್ಕೆ ಒಂದು ಸಂಘ ಮಾಡ್ಬೇಕು. 6,000 ಆದ್ಮೇಲೆ ಯಾವ್ದಿದೆ? ಪುರಸಭೆ ಆದ್ಮೇಲೆ ನಗರಸಭೆ ಅಂತ ಬರ್ತಾವ. ನಗರಸಭೆದ 8,000. ನಗರಸಭೆ ಆದ್ಮೇಲೆ ಫೈನಲ್ ಬರುದೇ ಯಾವ್ದಂದ್ರೆ ಮಹಾನಗರ ಪಾಲಿಕೆ. ಬೆಂಗಳೂರದ ಪ್ರಾದೇಶಿಕ ಬರ್ತೈತಿ. ಅದ್ರದ್ದು ಎಷ್ಟೈತೆ ಅಂದ್ರೆ 10,000. ಮಿನಿಮಮ್ ಎಷ್ಟು ಜನ ಇರ್ಬೇಕು ಒಂದ್ ಸಂಘದಾಗ? 100 ಜನ. ವೆರಿ ಗುಡ್. ಇದೆಲ್ಲ ನೆನಪಿಟ್ಕೋರಿ. ಯಾವ ಒಂದು ಮಿನಿಸ್ಟ್ರಿದವ್ರು ಅಥವಾ ಯಾವ ಒಂದು ಇಲಾಖೆದವ್ರು ಇದನ್ನ ಕಾರ್ಯನಿರ್ವಹಣೆ ಮಾಡತ್ತಾರ? ಯುವ ಮತ್ತು ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಐತ್ಲ. ಇವು ಎರಡು ಕನ್ಫ್ಯೂಸ್ ಮಾಡಿದಾಗ ನೋಡ್ರೆ ಎಲ್ಲ ಬರ್ತಾವ. ಗ್ರಾಮ ಪಂಚಾಯತ್ ಅಥವಾ ಇದನ್ನ ಪಂಚಾಯತ್ ರಾಜ್ಯ ಮತ್ತು ಇದನ್ನ ಯಾವ್ದ ಪಂಚಾಯತ್ ರಾಜ್ಯ, ಶಿಕ್ಷಣ, ಕಂದಾಯ, ಇನ್ನೊಂದು ಯಾವ್ದು ಉಳಿಸಿದ್ವು? ನಗರಾಭಿವೃದ್ಧಿ. ಇವು 4 ಇಲಾಖೆಗಳು ಬರ್ತಾವ. ಈ 4 ಇಲಾಖೆಗಳ ಮೇಲೆ ಕ್ವಶನ್ ಏನ್ ಕೇಳಿರ್ತಾನೆ ಅದನ್ನ ಇವು 4-5 ಆಪ್ಷನ್ ಕೊಟ್ಟ ಅದ್ರೊಳಗೆ ಯಾವ್ದು ಇದ್ರೊಳಗೆ ಇಂಪ್ಲಿಮೆಂಟ್ ಮಾಡ್ತೈತೆ ಅಂತೇಳಿ ಕಂಪಲ್ಸರಿ ಯಾವ್ದು ಹಾಕ್ಬೇಕಂದ್ರೆ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಐತೈತ್ಲ ಅವ್ರ ಇಂಪ್ಲಿಮೆಂಟ್ ಮಾಡೋರು ಇವ್ರು. ಬಟ್ ಇವು 4 ಇಲಾಖೆ ಏನದಲ್ಲ ಇವು ಕೋಆಪರೇಷನ್ ಕೊಡಕಂದ್ರೆ ಗ್ರಾಮೀಣ ಮಟ್ಟದಾಗ ಅದ್ರದ ಮೇಂಟೈನ್ ಮಾಡೋ ಸಲ್ಮಂದ್ ಇವು 4 ಇಲಾಖೆ ಗೊತ್ತಾದ್ವಲ್ಲ. ಎಷ್ಟು ಇದನ್ನ ಮೆಂಬರ್ ಇರ್ಬೇಕು ಮಿನಿಮಮ್ ಒಂದು ಸಂಘ ಮಾಡ್ಬೇಕಾರ? ವೆರಿ ಗುಡ್. ಡಿಜಿಟಲ್ ಪ್ರವೇಶ ಅಂತ ಮಾಡಲ್ಲ. ಯಾವ ಸ್ಟ್ಯಾಂಡರ್ಡ್ ದಿಂದ ಕರ್ನಾಟಕದಾಗ ಡಿಜಿಟಲ್ ಪ್ರವೇಶ ತರತಾರ? 1ನೇ ಸ್ಟ್ಯಾಂಡರ್ಡ್ ಇರ್ದ. ಡಿಜಿಟಲ್ ಪ್ರವೇಶ ಅನ್ನೋದು ಕಂಪ್ಯೂಟರ್ದು ಕಲ್ಸೋದಲ್ಲ. ಇದು ಬುಕ್ಸ್ಗಳು ಬಂದಂಗೆ ನೋಡ್ರಿ. ಈ ಬುಕ್ಸ್ಗಳು ಇರ್ತಾವಲ್ಲ ಅಂಥವು ಮಾಡಿರ್ತಾರೆ. ಕಾರ್ಟೂನ್ ಟೈಪ್ ಮೊಬೈಲ್ ಚಿತ್ರ ಅಥವಾ ಕಂಪ್ಯೂಟರ್ ಚಿತ್ರ, ಲ್ಯಾಪ್ಟಾಪ್ ಚಿತ್ರ ಏನೇನು ಬರ್ತಾವಲ್ಲ ಅವನ್ನೆಲ್ಲ ಮಾಡಿ ಒಂದು ಪಠ್ಯಕ್ರಮ ಆಡ್ಯಾರ. ಅದಕ್ಕೆ ಏನಾಯ್ತು ಅಂದ್ರೆ ಡಿಜಿಟಲ್ ಪ್ರವೇಶ ಅಂತ ಕರಿತು. ಈಗ ಹೇಳ್ರಿ ನೋಡು, ಇದನ್ನ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಅಂತ ಬಂದಿತ್ಲ. ಯಾವ ಬುಕ್ಕಿನ ಸಲ್ಮನ್ ನ್ಯೂಸ್ನಾಗಿತ್ತು? 8th, 9th, 10th, 8th ಇವು ಕನ್ಫ್ಯೂಸ್ ಆಗಬಾರ್ದಂದ್ರೆ ಏನಂದ್ರೆ 8th ಕ್ಲಾಸದ ಬುಕ್ನಾಗ ಏನ್ ಹಾಕಿದ್ರು ಅಂದ್ರೆ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಅಥವಾ ಹಾಕಿದ್ರು. ಅದನ್ನ ರಿಮೂವ್ ಮಾಡ್ತಾರೆ. ಈಗ ರೀಸೆಂಟ್ ಆಗಿ ಹೊಸ ಬುಕ್ನಾಗ 9ನೇ ಬುಕ್ನಾಗ ಏನೋ ಬೇರೆದೇ ಆಡ್ ಮಾಡ್ಯಾರ. ಬಟ್ ಆ 8th ಸ್ಟ್ಯಾಂಡರ್ಡ್ ಬುಕ್ ಎಲ್ಲ ಇದ್ದಿಲ್ಲ ಅವನ್ನೆಲ್ಲ ಏನ್ ಮಾಡಿದ್ರು ಅಂದ್ರೆ ಕ್ಲೋಸ್ ಮಾಡಿದ್ರಿ ಬೇಡ ಅಂತೇಳಿ NCERT ದಿಂದ ಬಂದಾಗ. ಅದ್ ನೆನಪಿಟ್ಕೋರೆ. ಯಾವ ಸ್ಟ್ಯಾಂಡರ್ಡ್ ಅಂದ್ರೆ 8th ಸ್ಟ್ಯಾಂಡರ್ಡ್. ಇನ್ನೊಂದು ಹೇಳ್ರಿ, AI ದಿಂದ ಫಸ್ಟ್ ಟೈಮ್ AI ಕರಿಕ್ಯುಲಮ್ ಅಡಾಪ್ಟ್ ಮಾಡ್ಬೇಕಂದ್ರೆ ಸಿಲೆಬಸ್ ಒಳಗೆ ಎಲ್ಲಿಂದ ಯಾವ ಸ್ಟ್ಯಾಂಡರ್ಡ್? ಇವು ಸ್ಟ್ಯಾಂಡರ್ಡ್ಗಳು ಬಂದಾಗ ಎಲ್ಲ ನೆನಪಿಟ್ಕೊಳ್ಬೇಕಾ. 3ನೇ ಸ್ಟ್ಯಾಂಡರ್ಡ್ ದಿಂದ ಏನ್ ಮಾಡ್ತಾರ ಅಥವಾ ಈ ಕೃತಕ ಬುದ್ಧಿಮತ್ತೆಗೆ ಆದ್ಯತೆ ಕೊಡತ್ತೀವಿ. ಕೃತಕ ಬುದ್ಧಿಮತ್ತೆ ಬಗ್ಗೆ ಅವೇರ್ನೆಸ್ ಕೊಡಕ ಯಾವ ಇದನ್ನ ಸ್ಕೂಲ್ ಅಥವಾ ಸ್ಟ್ಯಾಂಡರ್ಡ್ ದಿಂದ ಸ್ಟಾರ್ಟ್ ಮಾಡ್ತಾರಂದ್ರ 3ನೇ ಸ್ಟ್ಯಾಂಡರ್ಡ್ ದಿಂದ ಅವ್ರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. NEP ಫಾರ್ಮುಲಾ ಏನೈತೆ ಅಂದ್ರೆ ಹೇಳ್ರಿ ನೋಡು. NEP ನ್ಯೂ ಎಜುಕೇಶನ್ ಪಾಲಿಸಿ 533
4 ಬೆಂಕಿ ಬೈ 5334 ಅಥವಾ 5334 ಅಂತ ಇರ್ತೈತಿಲ್ಲ ಹಂಗೆ ಸ್ಟೇಟ್ ಎಜುಕೇಶನ್ ಪಾಲಿಸಿ ಬಂದ್ರೆ 284 ಇವು ನೆನಪಿಟ್ಕೋರ ಸ್ಟೇಟ್ ಎಜುಕೇಶನ್ ಪಾಲಿಸಿ ಯಾರದಾರ ಕಮಿಟಿ ಸುಖದೇವ್ ತೋರಟ್ ರಾಷ್ಟ್ರದ ಬಂದ್ರ ಕಸ್ತೂರಿ ರಂಗನ್ ನೆನಪಿಟ್ಕೋ ಈಗ ರಾಷ್ಟ್ರದ ಬರ್ತದಲ್ಲ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಬರ್ತದ ಅಥವಾ ನೂತನ ಶಿಕ್ಷಣ ನೀತಿ ಅಂತ ಇವ್ರು ಯಾವ ಇಯರ್ದಾಗ ಬರ್ತದೆ 20 21 22 2020 ಇವಾಗ ಕೊಟ್ಟಿರ್ತಾರ ರಾಷ್ಟ್ರೀಯ ಅಥವಾ ಹೊಸ ಶಿಕ್ಷಣ ನೀತಿ ಅಂತ ಬಂದಾಗ ಯಾವ ಇಯರ್ದಾಗ ಬಂದೈತೆ ಅಂತ ಹೇಳಿಕೆ ಕೊಟ್ಟು ಕನ್ಫ್ಯೂಸ್ ಮಾಡಿರ್ತಾನೆ ರೀಸೆಂಟ್ ಆಗಿ ಬಂದೈತೆ ಅಂದ್ 22 23 ಅಂತಂದು ಹಿಂಗೆ ಕೊಟ್ಟಿರ್ತಾನಲ್ಲ ಯಾವಾಗ ಬರ್ತದೆ ಅಂದ್ರೆ 2020 ಕಸ್ತೂರಿ ರಂಗನ್ ಕಮಿಟಿ ಸೇಮ್ ಸ್ಟೇಟ್ದಾಗ ಎಜುಕೇಶನ್ ಪಾಲಿಸಿ ಯಾವ ಟೈಮ್ನಾಗ ಬರ್ತದೆ 23 ವೆರಿ ಗುಡ್ ಸ್ಟೇಟ್ದಾಗ ಬತ್ರ 23 ನೆನಪಿರ್ತೈತಲ್ಲ ಮಣ್ಣು ಇನ್ನೊಂದು ಹೇಳಿದ್ವಲ್ಲ ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಹೇಳ್ರಿ ನೋಡು ಈಗ PUC ತನ ಏನು ಬುಕ್ಗಳು ಫ್ರೀ ಕೊಡತ್ತಾರೋ ಪುಸ್ತಕಗಳನ್ನ ಫ್ರೀ ಕೊಡತ್ತಾರೋ ಇವು ಏನು ಕನ್ಫ್ಯೂಸ್ ಮಾಡಿರ್ತಾನೆ ಯಾವ ಸ್ಟ್ಯಾಂಡರ್ಡ್ದಿಂದ ಯಾವ ಸ್ಟ್ಯಾಂಡರ್ಡ್ ತನ ನೋಟ್ಬುಕ್ಗಳನ್ನ ಉಚಿತವಾಗಿ ಕೊಡತ್ತಾರ ಕೇಳ್ತಾರೆ ಫಸ್ಟ್ ಟೈಮ್ ಕೊಡೋದು ಯಾಕಂದ್ರೆ ಇದನ್ನ ಅರ್ಬಿ ಕೊಟ್ಟಾರ ಪುಸ್ತಕಗಳು ಕೊಟ್ಟಾರ ಬಟ್ ಫಸ್ಟ್ ಟೈಮ್ ನೋಟ್ಬುಕ್ ಕೊಡತ್ತಾರ ಯಾವ ಸ್ಟ್ಯಾಂಡರ್ಡ್ ತನ ಅಂದ್ರೆ 1ನೇ ಕ್ಲಾಸ್ದಿಂದ 12ನೇ ಕ್ಲಾಸ್ ತನ ನೋಟ್ಬುಕ್ಗಳು ಉಚಿತ ಗೊತ್ತಾಗದಲ್ಲ ನೋಟ್ಬುಕ್ ಬರೆಯೂ ಇರ್ತಾವಲ್ಲ ಅವ್ನು ಪುಸ್ತಕಗಳು ಕೊಡೋದಂತೂ ಮೊದಲಿಂದ ಐತ್ರಿ ಸ್ಟೇಟ್ ಎಜುಕೇಶನ್ ಪಾಲಿಸಿ ಒಳಗೆ ಬಂದಾಗ ನೆಕ್ಸ್ಟ್ ರೀಸೆಂಟ್ ಆಗಿ ಇನ್ನೊಂದು ನೋಡಿ RSS ಒಂದು ಚಾಪ್ಟರ್ ಆ್ಯಡ್ ಮಾಡೋಣ ಅಂತಿದ್ರೆ ನೆನಪೈತಲ್ಲ ಇವು ಏನರ ಸೆಕ್ಷನ್ ಎಜುಕೇಶನ್ ರಿಲೇಟೆಡ್ ಬಂದು ಅಂತೇಳಿ ನೆನಪಿಟ್ಕೊಂಡ್ಬಿಡ್ರಿ ಅಷ್ಟು ನೆಕ್ಸ್ಟ್ ಇದೇ ರೀಸೆಂಟ್ ಆಗಿ ಇದು ಭೋಜಶಾಲಾ ಅಂತ ನ್ಯೂಸ್ನಾಗ ಐತೆ ಭೋಜಶಾಲಾ ಅಂತ ಇದು ಎಲ್ಲಿ ಕಂಡು ಬರ್ತದ್ರಿ ಯಾವ ಸ್ಟೇಟ್ನಾಗ ಇದು ಹೈಯೆಸ್ಟ್ ನ್ಯೂಸ್ನಾಗ ಬರತೈತೆ ನೋಡಿ ಭೋಜಶಾಲಾ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮಧ್ಯಪ್ರದೇಶದಾಗ ಭೋಜಶಾಲಾ ಇವು ಯಾಕೆ ನ್ಯೂಸ್ನಾಗ ಇದ್ದುದು ನೆನಪಿಟ್ಕೋಬೇಕಂದ್ರೆ ಇನ್ನೊಂದು ಹೇಳಿದ್ದು ನೆನಪೈತಿ ದ್ವೀಪದ ಸಲ್ಮಾನ್ ತಿರುಪನ ಕುಂದ್ರಮ್ ಅಂತ ಬರ್ತದೆ ಇವು ಆನ್ಲೈನಲ್ಲಿ ಹಾಕ್ಬಿಟ್ಟಿರ್ತಾನೆ ಇವು ಎಲ್ಲಿಯೂ ಬಂದಾವತ್ತು ಕನ್ಫ್ಯೂಸ್ ಆಗ್ಬಿಡ್ತಾವಲ್ಲಿ ಇವು ಎಲ್ಲರ ಡೈಲಿ ಹಾಕಿರ್ತಾವಲ್ರಿ ಅವ್ನು ನೆನಪಿಟ್ಕೊಂಡು ಹೋದ್ರೆ ಅಂತೇಳಿ ಈಜಿ ಅನಿಸ್ಬಿಡ್ತಾವೆ ಈಗ ಪ್ರೇಮ್ ವಿಹಾರ ಆಗಲಿ ಅಥವಾ ಇದು ರೀಸೆಂಟ್ ಆಗಿ ನರೇಂದ್ರ ಮೋದಿ ಇಂಡೋನೇಷ್ಯಾದಾಗ ಒಂದು ಟೆಂಪಲ್ಗೆ ಹೋಗಿದ್ರಿ ಯಾವ್ದು ಹೇಳ್ರಿ ಪ್ರಬಂಬನ್ ಅಂತೈತಲ್ಲ ಯಾವ ದೇವ್ರದ್ದು ಶಿವಾನೋ ವಿಷ್ಣುನೋ ಶಿವ ಟೆಂಪಲ್ ಯಾವ್ದಲ್ಲ ಇವು ಮೂರು ಅದಾವ ಮೂರು ಮುಖ ಶಿವ ಇದು ನೆನಪಿಟ್ಕೋರಿ ಇವು ಟೆಂಪಲ್ ರೀಸೆಂಟ್ ಆಗಿ ನ್ಯೂಸ್ನಾಗ ಇರ್ತಲ್ಲ ಅವ್ರು ನೆನಪಿಟ್ಕೋಬೇಕಾ ಸೇಮ್ ಹಂಗ ತಿರುಪನ ಕುಂದ್ರಮ್ ಅಂತ ಬರ್ತದೆ ಎಲ್ಲಿ ಬರ್ತದೆ ತಿರುಪನ ಕುಂದ್ರಮ್ ನ್ಯೂಸ್ನಾಗ ಇತ್ತು ನೋಡಿ ಅವ್ರ ಕಾಸ್ಟ್ನವ್ರಿಗೆ ದೀಪ ಬೆಳಗಾಕ್ ಬಿಡತ್ತಿದ್ದಿಲ್ಲ ತೇತಿರ್ ತಮಿಳ್ನಾಡ ಕೇರಳ ತಮಿಳ್ನಾಡ್ನಾಗ ಬರ್ತದೆ ತಿರುಪನ ಕುಂದ್ರಮ ಸೇಮ್ ಹಂಗ ಜ್ಞಾನ ವ್ಯಾಪಿ ಮಸೂದಿ ನ್ಯೂಸ್ನಾಗ ಇತ್ತು ನೆನಪೈತಿ ಮಸೀದಿ ಅಂತ ಬರ್ತದೆ ಎಲ್ಲಿ ಬರ್ತದೆ ಜ್ಞಾನ ವ್ಯಾಪಿ ಎಲ್ಲಿ ಬರ್ತದೆ ಉತ್ತರ ಪ್ರದೇಶದಾಗ ಇವೆಲ್ಲ ಕಾಯ್ದೆಗಳು ನ್ಯೂಸ್ನಾಗ ಬಂದಾಗ ಇದಕ್ಕಂದ್ರೆ ನಮ್ಮಲ್ಲಿ ಒಂದು ಇದನ್ನೈತೆ ಅಂತ ಹೇಳಿದ್ನಲ್ಲ ಪೂಜಾ ಸ್ಥಳಗಳ ಕಾಯ್ದೆ ಅಂತ ಯಾವ ಇಯರ್ದಾಗ ಬರ್ತದೆ 1991 92 93 1991 ಇದು ನೆನಪಿಟ್ಕೋರೆ ಪೂಜಾ ಸ್ಥಳಗಳ ಕಾಯ್ದೆ ಅಥವಾ ಇದನ್ನ ಏನ ಟೆಂಪಲ್ ವರ್ಷಿಪ್ ಆಕ್ಟ್ ಅಂತ ಕರೀತಾರೆ ಅಥವಾ ಕಾಯ್ದೆ ಅಂತ ಕರೀತಾರೆ ಈ ಕಾಯ್ದೆ ಯಾಕೆ ನ್ಯೂಸ್ನಾಗ ಬರ್ತದೆ ಜ್ಞಾನ ವ್ಯಾಪಿದಾಗ್ಲಿ ಅಥವಾ ಈಗ ಯಾವ್ದು ಹೇಳಿ ಅಂದ್ರೆ ಭೋಜಶಾಲಾ ಅಂತ ಹೇಳ್ತೀನಿ ಭೋಜಶಾಲಾ ಎಲ್ಲೈತೆ ಅಂತ ಕೇಳ್ರ ಮಧ್ಯಪ್ರದೇಶದಾಗ ಐತಿ ಇವೆಲ್ಲ ಟೆಂಪಲ್ಗಳ ಮೊದಲು ಯಾವ ಇಯರ್ದಿಂದ ಕನ್ಸಿಡರ್ ಮಾಡ್ತಾರೆ ಹೇಳ್ರಿ ಆಕ್ಟ್ ಪ್ರಕಾರ ಆಗಸ್ಟ್ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಯಾವ ಒಂದು ಧರ್ಮಕ್ಕೆ ಸಂಬಂಧಿಸಿತ್ಲ ಅದ ಧರ್ಮಕ್ಕೆ ರಿಲೇಟೆಡ್ ಆ ಟೆಂಪಲ್ ನ ಡೆವಲಪ್ ಮಾಡ್ಬೇಕಂತೇಳಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರಾಮ ಮಂದಿರ ಅದ ಯಾಕಂದ್ರೆ ಇದನ್ನ ಹೇಳತ್ತಿದ್ರು ರಾಮ ಮಂದಿರ ಡೆವಲಪ್ ಮಾಡೋಕ್ಕಿಂತ ಮುಂದೆ ಬಾಬ್ರಿ ಮಸೀದಿ ಅನ್ನತ್ತಿದ್ರಲ್ಲ ಅದನ್ನ ಏನ್ ಮಾಡ್ತಾರ ಅಂದ್ರೆ 1991 ಕಾಯ್ದೆ ಏನ್ ಹೇಳಿರ್ತೈತೆ ಅಂದ್ರೆ 1947 ಆಗಸ್ಟ್ 15 ಮುಂಚೆ ಯಾವ ಒಂದು ರಿಲಿಜನ್ ಅಥವಾ ಯಾವ ಒಂದು ಧರ್ಮಕ್ಕೆ ಸಂಬಂಧಿಸಿರ್ತೈತಿ ಅವನ್ನ ಮೇಂಟೈನ್ ಮಾಡ್ಬೇಕಂದಿರ್ತಾರೆ ಈಗ ಭೋಜಶಾಲಾ ಯಾಕೆ ನ್ಯೂಸ್ನಾಗ ಐತಂದ್ರ ಇತ್ತೀಚೆಗೆ ಏನ್ ಮಾಡ್ರ ಅಂದ್ರ ಹೈಕೋರ್ಟ್ದವ್ರ ಪರ್ಮಿಷನ್ ಕೊಟ್ಟಿದ್ರಿ ಮಧ್ಯಪ್ರದೇಶ ಹೈಕೋರ್ಟ್ದವ್ರು ಇದು ಹಿಂದೂ ರಿಲಿಜನ್ಗೆ ಸಂಬಂಧಿಸೈತಿ ಅವ್ರ ಅಟ್ಟ ಇಲ್ಲಿ ಇದನ್ನ ಮಾಡ್ಬೋದು ಅಂತ ಹೇಳಿ ಬಟ್ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಏನ್ ಹೇಳೈತಿ ಅದು ಬರಂಗಿಲ್ಲ ಅದನ್ನ ಸ್ಟಡಿ ಮಾಡ್ಬೇಕಂತ ಹೇಳ್ಯಾರ ಅದು ಎಲ್ಲಿ ಬರ್ತೈತೆ ಅಂದ್ರೆ ಭೋಜಶಾಲಾ ಬಂದ್ರ ಎಲ್ಲಿ ಮಧ್ಯಪ್ರದೇಶದ ಪೂರ್ತಿ ನೆನಪಿಟ್ಟವ್ರು ಮಧ್ಯಪ್ರದೇಶದ ದಾರ್ನಾಗ ಯಾವ್ದು ಬರ್ತೈತ್ರ ಭೋಜಶಾಲಾ ಅದು ಯಾಕೆ ನ್ಯೂಸ್ನಾಗ ಐತಂದ್ರೆ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಮುಸ್ಲಿಮ್ದವ್ರಿಗೆ ಪ್ರೇಯರ್ ಮಾಡು ಸಲ್ಮಾನ್ ಅಥವಾ ಅವ್ರು ಏನ್ ಕರಿತಿದ್ರು ಅದಕ್ಕೆ ಇನ್ನೊಂದು ಹೆಸರು ಕರೀತಾರ ಅವ್ರು ಕಮಲಾ ಮೌಲಾ ಮಾಸ್ಕ್ಯೂ ಅಂತ ಕರೀತಾರೆ ನೆನಪಿಟ್ಕೋರಿ ಡೈರೆಕ್ಟ್ ಹಿಂಗು ಭೋಜಶಾಲಾ ಕೊಡಲ್ದ ಕಮಲಾ ಮೌಲಾ ಮಾಸ್ಕ್ಯೂ ಅಂದ್ರೆ ಮಸೀದಿ ಎಲ್ಲಿ ಐತೆ ಅಂತ ಕೇಳಿದ್ರು ಅಲ್ಲೇ ನೆನಪಿರ್ತೈತಲ್ಲ ಕಮಲಾ ಮೌಲಾ ಮಸೀದಿ ಅಂತ ಕರೀತಾರೆ ಅದು ಎಲ್ಲೈತೆ ಅಂದ್ರೆ ಅದ ಭೋಜಶಾಲಾ ಅವ್ರು ಏನ್ ಹೇಳತ್ತಾರ ಅಂದ್ರೆ ನಾವು ಗುರುವಾರ ಶನಿವಾರ ಇದನ್ನ ಶುಕ್ರವಾರಕ್ಕೊಮ್ಮೆ ನಮಾಜ್ ಮಾಡೋ ಸ್ಥಳ ಐತಿದ ಹಿಂದೂ ರಿಲಿಜನ್ಗೆ ಸಂಬಂಧಪಟ್ಟಿಲ್ಲ ಅಂತ ಅವ್ರು ಡಿಪೇಂಡ್ ಮಾಡತ್ತಿದ್ರು ಕ್ರೈಸಿಸ್ ಆಗಿತ್ತು ಅದರ ಸಲ್ಬಂಧ ಹೇಳತ್ತನ ಭೋಜಶಾಲಾ ಎಲ್ಲಿ ಬರ್ತೈತೆ ಅಂತಂದ್ರ ಮಧ್ಯಪ್ರದೇಶ ನೆನಪಿರ್ತೈತಲ್ಲ ಮಧ್ಯಪ್ರದೇಶದ ದಾರ್ನಾಗ ಬರ್ತೈತಿ ಯಾವ ಕಾಯ್ದೆ ಪ್ರಕಾರ ಇವ್ನು ಮೇಂಟೈನ್ ಮಾಡ್ತಾರಂದ್ರ 1991 ಏನಂದ್ರೆ ಪೂಜಾ ಸ್ಥಳಗಳ ಕಾಯ್ದೆ ಅಂತ ಬರ್ತೈತಿ ಇವು ಟೆಂಪಲ್ ರಿಲೇಟೆಡ್ ಬಂದಾಗ ಈಗ ಹೇಳ್ರಿ ಮಧ್ಯಪ್ರದೇಶದಾಗ ಬಂದಾಗ ಇನ್ನ 2 ಕರೆಂಟ್ ಅಫೇರ್ಸ್ ಹೇಳ್ರಿ ಮೊನ್ನೆ ಹೇಳಿ ಏಷ್ಯಾದಾಗ ಅತಿ ಲಾರ್ಜೆಸ್ಟ್ ಮಿಸೈಲ್ಗಳನ್ನ ಪ್ರೈವೇಟ್ ಆಗಿ ಮಾಡತ್ತಾರ ಮಧ್ಯಪ್ರದೇಶದಾಗ ಎಲ್ಲಿ ಮಧ್ಯಪ್ರದೇಶದ ಮುಂದೆ ಶಿವಪುರಿ ನೆನಪಿರ್ತೈತಲ್ಲ ಮಧ್ಯಪ್ರದೇಶ ಶಿವಪುರಿ ಒಳಗೆ ಏನ್ ಮಾಡತ್ತಾರ ಅಂದ್ರೆ ಏಷ್ಯಾದಾಗ ಲಾರ್ಜೆಸ್ಟ್ ಪ್ರೈವೇಟ್ ಏನಂತಾರ ಕ್ಷಿಪಣಿಗಳನ್ನ ಇದನ್ನ ಮಾಡೋದು ನೆಕ್ಸ್ಟ್ ಇನ್ನೊಂದು ಮಧ್ಯಪ್ರದೇಶ ಹೇಳು ಬ್ರಿಕ್ಸ್ ಕರೆಕ್ಟ್ ಬ್ರಿಕ್ಸ್ ಕೃಷಿ ಕರೆಕ್ಟ್ ಸಮ್ಮಿಟ್ ಅಲ್ಲೇ ನಡೀತೈತೆ ನೆಕ್ಸ್ಟ್ ಮಧ್ಯಪ್ರದೇಶ ಇನ್ನೊಂದು ಹೇಳಿದ್ದಿಲ್ಲ ದನಗೋಳ ಸಲ್ಮಂದ್ ಒನ್ ಹೆಲ್ತ್ ಇನಿಷಿಯೇಟಿವ್ ನ್ಯಾಷನಲ್ ಒನ್ ಹೆಲ್ತ್ ಇನಿಷಿಯೇಟಿವ್ ಹೇಳಿದ್ದಿಲ್ಲ ನ್ಯಾಷನಲ್ ಒನ್ ಹೆಲ್ತ್ ಇನಿಷಿಯೇಟಿವ್ ಅಂತ ಮಾಡ್ತಾರ ತಿಳಿದ್ದು ನೆನಪೈತಿ ನ್ಯಾಷನಲ್ ಒನ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಎಲ್ಲಿ
ನಾಗ್ಪುರ ಉತ್ತರ ಪ್ರದೇಶ. ನಾಗ್ಪುರದಾಗ ಐತಲ್ಲ ನ್ಯಾಷನಲ್ ಒನ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಬಂದ್ರೆ ಎದ್ರ ಸಲ್ಮಂದಿ ಐತಲ್ಲ ಪ್ರಾಣಿಗಳ ಮನುಷ್ಯರ ಇವಕ್ಕೆಲ್ಲಕ್ಕೂ ಎನ್ವಿರಾನ್ಮೆಂಟ್ ರಿಲೇಟೆಡ್ ಐತಲ್ಲ ಅದ್ರದ್ದು ಎಲ್ಲಿ ಐತಿ ಇನ್ಸ್ಟಿಟ್ಯೂಟ್ ದಟ್ ಕೊಟ್ರೆ ಅಂದ್ರೆ ನಾಗ್ಪುರದಾಗ. ಬಟ್ ಅದ್ರದ್ದು ರೀಸೆಂಟ್ ಆಗಿ ಸಬ್ಮಿಟ್ ಮಾಡಿರ್ತಾರೆ. ಎಲ್ಲಿ ಮಾಡ್ತಾರೆ ಅಂದ್ರೆ ಅದನ್ನು ಮಧ್ಯಪ್ರದೇಶದಾಗ ಗೊತ್ತಾಗ್ತಲ್ಲ. ಮಧ್ಯಪ್ರದೇಶ ರಿಲೇಟೆಡ್ ಬಂದ ಟೆಕ್ಸ್ಟೈಲ್ ಪಾರ್ಕ್ ಮಧ್ಯಪ್ರದೇಶದಾಗ ಐತಿ, ದಾರ್ದಾಗ ಮಧ್ಯಪ್ರದೇಶ ದಾರ್ದಾಗ ಐತಿ. ಬ್ರಿಕ್ಸ್ ಸಮ್ಮಿಟ್ ಅಗ್ರಿಕಲ್ಚರ್ ಎಲ್ಲಿ ಆಗೈತೆ ಅಂದ್ರೆ ಮಧ್ಯಪ್ರದೇಶದಾಗ ಇಂದೋರ್ದಾಗ. ಇವು ನೆನಪದಾವಲ್ಲಿ ಬ್ರಿಕ್ಸ್ದು ಪಟಾಪಟ ಹೇಳ್ತಿರೋ ಲಾಸ್ಟ್ ಫಾರಿನ್ ಹೇಳ್ರಿ ನೋಡು. ಫಾರಿನ್ ಸೆಕ್ರೆಟರಿಗಳು ಬಂದಾಗ ಡೆಲ್ಲಿ ವೆರಿ ಗುಡ್, ಅಗ್ರಿಕಲ್ಚರ್ ಬಂದಾಗ ಇಂದೋರ್, ಆಮೇಲೆ ಕಲ್ಚರ್ ಬಂದಾಗ ವಾರಣಾಸಿ, ಆಮೇಲೆ ವಿಪತ್ತು ಕಾರ್ಯನಿರ್ವಹಣೆ ಬಂದಾಗ ಪುರಿ ಜಗನ್ನಾಥ, ವಿಪತ್ತು ಬಂದಾಗ ಪುರಿ. ನೆಕ್ಸ್ಟ್ ಯಾವ್ದು ಬರ್ತೈತಿ? ಆಂಟಿ ಡ್ರಗ್ಸ್ ಅಂತ ಬರ್ತೈತಿ. ಅಥವಾ ಮಾದಕ ವಸ್ತು ಎಲ್ಲಿ? ಅಸ್ಸಾಂನ ಮುಂದೆ, ಅಸ್ಸಾಂದ ಗುವಾಹಟಿ. ಮತ್ತು ಇದನ್ನ ಹ್ಯೂಮನ್ ಎಂಪ್ಲಾಯ್ಮೆಂಟ್ ಅಂತ ಬರ್ತೈತಿ. ಅದ ಕೇರಳದಾಗ 2 ಬರ್ತಾವ. ಕೇರಳದಾಗ ಯಾವ್ಯಾವ? ಅದ ಕೇರಳ ಒಂದ ಸ್ಕಿಲ್ ಒಂದ ಹ್ಯೂಮನ್ ಎಂಪವರ್ಮೆಂಟ್ 2 ಎಲ್ಲಿ ಅಂದ್ರೆ ಕೇರಳದಾಗ ಮಾಡ್ಯಾರ. ಆಮೇಲೆ ನೆಕ್ಸ್ಟ್ ಬಾಹ್ಯಾಕಾಶದ ಅಥವಾ ಸ್ಪೇಸದ್ ಬಂದಾಗ ಬೆಂಗಳೂರು. ಆಮೇಲೆ ಆಡಿಟ್ ಅಂತ ಬರ್ತೈತಿ ಅಥವಾ ಸೈ ಅಂತ ಕರಿತೀವಿ, ಅದು ಬೆಂಗಳೂರಾಗ. ಮತ್ತೆ ಯಾವ್ದು ಉಳಿಸಿದ್ವು? ಮುಗಿದೋನ? ಎನರ್ಜಿದೊಂದು ಕರೆಕ್ಟ್. ಎನರ್ಜಿದೊಂದು ಆಗಿತ್ತಲ್ಲ ಎಲ್ಲಿ? ಹರಿಯಾಣದ ಗುರುಗ್ರಾಮ್. ನೆನಪಿರ್ತಾವಲ್ಲ ಹರಿಯಾಣದ ಗುರುಗ್ರಾಮ್ದಾಗ ಯಾವ್ದಂದ್ರೆ ಎನರ್ಜಿ ಸಮ್ಮಿಟ್. ಇವೆಲ್ಲ ಬ್ರಿಕ್ಸ್ ಪಾರ್ಟ್ ನೋಡ್ರಿ. ಬ್ರಿಕ್ಸ್ ಆಗುತ್ತೆ. ಬ್ರಿಕ್ಸ್ದಾಗ ಎಷ್ಟು ಕಂಟ್ರಿ ಅದಾವ ಪ್ರೆಸೆಂಟ್? 11ನೇ ಕಂಟ್ರಿ ಯಾವ್ದು? ಯಾವ್ದಾ? ಸೌದಿ ಅರೇಬಿಯಾ. ನೆನಪೈತಲ್ಲ ಕಪಾಲ ಸಿಸ್ಟಮ್ ಇತ್ತೀಚೆಗೆ ತೆಗೆದೋಗದವ್ರು ಯಾವ್ದಂದ್ರ ಸೌದಿ ಅರೇಬಿಯಾ. ನೆನಪಿರ್ತೈತಲ್ಲ ಸೌದಿ ಅರೇಬಿಯಾ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ದಾಗ ಮೆಂಬರ್ ಐತೋ ಇಲ್ಲೋ? ಇವು ಹಿಂಗ ಕೇಳಿರ್ತಾರ್ರಿ. ಬ್ರಿಕ್ಸ್ ಅದು ಹಾಕ್ತಾರ. ಸೌದಿ ಅರೇಬಿಯಾ ಯಾವ್ಯಾವ್ದು ಮೆಂಬರ್ ಆಗಿರ್ತೈತೆ ಅಂತ ಕೇಳ್ಬಿಟ್ಟಿರ್ತೀನಿ. ಬ್ರಿಕ್ಸ್ನ್ಯಾಗೋ ಐತಿ. ಆಮೇಲೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ದಾಗ ಎಷ್ಟು ಬರ್ತಾವಲ್ಲಿ? 6 ಬರ್ತಾವ. ನೆನಪದವಲ್ಲ 6. ನೆಕ್ಸ್ಟ್ ಕ್ಯೂ ಬಾಕ್ಸ್. ಭೋಜಶಾಲಾ ಬತ್ ಎಲ್ಲಿ ಬರ್ತೈತೆ ಅಂದ್ರ ಮಧ್ಯಪ್ರದೇಶ. ಈಗ ಹೇಳ್ರಿ ನೋಡು, ಮಧ್ಯಪ್ರದೇಶದಾಗ ರೀಸೆಂಟ್ ಆಗಿ ಒಂದು ಡ್ಯಾಮ್ ನ್ಯೂಸ್ನಾಗಿತ್ತು. ನರ್ಮದಾ ನದಿ. ಆ ತಾಯಿ ಮಗಳು ಇಬ್ಬರು ಇದನ್ನ ಮಾಡಿದ್ರು ನೋಡು. ಎಲ್ಲಿ? ಬರ್ಗಿ ಡ್ಯಾಮ್. ಇವ್ರು ರೀಸೆಂಟ್ ಆಗಿ ನ್ಯೂಸ್ನಾಗ ಇರ್ತಾವಲ್ಲ ಒನ್ ಲೈನರ್ನಾಗ ಹಾಕ್ತಾರ. ಬರ್ಗಿ ಡ್ಯಾಮ್ ಅನ್ನೋದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯಾವ ಸ್ಟೇಟ್ನಾಗ ಬರ್ತೈತೆ ಅಂದ್ರೆ ಮಧ್ಯಪ್ರದೇಶದಾಗ. ಅದು ಎದ್ರ ಸಲ್ಮಂದ್ ಅದ್ರ ಅದು ನ್ಯೂಸ್ ಬಂದಿತ್ತಲ್ಲ, ತಾಯಿ ಮಗು ಸತ್ತಿತ್ತು ನೋಡೋದು, ಇದನ್ನ ನೀರೊಳಗೆ ಮುಣಿಗೆ, ಅದರದ ನ್ಯೂಸ್. ನೆಕ್ಸ್ಟ್ ವಿಂಧ್ಯಾಚಲ. ಕರೆಕ್ಟ್. ವಿಂಧ್ಯಾಚಲಂದಾಗ ಏನಾಗಿತ್ತು ಹೇಳಿ ಅದನ್ನೊಂದು ಹೇಳ್ಬಿಡಿ ಈಗ ಪಟ್ನ. ಇಂಡಿಯಾದಾಗ ಫಸ್ಟ್ ಟೈಮ್ ಏನ್ ಮಾಡ್ತಾರಂದ್ರೆ ಮೆಥನಾಲ್ ರೆಡಿ ಮಾಡ್ತಾರೆ. ಮೆಥನಾಲ್ ರೆಡಿ ಮಾಡಿದ್ದೆಲ್ಲಿ ಅಂದ್ರೆ ವಿಂಧ್ಯಾಚಲದಾಗ ಫಸ್ಟ್ ಮಾಡಿದ್. ಬಟ್ ಎಲ್ರ ಅದನ್ನ ಜಲ್ಲಿ ಪುಲೋರ ಅಂತ ಒಂದು ಪ್ಲಾಂಟ್ ಬರ್ತೈತೆ, ಅದರಿಂದ ರೆಡಿ ಮಾಡಿದ್ದು ಎಲ್ಲಿ ಅಂದ್ರೆ ಎಲ್ಲಿ? ಗುಜರಾತ್ನ ಕಾಂಡ್ಲಾ. 2 ಕನ್ಫ್ಯೂಸ್ ಆಗಂಗಿಲ್ಲ. ಫಸ್ಟ್ ಮಾಡ್ತಾರೆ ಎಲ್ಲಿ ಅಂದ್ರೆ ವಿಂಧ್ಯಾಚಲ ಮಧ್ಯಪ್ರದೇಶದಾಗ. ಏನ್ ಮಾಡ್ತಾರಂದ್ರೆ ಎಥೆನಾಲ್ ಅಲ್ಲ ಮೆಥನಾಲ್ ಜನರೇಟ್ ಮಾಡ್ತಾರೆ. ಕರೆ ಎಥೆನಾಲ್ಗಳನ್ನ ಬ್ಲೆಂಡ್ ಮಾಡತ್ತಾರ್ರಿ ಪೆಟ್ರೋಲ್ ಡೀಸೆಲ್ ಒಳಗೆ. ಮೆಥನಾಲ್ ರೆಡಿ ಮಾಡಕ ಫಸ್ಟ್ ಟೈಮ್ ಟ್ರಯಲ್ ಮಾಡಿದ್ದೆ ಎಲ್ಲಿ ಅಂದ್ರೆ ಮಧ್ಯಪ್ರದೇಶ ವಿಂಧ್ಯಾಚಲ. ಬಟ್ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ರೀಸೆಂಟ್ ಆಗಿ ಫಸ್ಟ್ ಟೈಮ್ ಇವು ಹೇಳನೆಲ್ಲ ಈ ಮೆಥನಾಲ್ಗಳು ಮಾಡ್ಬೇಕಾದ್ರೆ ಗಿಡಗಳು ಬೇಕು. ಅಂತದೊಂದು ಗಿಡ ಐತಿ ಯಾವ್ದಾದ್ರೆ ಜಲ್ಲಿ ಫ್ಲೋರಾ ಪ್ಲಾಂಟ್ ಅಂತ ಹೇಳಿ. ಹೆಂಗೀಗ ಜಟ್ರೋಪ ಸಸ್ಯ ಬರ್ತೈತಿಲ್ಲ ಡೀಸೆಲ್ ರೆಡಿ ಮಾಡಕ, ಸೇಮ್ ಆ ಪ್ಲಾಂಟ್ ದಿಂದ ಏನ್ ಮಾಡ್ಯಾರ ಅಂದ್ರೆ ಮಧ್ಯಪ್ರದೇಶದಾಗ ಏನ್ ಮಾಡ್ಯಾರ? ಮೆಥನಾಲ್ ಮಾಡಿದ್. ಏನ್ ಕಾರ್ಬನ್ ವೇಸ್ಟ್ ಏನಂದೆ? ಎದ್ರಲ್ಲೇ ಯೂಸ್ ಮಾಡ್ಯಾರ. ಕರೆಕ್ಟ್. ಅದು ಕಾರ್ಬನ್ ವೇಸ್ಟ್ ಅಲ್ಲೇ ತಗೊಂಡ್ ಮಾಡ್ತಾರ ಮೆಥನಾಲ್. ಎಲ್ಲಿ ಅಂದ್ರೆ ಮಧ್ಯಪ್ರದೇಶ. ಗೊತ್ತದಲ್ಲ ಮಧ್ಯಪ್ರದೇಶ 4. ಈಗ ರೀಸೆಂಟ್ ಆಗಿ ಮಧ್ಯಪ್ರದೇಶದ ಯಾವ ಟೆಂಪಲ್ ಹೇಳ್ರಿ? ಭೋಜಶಾಲಾ ಟೆಂಪಲ್. ನೆನಪಿಟ್ಕೋರು. ಭೋಜಶಾಲಾ ಟೆಂಪಲ್ ಬಂದ್ರೆ ಇಬ್ಬರಿಗೆ ಅಂದ್ರೆ ಅವ್ರಿಗೆ ಅದಕ್ಕೆ ಇನ್ನೊಂದು ಮುಸ್ಲಿಂ ಒಳಗೆ ಹೆಸರು ಏನಂತ ಕರೀತಾರಂದ್ರ ಕಮಲಾ ಮೌಲಾ ಅಂತ ನೆನಪಿಟ್ಟವ್ರು. ಕಮಲಾ ಮೌಲಾ ಮಸೀದಿ. ಮಸೀದಿ ದರ್ಗಾ ಅಂತ ಬರ್ತಾವಲ್ಲ, ಇವನು ಕನ್ಫ್ಯೂಸ್ ಮಾಡಿರ್ತಾನೆ. ಮಸೀದಿ ಅಂದ್ರೆ ಪ್ರೇಯರ್ ಮಾಡೋ ಸ್ಥಳ ಇರ್ತೈತಿ. ಹೆಂಗ್ ನಾವು ಇವು ಬೌದ್ರೊಳಗೆ ಬಂದಾಗ ಕೇಳ್ತಾರೆ ನೆನಪೈತಲ್ಲ ಚೈತ್ಯಾಲಯ ವಿಹಾರ ಅಂತ ಕೇಳಿರ್ತಾರಲ್ಲ, ಸೇಮ್ ಹಂಗ ಇದ್ರೊಳಗೆ ಬಂದು ಅಂತೇಳಿ ಮಸೀದಿ ಅಂದ್ರೆ ಪ್ರೇಯರ್ ಮಾಡೋದು. ಆಮೇಲೆ ದರ್ಗಾ ಅಂದ್ರೆ ಸೂಫಿ ಸಂತ್ರ ಇದ್ರಲ್ಲ ಅವ್ರದ್ದೇನು ಇದನ್ನ ಅವ್ರ ಟಾಂಬ್ಗಳು ಇರ್ತಾವಲ್ಲ ಅಥವಾ ಅವ್ರದ್ದೇನು ಏನತ್ತೆ ಅದಕ್ಕೆ ಸಮಾಧಿಗಳ. ಆ ಸಮಾಧಿ ಮೇಲೆ ಕಟ್ಟಿರ್ತಾರ, ಅವಕ್ಕೆ ದರ್ಗಾ ಆತಾರ. ಇವು 2 ಕನ್ಫ್ಯೂಸ್ ಆಗಬಾರ್ದು. ನಾಳೆ ಕೇಳಿರ್ತಾರಲ್ಲ ಅದ್ರ ಸಲ್ಬಂದ್ ಹೇಳಿ ದರ್ಗಾ ಅಂತ ಬತ್ತೇಳಿ ಅಲ್ಲಿ ಏನ್ ಮಾಡ್ತಿರ್ತಾರ ಅಂದ್ರೆ ಸಮಾಧಿಗಳ ಮೇಲೆ. ಈಗ ನಾವ್ ಹೆಂಗ್ ಸಾಂಚಿ ಸ್ತೂಪ ಬಂದಾಗ ಬುದ್ಧನ ಅವಶೇಷಗಳ ಮೇಲೆ ಕಟ್ಟಿವತ್ತೀವಲ್ಲ, ಹಂಗ ಯಾರಂದ್ರೆ ಇವ್ರ ಸೂಫಿ ಸಂತ್ರ ಅವಶೇಷಗಳ ಮೇಲೆ ಕಟ್ತಾರಲ್ಲ, ಅದಕ್ಕೆ ಏನತ್ತು ಅಂದ್ರೆ ದರ್ಗಾ. ಬಟ್ ಮಸೀದಿ ಅಂದ್ರೆ ಏನಿರ್ತೈತೆ ಅಂದ್ರೆ ಓನ್ಲಿ ಏನಿರ್ತೈತೆ ಅಂದ್ರೆ ಪ್ರೇಯರ್. ಅದನ್ನ ಡಿಪೆಂಡ್ ಎದಕ್ಕೆ ಮಾಡತ್ತಿದ್ರೆ ನಾವು ಫ್ರೈಡೇಕೊಮ್ಮೆ ಪ್ರೇಯರ್ ಮಾಡೋ ಸ್ಥಳ ಐತ್ರಿ. ಇದ ಕಮಲಾ ಮೌಲಾ ಮಸೀದ್ ಅಂತ ಕರಿತಿದ್ವಿ ಇದಕ್ಕೆ. ಅದ್ರ ಸಲ್ಬಂದ ಅವ್ರು ಇದನ್ನ ಮಾಡಿದ್ವಿ. ಈ ಸುಪ್ರೀಂ ಕೋರ್ಟ್ಗೆ ಹೋಗೈತೆ. ನಾಳೆ ಯಾವ್ದು ಒಡೆಕ್ ಕೊಡ್ತದೆ ಗೊತ್ತಿಲ್ಲ, ಬಟ್ ಕೊಡ್ತದೆ. ನಾಳೆ ಅಂದ್ರಲ್ಲ ಇನ್ ಮುಂದೆ ಮತ್ತೆ ನಾಳೆ ಐತಂದಿರಿ. ನೆಕ್ಸ್ಟ್ ದೇಶದಾಗ ಫಸ್ಟ್ ಟೈಮ್ ಯೂನಿವರ್ಸಿಟಿ ಮಾಡತ್ತಾರ. ಗೌರ್ಮೆಂಟ್ ಓನ್ಡ್ ಯೂನಿವರ್ಸಿಟಿಯಲ್ಲಿ ಬೆಂಗಳೂರಾಗ. ಇವು 2 ಕನ್ಫ್ಯೂಸ್ ಅಕ್ಕ ನೋಡಿ. ಫಸ್ಟ್ ಟೈಮ್ ಆಲ್ರೆಡಿ ಹೇಳಿದ್ವಿ ನಾವು ಕ್ವಾಂಟಮ್ ಮತ್ತು ಯೂನಿವರ್ಸಿಟಿ ಅಂತ ಹೇಳಿದ್ದು ನೆನಪೈತಿ. ಕ್ವಾಂಟಮ್ ಯೂನಿವರ್ಸಿಟಿ ಎಲ್ಲಿ ಮಾಡತ್ತಾರ? ಎಲ್ಲಿ? ಆಂಧ್ರ ಪ್ರದೇಶದ ಅಮರಾವತಿ ಅಂತ ಬರ್ತೈತಿ. ಅಮರಾವತಿದಾಗ ಕ್ವಾಂಟಮ್ ಮತ್ತು ಯೂನಿವರ್ಸಿಟಿ ಅಂತ ಕರೀತಾರೆ. ಅದನ್ನ ಯಾರು ಮಾಡತ್ತಾರ? ಆಂಧ್ರ ಪ್ರದೇಶ ಗೌರ್ಮೆಂಟ್ದವ್ರು ಮಾಡತ್ತಾರ, ಸೆಂಟ್ರಲ್ ಗೌರ್ಮೆಂಟ್ದವ್ರು ಮಾಡತ್ತಾರ. ಸೆಂಟ್ರಲ್ ಗೌರ್ಮೆಂಟ್ದಿಂದ ಮಿಟಿ ಅಂತ ಇಲಾಖೆ ಬರ್ತೈತಿ. ಯಾವ್ದಂದ್ರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಅಂತ ಬರ್ತೈತಿಲ್ಲ, ಆ ಇಲಾಖೆದವ್ರು ಆಂಧ್ರ ಪ್ರದೇಶದಾಗ ಮಾಡತ್ತಾರ. ಏನಂದ್ರೆ ಕ್ವಾಂಟಮ್ ಮತ್ತು ಯೂನಿವರ್ಸಿಟಿ. ಇದು ಫಸ್ಟ್ ಆಗ್ತಕ್ಕಂಥ GK ಕೇಳಿದಾಗ. ಬಟ್ ಇನ್ನೊಂದು ಏನ್ ಕೇಳ್ತಾರ ಅಂದ್ರೆ ಸರ್ಕಾರ ಅಥವಾ ಗೌರ್ಮೆಂಟ್ ಓನ್ಡ್ ಸ್ವಂತ ಯಾವ್ದಾರ ಸ್ಟೇಟ್ನಾಗ ಮಾಡತ್ತಾರ ಅಂತ ಕೇಳಿರ್ತೀನಿ. ಅದ ನಮ್ಮ ಕರ್ನಾಟಕ ಭಾರತದಾಗ ಫಸ್ಟ್ ಟೈಮ್ ಏನ್ ಮಾಡತ್ತಾರ ಅಂದ್ರೆ ಯೂನಿವರ್ಸಿಟಿ ಅಂತ ಎಲ್ಲಿ ಮಾಡ್ಬೇಕಂದ್ರೆ AICT ಅಂತ ಹೇಳಿಲ್ಲ, ಅದ ಬೆಂಗಳೂರಾಗ ಎಲ್ಲಿ
3 ಸಿಟಿಗಳು ಹೇಳಿದ್ಲ, ಇವು ರಿಲೇಟೆಡ್ ಬಂದಾಗ ಅವ ಸಿಟಿ ಈಗ ಬಿಡದಿ ಟೌನ್ಶಿಪ್ ಅಂತ ಮಾಡತ್ತಾರಲ್ಲ, ಅದ್ರ ಪಾರ್ಟ್ ಒಳಗೆ ಸ್ವಲ್ಪ ಜಾಗದಾಗ ಏನ್ ಮಾಡತ್ತಿದ್ರ AI ಸಿಟಿ ಮಾಡತ್ತಿದ್ರ. ಕ್ವಾಂಟಮ್ ಸಿಟಿ ಎಲ್ಲಿ ಮಾಡತ್ತಿದ್ರ ಅಂತ ಕೇಳ್ರ, ಹೇಸರಘಟ್ಟ. ನೆಕ್ಸ್ಟ್ ಕಿರ್ ಸಿಟಿ ಅಂತ ಬಂದ್ರ ದಾಬಸ್ಪೇಟೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬಂತು, ಸ್ವಿಫ್ಟ್ ಸಿಟಿ ಅಂತ ಬಂದ್ರ ಸರ್ಜಾಪುರ್. ವೆರಿ ಗುಡ್. ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ನಾಡಗೀತೆ ನ್ಯೂಸ್ನಾಗ ಇತ್ತು ನೋಡ್ರಿ. ನಾಡಗೀತೆದಾಗ ರೀಸೆಂಟ್ ಆಗಿ ಒಂದು ಧರ್ಮದ ಹೆಸರು ಸೇರಿಸ್ಬೇಕಂದ್ರೆ ಯಾವ ಧರ್ಮ? ಬೌದ್ಧ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ. ಅದು ಹಿಂದೂ ಮುಸಲ್ಮಾನ ಹಿಂಗ ಹಾಡಿತ್ತಲ್ರಿ. ಅದ ಇದನ್ನ ಬರ್ತೈತಿಲ್ಲ, ಜಯ ಭಾರತ ಜನನೀಯ ತನುಜಾತೆ ಅಂತೇಳಿ ಅದನ್ನ ಬರ್ದವ್ರು ಯಾರು? ಕುವೆಂಪು. ಯಾವಾಗ ಅಡಾಪ್ಟ್ ಮಾಡ್ಕೋತೀವಿ ಅದನ್ನ ರಾಷ್ಟ್ರೀಯ ಗೀತೆ, ರಾಜ್ಯ ಗೀತೆ ಅಂತೇಳಿ? ಆಪ್ಷನ್ ಕೊಡ್ತೀನಿ, ಇನ್ನೊಂದು ಕೊಡ್ತೀನಿ ಸರ್. ಜಯ ಭಾರತ ಜನನೀಯ ತನುಜಾತೆ ಅನ್ನೋದೈತ್ಲ, ಅದನ್ನ ಏನತ್ತೀವಿ ಅಂದ್ರೆ ಕರ್ನಾಟಕ ರಾಜ್ಯ ಗೀತೆ ಅಂತ ಕರಿತೀವಿ. ಹೆಂಗ್ ರಾಷ್ಟ್ರಕ್ಕೆ ಒಂದು ಐತಲ್ಲ ಹಂಗ ರಾಜ್ಯ ಗೀತೆ ಅಂತ ಕರಿತೀವಿ. ಯಾರು ಬರೀತಾರಂದ್ರೆ ಕುವೆಂಪು ಅವ್ರು. ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವ ಇಯರ್ದಿಂದ ಡಿಕ್ಲೇರ್ ಮಾಡ್ತಾರೆ? 2024, 25, 26. 2024 ಇರ್ಬೇಕು ನೋಡಿ. 2004 ನಾಡಗೀತೆ ಅಂತ ಡಿಕ್ಲೇರ್ ಮಾಡಿದ. ಕೇಳಿದ್ದಲ್ಲ ಕ್ವಶನ್ ಒಮ್ಮೆ. ಕರೆಕ್ಟ್. 2000 PC ಕ್ವಶನ್ ಏನದು. 2004 ಯಾವ್ದಂದ್ರೆ ಜಯ ಭಾರತ ಜನನೀಯ ತನುಜಾತ್. ಈಗ ರೀಸೆಂಟ್ ಆಗಿ ಏನ್ ಮಾಡತ್ತಾರ, ಕ್ವಶನ್ ಏನ್ ಕೇಳಿರ್ತಾನ ಗೊತ್ತಾವ, ಬೌದ್ಧ ಧರ್ಮನ ಈ ರೀಸೆಂಟ್ ಆಗಿ ಸೇರ್ಸತ್ತಾರ. ಇದು ಮೊದಲು ಸೇರಿತ್ತೋ ಏನ್ ಫಸ್ಟ್ ಟೈಮ್ ಸೇರ್ಸತ್ತಾರ? ಇದು ಮೊದಲೇ ಸೇರಿತ್. ಅದಕ್ಕೆ ಏನತ್ತಾರ ಅಂದ್ರೆ ಇವಕ್ಕ ಮರು ಸೇರ್ಪಡೆ ಅಂತ ಕರೆದಿರ್ತಾರ ನೋಡ್ರಿ. ಯಾವರ ಏನ್ರ ಹೊಸದಾಗೆ ಮಾಡ್ಬೇಕಂತೇಳಿ ಡೈರೆಕ್ಟ್ ನವೀನವಾಗಿ ಸೇರ್ಪಡೆ ಅಂತ ಕರಿತೀವಿ. ಬಟ್ ಇದನ್ನೇನಂದ್ರ ಬೌದ್ಧ ಧರ್ಮನ ಏನ್ ಮಾಡತ್ತಾರ ಅಂದ್ರೆ ನವೀನವಾಗಿ ಸೇರ್ಸತ್ತಾರ್ರಿ. ಇದನ್ನ ಏನಂದ್ರ ಮರು ಅಥವಾ ಏನತ್ತಾರ ಅಂದ್ರೆ ರೀ ಇಂಟ್ರಡಕ್ಷನ್ ಅಂತ ಕರೀತಾರ. ಯಾವ್ದ್ರೊಳಗಂದ್ರ ಜಯ ಭಾರತ ಜನನೀಯ ತನುಜಾತೆ. ಅದ್ರೊಳಗೆ ಯಾವ ಇಯರ್ದಾಗ ಮಾಡಿರ್ತಾರ, ಅದನ್ನ ಅಡಾಪ್ಟ್ ಮಾಡಿರ್ತಾರಂದ್ರ 2004. ಬಟ್ 2004 ಈ ಗೀತೆ ಬರ್ದಿರಂಗಿಲ್ಲ, ಕುವೆಂಪು ಬರ್ದಿದ್ದು ಹಳಿದೈತೆ. ಬಟ್ ಅಡಾಪ್ಟ್ ಮಾಡ್ಕೊಂಡಿದ್ದು ಅಥವಾ ರಾಜ್ಯ ಗೀತೆ ಅಂತ ಡಿಕ್ಲೇರ್ ಮಾಡಿದ್ದು ಯಾವಾಗ ಅಂದ್ರೆ 2004 ಬರ್ತದೆ. ಅದ್ರ ಮೇಲೆ ಕ್ವಶನ್ ಕೇಳಿದ್ದಲ್ಲ ಒಮ್ಮೆ. ನೆಕ್ಸ್ಟ್ ಅದು ನಿಮಿಷ ಎಷ್ಟೈತೆ? ಎಷ್ಟ್ರಾಗ ಆಡ್ತಾರೆ? 2.5 ನಿಮಿಷ ಐತೆ. ಅದು 2.5 ಇದಕ್ಕಿರ್ಬೇಕು ನೋಡು. ಪಕ್ಕ ಹೇಳಿ, ನಾನು ನೋಡಿಲ್ಲ ಅದನ್ನ. ಇದು ಏನು ಅದು ಆ ಟ್ಯೂನ್ ಗೊತ್ತಾತಲ್ಲ. ಈಗ ಯಾವ ಕಾಸ್ಟ್ ಅದ ಅಥವಾ ಯಾವ ಧರ್ಮ ಸೇರ್ಸತ್ತಾರಂದ್ರೆ ಅದ್ರೊಳಗ ಬೌದ್ಧ ಧರ್ಮ ಅದ. ಇದನ್ನಿತ್ತು ನೋಡ್ರಿ, ಹಿಂದೂ ಪಾರಸಿಕ ಏನು ಹಾಡಿತ್ತಲ್ಲ, ನಡು ಬರ್ತೈತಿ ನೋಡು. ಪಾರಸೀಕ ಜೈನರ ಉದ್ಯಾನ ಅಲ್ಲೇ ಬರ್ತೈತಿ. ಅದು ಎಲ್ಲಿ ರಿಪ್ಲೇಸ್ ಮಾಡತ್ತಾರ ಅಂದ್ರ ಪಾರಸೀಕ ಜೈನರ ಉದ್ಯಾನ ಅಂದ್ರಲ್ಲ. ನಮ್ಮಲ್ಲಿ ಏನಂದ್ರ ಎಲ್ಲಾ ಧರ್ಮಕ್ಕೆ ಆದ್ಯತೆ ಕೊಟ್ಟು ಉದ್ಯಾನ ಇದನ್ ಮಾಡ್ಬೇಕಂತ ಪಾರ್ಸಿ ಮೆನ್ಷನ್ ಮಾಡ್ರೆ, ಜೈನರ ಉದ್ಯಾನ ಅಂದ್ರೆ ಜೈನರಾದ್ಮೇಲೆ ಏನ್ ಮಾಡಿದ್ರೆ ಉದ್ಧಾರ ಮಾಡೋದತ್ತ ಹೇಳ್ಯಾರ ಧರ್ಮಗಳು. ಆ ಜೈನರ ಉದ್ಯಾನ ಐತ್ಲ ಅದನ್ನ ಏನ್ ಮಾಡಂದ್ರ ಜೈನ ಬೌದ್ಧರ ಉದ್ಯಾನ ಅಂತ ಮಾಡತ್ತಾರ, ರಿನೇಮ್ ಮಾಡತ್ತಾರ. ನೆನ್ಪಿಟ್ಕೋ. ಇದು ಇದೊಂದು ಹೇಳಿ ನೋಡು, ನಾಡಗೀತೆ ಒಳಗೆ ಇವ್ನ ಏನಾರ ಚೇಂಜ್ ಮಾಡೋದಿರ್ತೈತಿಲ್ಲ, ಇದನ್ನ ರಾಜ್ಯ ಸರ್ಕಾರ ಮಾಡ್ತೈತೋ ಅಥವಾ ಯಾವ್ದು ಇಲಾಖೆ ಮಾಡ್ತೈತಿ? ಇದು ಯಾರ ಕಡೆ ಇರ್ತೈತೆ? ಸೆಂಟ್ರಲ್ ಗೌರ್ಮೆಂಟ್ ಕಡೆ ಇರ್ತೈತೆ, ರಾಜ್ಯ ಸರ್ಕಾರ ಕಡೆ ಇರ್ತೈತೆ? ರಾಜ್ಯ ಸರ್ಕಾರ. ಯಾಕಂದ್ರೆ ರಾಜ್ಯ ನಾಡಗೀತೆ ಡಿಕ್ಲೇರ್ ಮಾಡಿ ಅಂದ್ರೆ ಗೌರ್ಮೆಂಟ್ ಕಡೆನೇ ಇರ್ತೈತಿ. ಗೌರ್ಮೆಂಟ್ ಪವರ್ ಚೇಂಜ್ ಮಾಡ್ಬೋದು. ಯಾರು ಬರ್ದಿದ್ರು ಅಂದ್ರೆ ಅದನ್ನ ಗೊತ್ತಾಗತ್ತಲ್ಲ. ಯಾವ ಕಾಸ್ಟ್ ಸೇರ್ಸತ್ತಾರ ಅಂದ್ರೆ ಈಗ ಸಾರಿ ಕಾಸ್ಟ್ ಅನ್ನಂಗಿಲ್ಲ, ಧರ್ಮ ಅಂತಾರ. ಮತ್ತೆ ಇವು ಕಾಸ್ಟ್ ಆ ಧರ್ಮ ಕನ್ಫ್ಯೂಸ್ ಆಗ್ಬೇಡ. ಧರ್ಮದಾಗ ಬರು ಏನಿರ್ತಲ್ಲ ಸಣ್ಣ ಸಣ್ಣ ಅವಕ್ಕೆ ಕಾಸ್ಟ್ ಹತ್ತಿವು, ಜಾತಿಗಳತ್ತಿವು. ಧರ್ಮ ಅಂದ್ರೆ ಇವ ಹಿಂದೂ, ಜೈನ, ಮುಸ್ಲಿಮ ಇವೆಲ್ಲ ಬರ್ತಲ್ಲ. ಅದ್ರ ಎಲ್ಲಾ ಧರ್ಮಗಳು ಮೆನ್ಷನ್ ಮಾಡಿದ್ರೆ ಬೌದ್ಧ ಧರ್ಮ ಇದ್ದಿದ್ದಿಲ್ಲ, ರೀಸೆಂಟ್ ಆಗಿ ಮಾಡತ್ತಾರ. ಯಾವ ಸ್ಟ್ಯಾಂಜಾದಾಗ ಹೊತ್ತು ಕೇಳ್ಬೋದು ಅವ್ರು. ಯಾವ ಸ್ಟ್ಯಾಂಜಾದಾಗ ಬರ್ತದೆ? ಪಾರಸೀಕ ಜೈನರ ಉದ್ಯಾನ ಅಂತ ಐತಲ್ಲ, ಪಾರಸಿ ಜೈನ ಮತ್ತೇನಂದ್ರೆ ಬೌದ್ಧರ ಉದ್ಯಾನ ಅಂತ ಮಾಡ್ಬೇಕಂದಾರ. ನೆನಪಿರ್ತೈತಲ್ಲ. ನೆಕ್ಸ್ಟ್ ಇದು ಭಾರತ ಟೆಕ್ಸ್ 2026 ಅಂತ ಇತ್ತೀಚೆಗೆ ಒಂದು ಸಬ್ಮಿಟ್ ಮಾಡ್ತಾರೆ. ಇದು ಎದ್ರ ಸಲ್ಮಂದ್ ಮಾಡ್ತಾರೆ? ಭಾರತ ಟೆಕ್ಸ್ ಅಂತ ಬರ್ತದೆ. ನಾ ಆಪ್ಷನ್ ಕೊಡ್ಲಿ, ಟ್ಯಾಕ್ಸ್ ರಿಲೇಟೆಡ್ ಅವೇರ್ನೆಸ್ ಕೊಡೋ ಸಲ್ಮಂದ, ಆಮೇಲೆ ಟೆಕ್ಸ್ಟೈಲ್ ರಿಲೇಟೆಡ್ ಅವೇರ್ನೆಸ್ ಕೊಡೋ ಸಲ್ಮಂದ. ಎರಡರಾಗ ಒಂದು ಹೇಳಿ. ಟ್ಯಾಕ್ಸ್ ಅಲ್ಲ, ತಪ್ಪು. ಟೆಕ್ಸ್ಟೈಲ್ ಸಲ್ಮಂದ್ ಬರ್ತದೆ. ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅವ್ರು ಮಾಡ್ತಾರೆ. ಇದೇನಂದ್ರೆ ಭಾರತ ಟೆಕ್ಸ್ ಅಂತ ಕರೀತಾರೆ. ಈಗ ಹೆಂಗ್ ಭಾರತ ಟ್ಯಾಕ್ಸಿ ಅಂದ ಕೂಡಲೇ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಬರ್ತಲ್ಲ, ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಬರ್ತೈತಿಲ್ಲ, ಹಂಗ ಭಾರತ ಟೆಕ್ಸ್ ಅಂತ ಕರೀತಾರ. ಟೆಕ್ಸ್ ಅಂದ್ರೆ TEX ಅಂದ್ರೆ ಟೆಕ್ಸ್ಟೈಲ್ಗೆ ಆದ್ಯತೆ ಕೊಡ್ಬೇಕಂದ್ರ ಗೊತ್ತೈತಲ್ಲ. ಜಗತ್ನಾಗ ಅತಿ ಅಂದ್ರೆ ಜಗತ್ತಿಗೆಲ್ಲ ನಮ್ಮ ಟೆಕ್ಸ್ಟೈಲ್ಗಳನ್ನ ಪಬ್ಲಿಷ್ ಮಾಡ್ಬೇಕಂತ ಒಂದು ಪೋರ್ಟಲ್ ತರ್ತಾರೆ. ಯಾವ್ದು ಇನಿಷಿಯೇಟಿವ್? ವಿಶ್ವಸೂತ್ರ. ಯಾರು ತಂದಿರ್ತಾರಂದ್ರ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್. ಅದ ಜವಳಿ ಇಲಾಖೆದವ್ರು ತರ್ತಾರಲ್ಲ. ಇದನ್ನು ಏನಂದ್ರೆ ಟೆಕ್ಸ್ಟೈಲ್ ಇದನ್ನ ಸಾರಿ ಭಾರತ ಟೆಕ್ಸ್ ಅಂತ ಮಾಡ್ಯಾರಲ್ಲ. ಇಂಡಿಯಾದಾಗ ಏನ್ ವೆರೈಟಿ ಜವಳಿ ಉದ್ಯಮಗಳು ಮಾಡ್ತಿರ್ತಾರಲ್ಲ, ಅದ್ರ ಸಬ್ಮಿಟ್ ಮಾಡತ್ತಾರೆ. ಇಲ್ಲ ಅಂದ್ರೆ ಇದ್ರ ಡೆಲ್ಲಿ ಒಳಗೆ. ಅದಕ್ಕೆ ಭಾರತ ಟೆಕ್ಸ್ ಅಂತ ಕರೀತಾರೆ. ನೆನಪಿರ್ತೈತಲ್ಲ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂದ್ರೆ ಇದ ಜವಳಿ. ಇದನ್ನ ಟೆಕ್ಸ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳು ಎಷ್ಟದಾವ ಇಂಡಿಯಾದಾಗ? 7 ಅದಾವ. ನೆನಪೈತಲ್ಲ. ಮಧ್ಯಪ್ರದೇಶದಾಗ ಬರ್ತೈತಿ. ವೆರಿ ಗುಡ್, ಬರ್ತದೆ. ಕರೆಕ್ಟ್. ಆಮೇಲೆ ನಿಡಾರ್ 2.0 ಮಾಡ್ತಾರೆ ರೀಸೆಂಟ್ ಆಗಿ. ನಿಡಾರ್ 2.0 ಇದು ಎದ್ರ ಸಲ್ಮಾನ್ ಮಾಡ್ಯಾರ ಹೇಳ್ರಿ, ಅಥವಾ ಯಾವ ಮಿನಿಸ್ಟ್ರಿದವ್ರು ಲಾಂಚ್ ಮಾಡ್ತಾರೆ? ನಿಡಾರ್ ಅಂತ ಬರ್ತದೆ. ನಿಡಾರ್ ಅಂತ ಬರ್ತದೆ. ಅದು ಫುಲ್ ಫಾರ್ಮ್ ಹೇಳ್ಬಿಡ್ಲಿ. ನಿಡಾರ್ ಅಂತ ಕೇಳಿದಾಗ ಇದು ಹೊಸಾದ್ ಬಂದೈತಿ ಏನಂತ ನೋಡ, NIDAR ಅಂತ ಬರ್ತದೆ. ನಿಡಾರ್ 2.0 ಅಂತ ಹೊಸಾದ ಪೋರ್ಟಲ್ ಲಾಂಚ್ ಮಾಡೋರು. ಅದು ಎದ್ರ ಸಲ್ಮಾನ್ ಮಾಡ್ತಾರತ್ತೆ? ನ್ಯಾಷನಲ್ ಇನೋವೇಷನ್ ಚಾಲೆಂಜ್ ಫಾರ್ ಡ್ರೋನ್ ಅಪ್ಲಿಕೇಶನ್ ಅಂಡ್ ರಿಸರ್ಚ್ ಅಂತ ಬರ್ತದೆ. ನಿಡಾರ್ ಅಂತ ಬರ್ತೈತಿ. ಅದ್ರ ಡ್ರೋನ್ ಅಪ್ಲಿಕೇಶನ್ ಮತ್ತು ಚಾಲೆಂಜ್ಗಳನ್ನ ಅಡಾಪ್ಟ್ ಮಾಡ್ಕೋ ಸಲ್ಮಾನ್. ಈಗ ಹೇಳಿದ್ವಿ ನಾವು ಇಂಡಿಯಾದಾಗ ಏನಂದ್ರೆ ಡ್ರೋನ್ಗೆ ಆದ್ಯತೆ ಕೊಡತ್ತಾರೋ ಇಲ್ಲೋ. BSF ದಾಗ ಒಂದು ಮಹಿಳಾ ಆಪರೇಟೆಡ್ ಡ್ರೋನ್ ಸ್ಕ್ವಾಡ್ರನ್ ಮಾಡಿದ್ರಿ. ಯಾವ್ದು? ದುರ್ಗಾ ಅಂತ ಮಾಡಿದ್ರಿ. ನೆನಪೈತಲ್ಲ. BSF ದಾಗ ಏನ್ ಮಾಡಿದ್ರಿ ಅಂದ್ರೆ ದುರ್ಗಾ ಸ್ಕ್ವಾಡ್ರನ್ ಅಂತ ಮಾಡ್ರಿ. ಅಲ್ಲಿ ಏನೈತಂದ್ರೆ ಡ್ರೋನ್ ಸಲ್ಮಾನ್ ಮಾಡ್ತಾರ. ಪುರುಷರದೊಂದು ಇಂಡಿಯನ್ ಆರ್ಮಿದವ್ರು ಮಾಡಿದ್ರು ಡ್ರೋನ್ ಸಲ್ಮಾನ್. ಯಾವ್ದು?
ಡ್ರೋನ್ ಕೇಳತ್ತಿಲ್ಲ ಒಂದು ಯೂನಿಟ್ ಮಾಡಿದ್ರೆ ಅಂತೇಳಿ. ಈಗ ದುರ್ಗಾ ಸ್ಕ್ವಾಡ್ರನ್ ಅನ್ನೋದು, ಆ ದುರ್ಗಾ ಸ್ಕ್ವಾಡ್ರನ್ ಈಗ ಅಕ್ಕ ಪಡೆ ಅಂತ ಬರ್ತೈತಿಲ್ಲ. ಅಕ್ಕ ಪಡೆ ಅಂದ್ರೆ ಏನ್ ಮಾಡ್ತೈತೆ ಅಂದ್ರೆ ಅದ ಮಹಿಳೆಯರಿಗೆ ಎಲ್ಲರ ತುರ್ತು ಪರಿಸ್ಥಿತಿ ಅಂತೇಳಿ ಅವ್ರು ಅದನ್ನ ಏನಂದ್ರೆ ಹೋಗ್ಲಾಡ್ಸಕ್ ಬರ್ತಾರೆ. ಸೇಮ್ ಹಂಗ ದುರ್ಗಾ ಸ್ಕ್ವಾಡ್ರನ್ ಬರ್ತೇಳಿ ಮಹಿಳೆಯರದು BSF ದಿಂದ ಅವ್ರು ಏನ್ ಮಾಡ್ತಾರ ಅಂದ್ರೆ ಅವ್ರ ಕೆಲಸ ಏನಿರ್ತದೆ ಅಂದ್ರೆ ಡ್ರೋನ್ ದಿಂದ ಅಟ್ಯಾಕ್ ಮಾಡೋದು. ಸೇಮ್ ಹಂಗ ಪುರುಷರದ್ದು ಒಂದಿತ್ತು ಯಾವ್ದ ಭೈರವ, ಕರೆಕ್ಟ್, ನೀ ಅದನ್ನ ಹೇಳಿದೆನ? ಕಾಲ ಭೈರವ ಅಂದನ. ಇದು ಭೈರವ ಇದು ಭೈರವ ಅನ್ನೋದ ಯೂನಿಟ್ ನೆನಪಿಟ್ಕೋರಿ. ಇದೇನಂದ್ರೆ ಇಂಡಿಯನ್ ಆರ್ಮಿದಾಗ ಒಂದು ಯೂನಿಟ್ ಬರ್ತೈತೆ ಭೈರವ ಯೂನಿಟ್ ಅಂತೇಳಿ. ಅಕಸ್ಮಾತ್ ಇಲ್ಲಿ ನಮ್ಮಲ್ಲಿ ಹೆಂಗ್ ಫೋರ್ಸಸ್ ಇರ್ತಾವಲ್ಲ, ಈಗ SIT ಅದು ರಚನೆ ಮಾಡ್ತೀವಲ್ಲ ಸ್ಪೆಷಲ್ ಫೋರ್ಸಸ್, ಹಂಗ್ ಭೈರವ ಯೂನಿಟ್ ಇಂಡಿಯನ್ ಆರ್ಮಿದಿಂದ ಬಂದೈತೆ ಅಂದ್ರೆ ತಲೆಯಾಗ ಬಂದ್ಬಿಡ್ಬೇಕು. ಅವ್ರ ಕಡೆ ಏನಿರ್ತಾವ ಅಂದ್ರೆ ಡ್ರೋನ್ ಆಪರೇಟ್ ಮಾಡೋ ಇಕ್ವಿಪ್ಮೆಂಟ್ಸ್ ಇರ್ತಾವ. ಡ್ರೋನ್ಗೆ ಆದ್ಯತೆ ಕೊಡ್ತಾರ. ಮಹಿಳೆಯರು ಬಂದಾಗ ಯಾವ್ರಂದ್ರ ಮಹಿಳೆಯರಿಗೆ ಯಾವ್ದು ದುರ್ಗಾ ಸ್ಕ್ವಾಡ್ರನ್ ಅಂತ ಬರ್ತೈತಿ. ಓನ್ಲಿ ಮಹಿಳೆಯರು ಬಂದಾಗ ಯಾರ ಕಡೆ ಬರ್ತೈತಿ ಅಥವಾ ಹಿಂಗೂ ಕೇಳಿರ್ತಾರ ಮಹಿಳೆಯರ್ ರಿಲೇಟೆಡ್ ಇತ್ತೀಚೆಗೆ ದುರ್ಗಾ ಸ್ಕ್ವಾಡ್ರನ್ ಅಂತ ಮಾಡ್ಯಾರ. ಇದನ್ನ ಇಂಡಿಯನ್ ಆರ್ಮಿದವ್ರು ಮಾಡ್ತಾರ ಅಥವಾ CAPF ದವ್ರು ಮಾಡ್ತಾರ ಅಂತ ಕೇಳ್ರ. CAPF ಯಾಕಂತ ಹೇಳಿ ಅಂದ್ರೆ ಇಂಡಿಯನ್ ಆರ್ಮಿದಾಗ ಬರೋ 3 ಫೋರ್ಸಸ್ ಬರ್ತಾವ. ಯಾವ ಬರ್ತಾವ? 3 ಫೋರ್ಸಸ್, ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್. ಇವು 3 ಇಂಡಿಯನ್ ಆರ್ಮಿಗೆ ಬರ್ತಾವ. ಇನ್ನೇನತ್ತಲ್ಲ ಇವು BSF ಬರ್ತೇಳಿ. ಎಲ್ಲಿ ಬರ್ತೈತೆ ಅಂದ್ರೆ CAPF ಅಥವಾ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, ಪ್ಯಾರಾಮಿಲಿಟರಿ ಫೋರ್ಸ್ ಅಂತ ಕರಿತೀವಲ್ಲ, ಅವ್ರು ಇರ್ತಾರೆ. ಅವ್ರೊಳಗೆ ದುರ್ಗಾ ಸ್ಕ್ವಾಡ್ರನ್ ಅಂತ ಮಾಡ್ರಿ. ಯಾವ ಒಂದು ಇದ್ರ ಅವ್ರು ಅಂದ್ರೆ BSF ದವ್ರು. ಅದ್ ಹೆಂಗೆ ಡ್ರೋನಿಂಗ್ ಮಾಡ್ಯಾರಲ್ಲ, ರೀಸೆಂಟ್ ಆಗಿ ಏನ್ ಮಾಡ್ರಂದ್ರೆ ಡ್ರೋನ್ ಟೆಕ್ನಾಲಜಿ ಅಭಿವೃದ್ಧಿ ಮಾಡಬೇಕು, ಡ್ರೋನ್ಗಳು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ಯಾವ್ದು ಮಾಡ್ರ ಅಂದ್ರೆ ನಿಡಾರ್ 2.0 ಅಂತ ಮಾಡ್ಯಾರ. ಇದನ್ನ ಮಿನಿಸ್ಟ್ರಿ ಕೇಳ್ತಾರೆ, ಯಾವ ಮಿನಿಸ್ಟ್ರಿದವ್ರು ಮಾಡ್ರತ್ತ ಕೇಳ್ರ. ಇದೇ ಹೇಳಿದಿಲ್ಲ, AI ಮಿನಿಸ್ಟ್ರಿ ಆಂಧ್ರ ಪ್ರದೇಶದಾಗ ಮಾಡಿದ್ದು ಯಾವ್ದು ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಮಿಟಿ ಅಂತ ಕರಿತೀವಿ ಅಥವಾ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಬರ್ತೈತಿಲ್ಲ, ಅದ ಮಿನಿಸ್ಟ್ರಿದವ್ರು ಏನ್ ಮಾಡ್ತಾರೆ ಅಂದ್ರೆ ಡ್ರೋನ್ ಸ್ಕ್ವಾಡ್ರನ್ ಅಥವಾ ಏನಂದ್ರೆ ನಿಡಾರ್ ಅಂತ ಕರಿತೀವಿ. ನೆನಪಿರ್ತೈತಲ್ಲ ನಿಡಾರ್. ನೆಕ್ಸ್ಟ್ ನಿಡಾರ್ ಆತಲ್ಲ. ನೆಕ್ಸ್ಟ್ ಇದೊಂದು ಹೇಳಿ, ರೀಸೆಂಟ್ ಆಗಿ ಪೂಕೋ ಐಸ್ಲ್ಯಾಂಡ್ ಅಂತ ನ್ಯೂಸ್ನಾಗ ಇತ್ತು. ಇದು ಯಾವ ಒಂದು ಕಂಟ್ರಿ ಒಳಗೆ ಬರ್ತೈತಿ? ಪೂಕೋ ಐಸ್ಲ್ಯಾಂಡ್ ಅಂತ ಹೇಳಿ. ಪೂಕೋ ಐಸ್ಲ್ಯಾಂಡ್ ಇವೆಲ್ಲೂ ಬರ್ತಾವತ್ತೀರ. ರೀಸೆಂಟ್ ಆಗಿದ್ದು ಒಂದೊಂದು ದಿನ ಬಂದಿರ್ತಾವ, ನೆನಪಿಟ್ಕೊಂಡು ಹೋಗೋದು. ಪೂಕೋ ಐಸ್ಲ್ಯಾಂಡ್ ಅಂತ ಬರ್ತದೆ. ರೀಸೆಂಟ್ ಆಗಿ ಎಲ್ಲಿ ನ್ಯೂಸ್ನಾಗ ಇತ್ತು? ಆಪ್ಷನ್ ಕೊಡ್ಲಿ. ಇಂಡೋನೇಷ್ಯಾ, ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ವಿಯೆಟ್ನಾಂ. ಎದ್ರ ಸಲ್ಮಂದ್ ವಿಯೆಟ್ನಾಮಾಗ ಹೇಳ್ರಿ. ರೀಸೆಂಟ್ ಆಗಿ ಒಂದು ಹಡಗು ಮುನಿಗೆ ಒಂದು 15 ಜನ ತೀರ್ಕೊಂಡ್ರಲ್ಲ, ಅವ್ರ ಮೇಲೆ ಕೇಳಿರ್ತಾವ. ಈಗ ಹೆಂಗೆ ನಾವು ಬಾರ್ಗಿ ಡ್ಯಾಮ್ ಅಂತ ಬಂದಾಗ ಮಧ್ಯಪ್ರದೇಶ ಅಂತ ನೆನಪಿಡ್ತಿರ್ಲಿಲ್ಲ, ಹಂಗ ಇದನ್ನ ಯಾವ್ದಂದ್ರ ಪೂಕೋ ಐಸ್ಲ್ಯಾಂಡ್ ಅಂತ ಬರ್ತೈತೆ ಅಥವಾ ಪೂಕೋ ದ್ವೀಪ ಅಂತ ಬರ್ತೈತೆ. ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಪೂಕೋ ದ್ವೀಪ ಎಲ್ಲಿ? ವಿಯೆಟ್ನಾಂ. ವೆರಿ ಗುಡ್. ಇದು ಹೇಳ್ರಲ್ಲ. ಇನ್ನೊಂದು ಹೇಳ್ರಿ ನೋಡು. ರೀಸೆಂಟ್ ಆಗಿ ಏನ್ ಮಾಡ್ರಿ ಅಂದ್ರೆ ಸೆಂಟ್ರಲ್ ವಿಸ್ತಾ ಯೋಜನೆ ಅಂತ ಅನ್ನೋದೈತಲ್ಲ. ಸೆಂಟ್ರಲ್ ವಿಸ್ತಾ ಯೋಜನೆ ಏನ್ ಮಾಡ್ತೈತೆ ಹೇಳ್ರಿ ಕೆಲಸ? ಸೆಂಟ್ರಲ್ ವಿಸ್ತಾ ಯೋಜನೆ ಅಂತ ಐತ್ಲ. ಎಲ್ಲಿ ಈಗ ಇದನ್ನ ಕರ್ನಾಟಕ, ಬೆಂಗಳೂರು ಎಲ್ಲ ಕಡೆ ಡೆವಲಪ್ ಮಾಡ್ತಾರ. ಓನ್ಲಿ ಸೆಂಟ್ರಲ್ ಡೆಲ್ಲಿ ಒಳಗೆ ಅಷ್ಟ ಮಾಡ್ತಾರ. ಡೆಲ್ಲಿ ಒಳಗೆ ಅಷ್ಟ ಸೆಂಟ್ರಲ್ ವಿಸ್ತಾ ಯೋಜನೆ ಅಂತ ಬರ್ತೈತಿ. ಹೊಸ ಪಾರ್ಲಿಮೆಂಟ್ ಅದು ಆಗ್ಯಾವಲ್ಲ, ಅವು ಯಾವ ಒಂದು ಪ್ರೋಗ್ರಾಮ್ ಅಂಡರ್ ಮಾಡ್ತಾರಂದ್ರ ಸೆಂಟ್ರಲ್ ವಿಸ್ತಾ ಪ್ರೋಗ್ರಾಮ್. ಕರೆಕ್ಟಾ? ಈ ಸೆಂಟ್ರಲ್ ವಿಸ್ತಾ ಪ್ರೋಗ್ರಾಮ್ದ ರೀಸೆಂಟ್ ಆಗಿ ಹೊಸದು ನೇಮ್ ಕೊಟ್ಟಾರ. ಏನಂತ ಕೊಡ್ತಾರ? ರೀನೇಮ್ ಮಾಡ್ಯಾರ. ಕರೆಕ್ಟ್. ಕರ್ತವ್ಯ ಕಾಮಲ್ಲ ಏನೈತಿ? ಕರ್ತವ್ಯ ಭವನ್ ಏರಿಯಾ ಅಂತ ಕರೀತಾರ ಅಥವಾ ಕರ್ತವ್ಯ ಭವನ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಇದು ರೀಸೆಂಟ್ ಈ ಸೇವಾ ತೀರ್ಥ ಅಂತ ರೀಸೆಂಟ್ ಆಗಿ ನೇಮ್ ಮಾಡ್ಯಾರ ಅಂತ ಹೇಳಿದ್ವಲ್ಲ. ಯಾರ್ದು ಆಫೀಸಿಗೆ ಸೇವಾ ತೀರ್ಥ ಅಂತ ಕರೀತಾರ? ಪ್ರಧಾನ ಮಂತ್ರಿ ಅಥವಾ PMO ಆಫೀಸ್ ಅಂತ ಬರ್ತೈತಿಲ್ಲ, ಅದಕ್ಕೆ ಸೇವಾ ತೀರ್ಥ ಅಂತ ಕರಿತೀವಿ. ಸೇಮ್ ಹಂಗ ಸೆಂಟ್ರಲ್ ವಿಸ್ತಾ ಯೋಜನೆ ಐತಿ. ಆ ಸೆಂಟ್ರಲ್ ವಿಸ್ತಾ ಯೋಜನೆ ಏನ್ ಕಾಮಗಾರಿ ಇರ್ತಾವ ಅಂದ್ರ ಸೆಂಟ್ರಲ್ ಒಳಗೆ ಏನ್ ನಮ್ದು ಗೌರ್ಮೆಂಟ್ಗೆ ಏನ್ ಇರ್ತೈತಲ್ಲ ಅದ್ರದ್ದು ರಿಲೇಟೆಡ್ ಎಲ್ಲ ಈ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಆಗಲಿ ಅಥವಾ ಅಗ್ರಿಕಲ್ಚರ್ ಆಗಲಿ ಅರ್ಬನ್ ಆಗಲಿ ಯಾವ ಏನ್ ಇರ್ತಾವಲ್ಲ ಅದ್ರ ಮಿನಿಸ್ಟ್ರಿನೆಲ್ಲ ಡೆವಲಪ್ ಮಾಡೋದು ಯಾವ ಪ್ರಾಜೆಕ್ಟ್ ಅಂಡರ್ ಮಾಡ್ತಿದ್ರು ಅಂದ್ರೆ ಸೆಂಟ್ರಲ್ ವಿಸ್ತಾ ಯೋಜನೆ ಅಂಡರ್ ಮಾಡ್ತಿದ್ರು. ಬಟ್ ರೀಸೆಂಟ್ ಆಗಿ ಅದನ್ನ ಏನ್ ಮಾಡಂದ್ರ ರೀನೇಮ ಕರ್ತವ್ಯ ಏರಿಯಾ ಅಂತ ಮಾಡ್ರಿ ಅಥವಾ ಏನಂತ ಕರಿತೀವಿ ಅಂದ್ರೆ ಕರ್ತವ್ಯ ಭವನ್ ಏರಿಯಾ ಅಂತ ಕರಿತೀವಿ. ಈ ಕರ್ತವ್ಯ ಭವನ್ ಅಂತಂದ್ರೆ ಕರ್ತವ್ಯ ಅಂದ್ರೆ ಕೆಲಸ ಮಾಡೋರು. ಅಲ್ಲೆಲ್ಲ ಏನಂದ್ರೆ ಗೌರ್ಮೆಂಟ್ ಆಫೀಸ್ಗಳು ಇರ್ತಾವ, ಅದನ್ನ ಡೆವಲಪ್ ಮಾಡ್ತಾರಲ್ಲ, ಅದಕ್ಕೆ ಸೆಂಟ್ರಲ್ ವಿಸ್ತಾ ಯೋಜನೆ ತೆಗೆದು ಏನ್ ಮಾಡಿದ್ರೆ ಕರ್ತವ್ಯ ಭವನ್ ಅಂತ ಮಾಡ್ರಿ. ಸೇವಾ ತೀರ್ಥತ್ ಯಾವ್ದ್ರ ಬರ್ತೈತೆ ಹೆಸರ? PMO ಆಫೀಸ್ ಅದು. ಕರೆಕ್ಟಾ? ಇದು ಪ್ರಧಾನ ಮಂತ್ರಿ ಆಫೀಸ್, ಮಿನಿಸ್ಟ್ರಿಯಲ್ ಆಫೀಸ್ ಅತ್ತಿತ್ತಲ್ಲ, ಅದನ್ನ ಫಸ್ಟ್ ಸೆಕ್ರೆಟರಿ ಆಫೀಸ್ ಅತ್ತಿತ್ತು, ಅದನ್ನ ರೀನೇಮ್ ಮಾಡಿದ್ದ ಹೇಳಿದ್ ಯಾರೊಬ್ರು ಕಾಲದಾಗ ಮಾಡಿದ್ರು? ಯಾರ? ಮೊರಾರ್ಜಿ ದೇಸಾಯಿ. ಇವು ಎರಡು ನೆನಪದಾವಲ್ಲ. ಯಾಕೆ ಹೆಂಗೆ ಕೇಳಿರ್ತಾರೆ ಗೊತ್ತಾ? ಸೇವಾ ತೀರ್ಥ ಅನ್ನೋದು ಪ್ರಧಾನ ಮಂತ್ರಿ ಆಫೀಸ್ ಅಥವಾ PMO ಆಫೀಸ್ ಅದ. ಸೇವಾ ತೀರ್ಥ ಅನ್ನೋದ ಯಾವ ಒಬ್ರು ಪ್ರಧಾನ ಮಂತ್ರಿ ಕಾಲದಾಗ ಆಗೈತಂದ್ರೆ ನರೇಂದ್ರ ಮೋದಿ ಕಾಲದಾಗ. ಇದಕ್ಕಿಂತ ಮುಂಚೆ ಏನಿತ್ತಂದ್ರೆ PMO ಇತ್ತಲ್ಲ, ಆ PMO ಅದಕ್ಕಿಂತ ಮುಂಚೆ PM ಆಗೋಕ್ಕಿಂತ ಮುಂಚೆ ಏನಿತ್ತಂದ್ರೆ ಸೆಕ್ರೆಟರಿಯಾಟ್ ಅಂತ ಕರಿತಿದ್ರು ಅದಕ್ಕೆ. ಅದನ್ನ ರೀನೇಮ್ ಮಾಡಿದ್ದು PMO ಅಂತ ಯಾರ ಕಾಲದಾಗ ಅಂದ್ರೆ ಮೊರಾರ್ಜಿ ದೇಸಾಯಿ. ಅದ್ ನೆನಪಿರ್ತಾವಲ್ಲ. ಅವು ಯಾವ ಹೈಲೈಟ್ ಮಾಡಿರ್ತಾರೆ. ಒಂದೊಂದೊಂದು ಕ್ವಶನ್ ಕೇಳ್ಯಾರ. ಅದ್ ಮಣ್ಣು ಅದನ್ನು ಕೇಳಿದ್. ಇನ್ನೊಂದು ಕೇಳಿದ್ರೆ ನೆನಪೈತಲ್ಲ, ಇದನ್ನ ದೋ ವಿಧಾನ್, ದೋ ಪ್ರಧಾನ್, ದೋ ನಿಶಾನ್ ಇರಬಾರ್ದು ಅಂತ ಹೇಳಿದ್ದು. ಅದು ಯಾರು ಹೇಳಿದ್ದು? ಶ್ಯಾಮ್ ಪ್ರಸಾದ್ ಮುಖರ್ಜಿ. ವೆರಿ ಗುಡ್, ನೆನಪದಲ್ಲ. ನೆಕ್ಸ್ಟ್ ಅದ್ರೊಂದು ಇಲ್ಲಿ ನಮ್ಮಲ್ಲಿ ಇದ್ರೊಳಗೆ ಹೆಂಗೆ ಬರ್ದಿರ್ತಾರಲ್ಲ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ. ಬಿಡು. ನೆಕ್ಸ್ಟ್ ರೀಸೆಂಟ್ ಆಗಿ ರೂಪೇ ಮಾಡ್ಬೇಕಂದ್ರೆ ಇಂಡಿಯಾದಾಗ ಅಂದ್ರೆ ಕರ್ನಾಟಕದಾಗ ಎಷ್ಟು ರೂಪೇ ಸಿಸ್ಟಮ್ಗಳು ಡೆವಲಪ್ ಮಾಡ್ಬೇಕಂದ್ರೆ 14, 13, 15, 13 ಅಲ್ಲ. ಇವ್ರು ರೂಪೇ ಸಿಸ್ಟಮ್ ಹೇಳಿದ್ದು ನೆನಪೈತಲ್ಲ. ರೂಪೇ ಎದಕ್ಕೆ ಮಾಡ್ತಾರೆ ಹೇಳ್ರಿ?
ಇದು ಟೂರಿಸಂ ಸೆಕ್ಟರ್ಗೆ ಮಾಡತ್ತಾರ ಅಥವಾ ಟ್ರಾಫಿಕ್ ಮೇಂಟೈನ್ ಮಾಡಕ್ ಮಾಡತ್ತಾರ? ಯಾರ ಮಿನಿಸ್ಟ್ರಿ ಆಫ್ ಟೂರಿಸಮ್ದವ್ರು ಎದ್ರ ಸಲ್ವಂದ್ರ ಟೂರಿಸಂ ಸೆಕ್ಟರ್ಗಳು ಗುಡ್ಡಗಾಡ್ದಾಗ ಇರ್ತಲ್ಲ, ಈ ಸೌದತ್ತಿ ಎಲ್ಲಮ್ ಟೆಂಪಲ್ ಅವ ಇವ ಹಿರಿಯರಿಗೆ ನಡ್ಕೋತ ಹೋಗಕ್ ಆಗ್ಲಿಕ್ಕೆ ಅವ್ರಿಗೆ ಮಾಡ್ಬೇಕಂದ್ರ ಹಂಗ ಅರ್ಬನ್ ರೂಪೇ ಸಿಸ್ಟಮ್ ಎಲ್ಲಿ ಮಾಡ್ತಾರೆ? ಫಸ್ಟ್ ಎಲ್ಲಿ? ವಾರಣಾಸಿದಾಗ ಅರ್ಬನ್ ರೂಪೇ ಸಿಸ್ಟಮ್ ಅಂತ ಕರೀತಾರೆ. ಈಗ ರೀಸೆಂಟ್ ಆಗಿ ಕರ್ನಾಟಕದಾಗ ಎಷ್ಟಕ್ಕೆ ಅಪ್ರೂವಲ್ ಕೊಟ್ರಂದ್ರೆ 13 ಕೊಟ್ಟಾರಿ. ಅವು ಇಂಪ್ಲಿಮೆಂಟ್ ಆದ್ಮೇಲೆ ಗೊತ್ತಾಗದು. ಈಗ ಪ್ರೆಸೆಂಟ್ ಏನಂದ್ರೆ ಒತ್ತು ಕೊಟ್ಟಾರಿ ಅಂತಂದ್ರೆ 13 ಡೆವಲಪ್ ಮಾಡ್ಬೇಕಂತೇಳಿ. ಯಾವ ಸಿಸ್ಟಮ್ ಅಂತ ಕರಿತೀವಿ ಅಂದ್ರೆ ರೂಪೇ. ಯಾವ್ದ? ಕರೆಕ್ಟ್, ಅದು ಕರೆ. ಅದನ್ನ ಹೇಳಿದ್ನಲ್ಲ, ಅರ್ಬನ್ ರೂಪೇ ಸಿಸ್ಟಮ್ ಎದಕ್ ಮಾಡಿದ್ರಿ ಹೇಳ್ರಿ? ವಾರಣಾಸಿದಾಗ ಅರ್ಬನ್ ರೂಪೇ ಸಿಸ್ಟಮ್ ಮತ್ತು ವಾರಣಾಸಿದಾಗ ಮಾಡಿದ್ರಲ್ಲ, ಎದ್ರ ಸಲ್ಮಂದ್ ಮಾಡಿದ್ರಿ ಅಂದ್ರೆ ಅವ್ನು ಎಲಿಮಿನೇಟ್ ಪ್ರಾಕ್ಟಿಕಲ್ ಹೆಂಗ್ ಮಾಡ್ರಿ ಗೊತ್ತಾ? ನಾವು ಪ್ಲೇಸ್ ಯಾವ ಕೊಡ್ತಾನೆ. ಈಗ ಮುಳ್ಳಯ್ಯನಗಿರಿ ಕೊಟ್ಟ ಅಂತೇಳಿ ಮುಳ್ಳಯ್ಯನಗಿರಿ ಕೊಟ್ಟ ಇದನ್ನ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಕ್ ಮಾಡೈತಿ ಅಥವಾ ಪ್ರವಾಸೋದ್ಯಮಕ್ಕೆ ಮಾಡೈತಿ ಅಂದ್ರೆ ಗೊತ್ತಾಗ್ಬಿಡ್ತೈತಲ್ಲ. ಸೇಮ್ ಹಂಗ ಅರ್ಬನ್ ರೂಪೇ ಸಿಸ್ಟಮ್ ಮಾಡೋದು ನೀಡಿಲ್ಲ. ಈಗ ನಾವು ಜಯನಗರದಿಂದ ಹೋಗ್ಬೇಕಾದ್ರೆ CBT ಬಸ್ ಅದಾವ, ಇಲ್ಲೊಂದು ರೂಪೇ ಹಾಕಿ ಅದು ಎದಕ್ಕೆ ಯೂಸ್? ಎಲ್ಲರ ಜಾಸ್ತಿ ಟ್ರಾಫಿಕ್ ಹಾಕಿತ್ತೇಳಿ ಅದ್ರ ಸಲ್ಮಂದ್ ಮಾಡಿರ್ತಾರೆ. ವಾರಣಾಸಿದಾಗ ಫಸ್ಟ್ ಟ್ರಯಲ್ ಬೇಸಿಸ್ ಮೇಲೆ ಯಾಕೆ ಮಾಡ್ರ ಅಂದ್ರೆ ಆ ಟ್ರಾಫಿಕ್ ಮೇಂಟೈನ್ ಮಾಡಕ್. ಬಟ್ ಇಲ್ಲಿ ನಮ್ಮಲ್ಲಿ ಕರ್ನಾಟಕದಾಗ ಏನ್ ಬಂದಲ್ಲ, ಇವನ್ ಏನ್ ಮಾಡ್ತಾರ ಅಂದ್ರೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡು ಸಲ್ಮಂದ್ ಮಾಡ್ಯಾರ. ಈಗ ಹೇಳ್ರಿ ನೋಡು, ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡು ಸಲ್ಮಂದ್ ಗೈಡ್ ಸಲ್ಮಂದ್ ಒಂದು ಹೊಸದ ರೀಸೆಂಟ್ ಆಗಿ ಇನಿಷಿಯೇಟಿವ್ ತಂದಿದ್ರಿ. ಯಾವ್ದ? ನಮ್ಮ ಗೈಡ್ ಯೋಜನೆ ನೆನಪಿರ್ತೈತಲ್ಲ. ನಮ್ಮ ಗೈಡ್ ಯಾಕೆ ತಂದಾರ ಅಂದ್ರೆ ಇಂಟರ್ನ್ಯಾಷನಲ್ ದವ್ರದು ಆನ್ಲೈನ್ ಬುಕ್ ಮಾಡ್ಕೋಬಹುದು. ಹಂಗ ಪ್ರವಾಸೋದ್ಯಮದ ಬಂದಾಗ ನೆನಪಿಟ್ಕೋ. ನಮ್ಮಲ್ಲಿ ಭಾರತ ಇದನ್ನ ಸ್ವದೇಶ್ ದರ್ಶನ್ ಸ್ಕೀಮ್ ಅಂತ ಐತ್ಲಿ, ಅದ್ರೊಳಗೆ ಕರ್ನಾಟಕದಿಂದ ಯಾವ ಪ್ಲೇಸ್ಗಳು ಅದಾವ ಸ್ವದೇಶ್ ದರ್ಶನ್ದಾಗ? ಎರಡು ಯಾವ? ಹಂಪಿ ಮತ್ತ ಹಂಪಿ ಮತ್ತ ಯಾವ್ದಂದ್ರ ಮೈಸೂರು. ಇದು ಯಾವ್ದು ಒಂದು ಇನಿಷಿಯೇಟಿವ್ ಅಂದ್ರ ಸ್ವದೇಶ್ ದರ್ಶನ್. ಅದಾದ್ಮೇಲೆ ಇನ್ನ 3 ಹೇಳಿದ್ನಿ. ಯಾವ ಹೇಳ್ರಿ? ಸ್ವದೇಶ್ ದರ್ಶನ್ ಆದ್ಮೇಲೆ ಯಾವ್ದ? ಪ್ರಸಾದ ಸ್ಕೀಮ್ನಾಗ ಎಷ್ಟ? 4. ಪ್ರಸಾದ ಸ್ಕೀಮ್ನಾಗ ಯಾವ 4? ಉತ್ತರದಾಗ 2, ದಕ್ಷಿಣದಾಗ 2. ಉತ್ತರದಾಗ 2 ಪಾಪನಾಶಂ ಮತ್ತ ಸೌದತ್ತಿ ಎಲ್ಲಮ್ಮ. ಪಾಪನಾಶಂ ಯಾವ ಡಿಸ್ಟಿಕ್? ಬೀದರ್. ಅವ್ ಡಿಸ್ಟಿಕ್ಗಳ ಮೇಲೂ ಕೇಳ್ತಿರ್ತಾರ. 2 ಉತ್ತರದಾಗ ಬರ್ತಾವ, ದಕ್ಷಿಣದಾಗ 2 ಯಾವ? ಮಾಧವನ್ ಎಲ್ಲಿ ಬರ್ತೈತಿ? ಉಡುಪಿ. ನೆಕ್ಸ್ಟ್ ಇನ್ನೊಂದು ಮೈಸೂರಿನ ಚಾಮುಂಡಿ ಬೆಟ್ಟ. ಇವು ಟೂರಿಸಂ ಸೆಕ್ಟರ್ ಬಂದಾಗ ರಿಲೇಟೆಡ್ ನೆನ್ಬಿಟ್ಟು. ನಮ್ಮಲ್ಲಿ ಪ್ರವಾಸೋದ್ಯಮ ನೀತಿನೂ ಮಾಡ್ಯಾರಲ್ಲ, ಯಾವ ಇಯರ್ದಿಂದ ಯಾವ ಇಯರ್? 2024ರಿಂದ 29. ಇವು ಪ್ರವಾಸೋದ್ಯಮ ನೀತಿ ಕಂಪೇರ್ ಮಾಡಿ ನೆನಪಿಟ್ಕೋರಿ. 24ರಿಂದ 29 ಪ್ರವಾಸೋದ್ಯಮ ನೀತಿ ಅಂದ್ರೆ ಆ ಟೈಮ್ನಾಗ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡತ್ತಾರ ಅಂದ. ಈಗ ಹೊಸ ಇನಿಷಿಯೇಟಿವ್ ತರತ್ತದ. ಈಗ ನಮ್ಮ ಗೈಡ್ ತಂದ್ರು, ಆಮೇಲೆ ಪ್ರವಾಸೋದ್ಯಮ ರೀಸೆಂಟ್ ಆಗಿ ಬಂದ್ ಮಾಡಿದ್ರು ಗೊತ್ತನ್ರಿ. ಸಫಾರಿನ ಓಪನ್ ಸಫಾರಿನ ಬಂದ್ ಮಾಡತ್ತಿದ್ರೆ ನೆನಪೈತಿ. ಈ ಸಫಾರಿದಿಂದ ವನ್ಯಜೀವಿ ಇದನ್ನಾಗತ್ತಾವ ಅಂತೇಳಿ, ಮಾನವ ವನ್ಯಜೀವಿ ಸಂಘರ್ಷ ಅಂತೇಳಿ ಹಂಗ ಪಾರ್ಸಿಯಲ್ಲಿ ಕೊಟ್ಟಾರ ಬೇರೆ ಕಡೆ. ಬಟ್ ಇದು ರೀಸೆಂಟ್ ಆಗಿ ಬಂದ್ ಮಾಡ್ಬೇಕಂತ ಮಾಡಿದ್ರು. ಹಿಂಗ ಇವತ್ರ ಹೆಸರು ಕೇಳಿರತ್ತೇಳಿ ನೆನ್ಪಿಡ್ಕೋ. ಟೂರಿಸಂ ಸೆಕ್ಟರ್ಗೆ ಬಂದಾಗ ಗೊತ್ತಾತಲ್ಲ. ಕರ್ನಾಟಕದಾಗ ಹೇಳ್ರಿ ನೋಡು, ಟೂರಿಸಂ ಸೆಕ್ಟರ್ ಬಂದ್ರೆ ಕರ್ನಾಟಕದಾಗ ಅದ್ಭುತಗಳು ಅದಾವಲ್ಲ. ಎಷ್ಟು ಅದ್ಭುತಗಳು? 7 ಅದ್ಭುತಗಳು. ಉತ್ತರದಾಗ ದಕ್ಷಿಣದಾಗ ಡಿವೈಡ್ ಮಾಡಿ ಹೇಳಿದ್ದು ಬಡ. ಉತ್ತರದಾಗ ಯಾವ? ಕೊಪ್ಪಳದ ಹಿರೇಬೆನಕಲ್. ಪಟ್ನ 7 ಹೇಳ್ಬೇಕು. ಕೊಪ್ಪಳದ ಹಿರೇಬೆನಕಲ್ 1, ಹಿರೇಬೆನಕಲ್ ಬತ್. ನೆಕ್ಸ್ಟ್ ವಿಜಯನಗರ ಬತ್ತನ್. ಕರೆಕ್ಟ್. ಬಿಜಾಪುರದ ಗೋಳಗುಮ್ಮಟ್ಟ. ಆಮೇಲೆ ವಿಜಯನಗರದಾಗ ಯಾವ್ದು ಬತ್ತ? ಕರೆಕ್ಟ್. ವಿಜಯನಗರ ಡಿಸ್ಟ್ರಿಕ್ಟ್ ಹಂಪಿ. ಅಟ್ಯಾಕಿಂದ ಹೇಳ್ತಿ ಹೇಳ ಆರಾಮ. 3 ಬಂದ್ವಲ್ಲ ಉತ್ತರದಾಗ. ದಕ್ಷಿಣದಾಗ 4 ಬರ್ತಾವ. ಇವೇನಂದ್ರೆ ಜಗತ್ನಾಗಿರೋ ಅದ್ಭುತ ಅಂತ ಕರಿತೀವಲ್ಲ, 7, 8 ಅಂತೇಳಿ ಗೊತ್ತದಾವಲ್ಲ. ಸೆಂಟ್ರಲ್ ಇದನ್ನ ಇಂಡಿಯಾದಾಗ ಮತ್ತು ಕರ್ನಾಟಕದಾಗ ಬಂದಾಗ 7 ಅದಾವ. ಆಮೇಲೆ ಅಂತಾರಾಷ್ಟ್ರೀಯ ಅಥವಾ ಜಗತ್ನಾಗ ಬಂದಾಗ ಎಷ್ಟಂದ್ರೆ 8 ಅದಾವ. ನೆನಪಿರ್ತದಿಲ್ಲ. ಕರ್ನಾಟಕದ 3 ಹೇಳ್ರಲ್ಲಿ ಮ್ಯಾಲಿನೂ ಯಾವ್ಯಾವ ಅಂದ್ರೆ ವಿಜಯನಗರ ಡಿಸ್ಟಿಕ್ ಒಂದ, ಆಮೇಲೆ ಯಾವ್ದಂದ್ರೆ ಕೊಪ್ಪಳ, ಇನ್ನೊಂದು ಯಾವ್ದಂದ್ರೆ ಬಿಜಾಪುರ. ಇವು 3 ಡಿಸ್ಟಿಕ್ ಆಗ್ತದ. ನೆಕ್ಸ್ಟ್ ದಕ್ಷಿಣದಾಗ ಬಂದಾಗ ಹೇಳ್ರಿ ನೇತ್ರಾಣಿ ಐಲ್ಯಾಂಡ್ ಅಂತ ಬರ್ತದೆ. ನೇತ್ರಾಣಿ ಐಲ್ಯಾಂಡ್ ಯಾವ ರಾಜ್ಯ? ಯಾವ ಡಿಸ್ಟಿಕ್ನಾಗ ಬರ್ತದೆ? ಯಾವ್ದ? ಉಡುಪಿ ಡಿಸ್ಟಿಕ್ ನೇತ್ರಾಣಿ ಐಲ್ಯಾಂಡ್. ನೆಕ್ಸ್ಟ್ ಜೋಗ್ ಫಾಲ್ಸ್ 2 ಅದು. ನೆಕ್ಸ್ಟ್ ಶ್ರವಣ ಬೆಳಗೊಳ ಗೊಮ್ಮಟೇಶ್ವರ ಐತ್ಲ ಅದು. ನೆಕ್ಸ್ಟ್ ಮೈಸೂರು. ಕರೆಕ್ಟ್. ಮೈಸೂರು ಚಾಮುಂಡಿ ಬೆಟ್ಟ ಬರ್ತದೆ. ಅದು ಮೈಸೂರು ಅರಮನೆ. ಇವೇನಂದ್ರೆ ಕರ್ನಾಟಕದ್ದು 7 ಏನಂದ್ರೆ ಅದ್ಭುತಗಳತ್ ಕರಿತೀವಿ. ಭಾರತದ್ದು ಗೊತ್ತದವಲ್ಲ, ಅವನೇನು ಹೇಳುದು ಬೇಡ. ಈಗ ನೆನಪಿಲ್ಲ ನಾವ ಭಾರತದ್ದು 7 ಹೇಳ್ತೀರಿ ಬಡ. ಅವು ಉತ್ತರದಾಗ ತಳಗಿನ ದಕ್ಷಿಣದಾಗ 3 ಬರ್ತಾವ. ಹೇಳ್ರಿ ಬಡ. ಯಾವ? ಮ್ಯಾಲಿಂದ ಬರ್ತೀವಿ ಅಂದ್ರೆ ಮ್ಯಾಲಿಂದ ಬಾ. ಟ್ರ್ಯಾಂಗಲ್. ಅಮೃತ್ಸರ್ ಪಂಜಾಬ್. ನೆಕ್ಸ್ಟ್ ತಾಜ್ ಮಹಲ್ 2, ಉತ್ತರ ಪ್ರದೇಶ ತಾಜ್ ಮಹಲ್ 2. ನಳಂದ ಯೂನಿವರ್ಸಿಟಿ ಎಲ್ಲಿ ಬರ್ತೈತಿ? ಬಿಹಾರದ ನಳಂದ ಯೂನಿವರ್ಸಿಟಿ. ಹಿಂಗಾತ. ಈಗ ಅರ್ಧ ಇನ್ನೊಂದು ಕೂಡಿಸಿಲ್ ತಳಗ. ಮಧ್ಯಪ್ರದೇಶದ ಖುಜುರಾಹೋ ದೇವಾಲಯ. ಇದು 4 ಚೌಕ್ ಬಾಕ್ಸ್ ಹಾಕತ್ತಲ್ಲ, ಒಂದು ರೆಕ್ಟಾಂಗಲ್ ಟೈಪ್. ಹಂಗ ನೆನಪಿಡ್ಬೇಕು. ಯಾವ್ದಂದ್ರೆ ಪಂಜಾಬದಿಂದ ಅಮೃತ್ಸರ, ಅದ್ರ ಮಗ್ಲು ಉತ್ತರ ಪ್ರದೇಶದಿಂದ ಆಗ್ರಾ, ಅದಾದ್ಮೇಲೆ ಕೆಳಗೆ ಬಂದ್ರೆ ಬಿಹಾರದಿಂದ ನಳಂದ, ಅದಾದ್ಮೇಲೆ ಮಧ್ಯಪ್ರದೇಶದ ಯಾವ್ದಂದ್ರೆ ಖುಜುರಾಹೋ. ಇನ್ ಕೆಳಗೆ 3 ಉಳಿತಾವ. ಯಾಕಂದ್ರೆ 7 ಅದಾವಲ್ಲ, 3 ಬಂದಾಗ. ಒಡಿಸ್ಸಾದ ಸೂರ್ಯ ದೇವಾಲಯ ಬರ್ತೀವಿ. ನೆಕ್ಸ್ಟ್ ನಮ್ಮಲ್ಲಿ 2 ಯಾವ ಹೇಳ? ಶ್ರವಣ ಬೆಳಗೊಳ 1, ಹಂಪಿ. ನೆನಪಿರ್ತಾವಲ್ಲ ಇವು 7. ರೀಸೆಂಟ್ ಆಗಿ ಜಗತ್ತಿನ 8ನೇ ಅದ್ಭುತ ಅಂತ ಘೋಷಣೆ ಮಾಡಿದ್ರಿ. ಯಾವ್ದು? ಕಾಂಬೋಡಿಯಾದ ಅಂಗೋರ್ ವಾಟರ್ ಟೆಂಪಲ್ ಅಂತ ಬರ್ತೈತಿ. ಎಲ್ಲಿ ಬರ್ತೈತಿ ಅಂದ್ರೆ ಕಾಂಬೋಡಿಯಾದಾಗ. ಅವೇನ್ ಬೇಡಲ್ಲ 8 ಅವ್ ನೆನಪಿರ್ತಾವ. ನೆಕ್ಸ್ಟ್ ನೆಕ್ಸ್ಟ್ ಇದು ಹೇಳ್ರಿ. ರೀಸೆಂಟ್ ಆಗಿ ಏನ್ ಮಾಡ್ರಿ ಅಂದ್ರೆ NCERT ಮತ್ತೆ ಬಿಡ್ರಿ
NCERT ಮತ್ತು CBSE ದವ್ರು ಏನು ಮಾಡ್ತಾರೆ ಅಂದ್ರೆ ರೀಸೆಂಟಾಗಿ ಕಂಪಲ್ಸರಿ 3 ಭಾಷಾ ಸೂತ್ರನ ಅಳವಡಿಸ್ಕೋಬೇಕಂದಾರಿ ಅಥವಾ 3 ಲ್ಯಾಂಗ್ವೇಜ್ ಸೂತ್ರನ ಅಳವಡಿಸ್ಕೊಡ್ಬೇಕಂದಾರ ಕರೆಕ್ಟಾ. NCERT ಮತ್ತು CBSE ನ್ಯೂಸ್ನಾಗ ಬಂದ ಅವ್ ಹೇಳಿಕೆ ಡೈರೆಕ್ಟ್ ಇದನ್ನ ಕೇಳಿರಂಗಿಲ್ಲ. ನಾಳೆ ಏನು ಕೇಳ್ತಾರೆ ಗೊತ್ತಾನ, CBSE ಮತ್ತು NCERT ಅಂತ ಬರ್ತೈತಿಲ್ಲ, ಈ CBSE NCERT ದವರ ಸ್ಕೂಲ್ಗಳನ್ನ ರನ್ ಮಾಡ್ಬೋದೋ ಇಲ್ಲೋ ಕ್ವಶನ್ ನೋಡ್ರಿ. CBSE NCERT ಅಂತ ಐತೆ ಹೌದಾ, ನಾವು NCERT ಸಿಲೆಬಸ್ಸು ಕಲಿತಿರ್ತೀವಿ, CBSE ಕಲಿತಿರ್ತೀವಿ ಕರೆಕ್ಟಾ. ಇವ್ರು ಏನದಾರಲ್ಲ ಇವು 2 ಸಂಸ್ಥೆಗಳ ಇವ್ರು ಡೈರೆಕ್ಟ್ ಒಂದು ಸ್ಕೂಲ್ನ ರನ್ ಮಾಡ್ಬೋದೋ ಇಲ್ಲೋ ನೆನಪಿಟ್ಕೋರಿ. ಸ್ಕೂಲಿಗೆ ಪರ್ಮಿಷನ್ ಕೊಡೋದು ಅಥವಾ ಸ್ಕೂಲ್ ರನ್ ಮಾಡೋದು ಅಧಿಕಾರ ಇವ್ರಿಗೆ ಇರಂಗಿಲ್ಲ. ಇವು ಒನ್ಲೈನರ್ದಾಗ ಹಾಕಿರ್ತಾನೆ. ಏನು ಮಾಡ್ತಾರೆ ಅಂದ್ರೆ ಓನ್ಲಿ ಬುಕ್ಗಳ ಇದನ್ನ ಮಾಡ್ತಾರೆ, ಬುಕ್ ಪಬ್ಲಿಷ್ ಮಾಡ್ತಾರ ಅಥವಾ ಬುಕ್ ಪ್ರಿಂಟ್ ಮಾಡ್ತಾರ, ಮತ್ತೇನಂದ್ರೆ ರೂಲ್ಸ್ ಕೊಡ್ತಾರೆ. ಬಟ್ ಇವ್ರಿಗೆ ಏನಂದ್ರೆ ಸ್ಕೂಲ್ ರನ್ ಮಾಡೋ ಅಧಿಕಾರ ಇರಂಗಿಲ್ಲ. ಆ ರಾಜ್ಯ ಸರ್ಕಾರ ಯಾವ್ದು ಇರ್ತೈತಿಲ್ಲ ಅವರ ಪರ್ಮಿಷನ್ ಕೊಡೋದು ರನ್ ಮಾಡೋದು ಇರ್ತದೆ. ಬರೀ ಇವ್ರು ಏನಂದ್ರೆ ಅವ್ರದ್ದು ಬುಕ್ ಅಥವಾ ಕರಿಕ್ಯುಲಮ್ ಏನಿರ್ತೈತಿಲ್ಲ ಅದನ್ನ ಡಾಟಾ ಕೊಡ್ತಾರೆ. ಈ CBSE ಬಂದಾಗ 10th 12th ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಕ್ಕೆ ಕ್ವಶನ್ ಪೇಪರ್ ರೆಡಿ ಮಾಡೋದು ಇವನ್ನೆಲ್ಲ ಮಾಡ್ತಾರೆ. ಬಟ್ ಸ್ಕೂಲಿಗೆ ಪರ್ಮಿಷನ್ ಕೊಡೋದು ಅಥವಾ ಸ್ಕೂಲ್ ರನ್ ಮಾಡೋದು ಅಧಿಕಾರ NCERTಗೆ ಮತ್ತೆ ಯಾವ್ದಕ್ಕಿಲ್ಲ ಅಂದ್ರೆ CBSE ಇಲ್ಲ. ರೀಸೆಂಟ್ ಆಗಿ ಏನ್ ಹೇಳತ್ತಾರ ಅಂದ್ರೆ CBSE ಮತ್ತೆ NCERT ಏನ್ ಸಿಲೆಬಸ್ ಇರ್ತದಲ್ಲ ಅದ್ರೊಳಗೆ ಕಂಪಲ್ಸರಿ ಏನ್ ಹೇಳಾರ ಅಂದ್ರೆ 3 ಭಾಷಾ ಸೂತ್ರನ ಅಳವಡಿಸ್ಕೋಬೇಕಂದ್ರ. ಯಾಕಂದ್ರೆ ಸೌತ್ದಾಗ ಸ್ಟೇಟ್ಗಳು ಏನ್ ಮಾಡತ್ತಂದ್ರೆ ಅಪೋಸ್ ಮಾಡತ್ತವ್ರು. ಅದ್ರ ಸಲ್ಮಾನ್ ನ್ಯೂಸ್ನಾಗ ಬಂದಿತ್ತ. ಈಗ ಹೇಳ್ರಿ NCERT ಫುಲ್ ಫಾರ್ಮ್ ಏನು ಬಸ್ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ನೆನಪಿರ್ತೈತಿಲ್ಲ. NCERT ಅಂತ ಬತ್ತ ನ್ಯಾಷನಲ್. ಮತ್ತೆ ಎಲ್ಲರ ಭಾಳ ಉದ್ದಾಗ ಮರ್ತೋಗಿರಿ ಮತ್ತೆ ಯಾಕಾರ ಕೇಳ್ತಿರ್ತಾರೆ ಹೊಸ ಎಲ್ಲ ರಿಪೀಟ್ ಮಾಡಿಲ್ಲ ಯಾವನು ವಿಸ್ತರಣೆ ಕೇಳಾಗ ಇಂಥವ ಕೇಳಿರ್ತಾನೆ ನ್ಯೂಸ್ನಾಗ ಬರ್ತೇಳಿ. NCERT ಫುಲ್ ಫಾರ್ಮ್ ಏನ, CBSE ಫುಲ್ ಫಾರ್ಮ್ ಏನ ಕೇಳಿರ್ತಾರೆ. N ಅಂದ್ರೆ ನ್ಯಾಷನಲ್, NC ಅಂದ್ರೆ ಕೌನ್ಸಿಲ್, ಆಫ್ ಅಂತ ಬರ್ತೈತಿ ಅದು ಓದೇನು ಕೊಟ್ಟಿಲ್ಲ ಅಲ್ಲಿ. NCERT ಅಂತ ಐತಲ್ಲ, E ಅಂದ್ರೆ ಏನಂದ್ರೆ ಎಜುಕೇಶನ್, ಆಮೇಲೆ RT ಅಂತ ಬರ್ತೈತಿಲ್ಲ, R ಅಂದ್ರೆ ರಿಸರ್ಚ್ ಅಂಡ್ ಟ್ರೈನಿಂಗ್ ಬರ್ತೈತಿ. NCERT ಅಂತ ಬರ್ತದೆ. ಒಂದೊಂದು ಫುಲ್ ಫಾರ್ಮ್ನಾಗ ಒಂದೊಂದು. ನ್ಯಾಷನಲ್ ಎಜುಕೇಶನ್ ಹೇಳ್ರಿ, ನ್ಯಾಷನಲ್ ಎಜುಕೇಶನ್ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ರಿಸರ್ಚ್ ಅಂಡ್ ಟ್ರೈನಿಂಗ್. ಇದು ಯಾವ್ದ್ರದಂದ್ರೆ NCERT ಇದು. ಈಗ ಹೇಳ್ರಿ CBSE ಏನು ಫುಲ್ ಫಾರ್ಮ್? ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್. ನಮ್ಮ 10th ಸರ್ಟಿಫಿಕೇಟ್ ಅದು ಎಲ್ಲ ಇರ್ತಲ್ಲ ಅದ್ರ ಮೇಲೆ ಅದೇ ಇರ್ತೈತಲ್ಲ ಸೆಕೆಂಡರಿ ಎಜುಕೇಶನ್, ಅದ CBSE ಬೋರ್ಡ್. ಇವ್ರು ರೀಸೆಂಟ್ ಆಗಿ ಏನ್ ಮಾಡೋದು 3 ಭಾಷಾ ಸೂತ್ರನ ಅಳವಡಿಸ್ಕೋಬೇಕನ್ನತ್ತಾರ. ಅದಕ್ಕೆ ಅಪೋಸ್ ಮಾಡತ್ತಾರ ನೆನಪಿಟ್ಟು 3 ಭಾಷಾ ಸೂತ್ರದ ಬತ್ರ ಅದು. ನೆಕ್ಸ್ಟ್ ಇದೇ ಏನತ್ತ ಏನಿಲ್ಲ BOHR ಅಂತ ಬರ್ತೈತೆ ಅಥವಾ ಬೋರ್ ಅಂತ ರೀಸೆಂಟ್ ಆಗಿ ಹೊಸದು ಇದನ್ನ ಲಾಂಚ್ ಮಾಡ್ಯಾರ್ರಿ. ಬೋರ್ ಅಂತ ಇದೇನ್ ಮಾಡ್ತಾರೆ ಅಂದ್ರೆ ನ್ಯೂಕ್ಲಿಯರ್ ಸೆಟಲೈಟ್ ಅಂತ ಕರಿತೀವಿ. ನ್ಯೂಕ್ಲಿಯರ್ ಪವರ್ಡ್ ಸೆಟಲೈಟ್ ಅಂತ ಯಾವ ಕಂಟ್ರಿದವ್ರು ಮಾಡ್ತಾರೆ ಇದನ್ನ. ಈಗ ಸೆಟಲೈಟ್ಗಳು ಅದಾವ ನಮ್ಮ ಕಡೆ. ಸೆಟಲೈಟ್ಗಳು ಏನು ಮಾಡ್ತಾವ ಅಂದ್ರೆ ಸೆಟಲೈಟ್ ಈಗ ನಾವು ಯಾವ್ದಾರ ಒಂದು ಉಪಗ್ರಹ ಬಿಟ್ಟಿರ್ತೀವಲ್ಲ ಅಥವಾ ಮಂಗಳಯಾನ ಬಿಡಲಿ ಚಂದ್ರಯಾನ ಬರಲಿ, ಅಲ್ಲಿ ಅದು ಚಂದ್ರಯಾನ ಮೇಲೆ ಹೋದ್ಮೇಲೆ ಅದ್ರ ಸೋಲಾರ್ ಪ್ಯಾನಲ್ ಇರ್ತಾವೆ, ಅದ್ರ ಮೇಲೆ ಅದು ಎನರ್ಜಿಲೇ ವರ್ಕ್ ಆಕತ್ತೋ ಇಲ್ಲೋ. ಸೇಮ್ ಸೆಟಲೈಟ್ಗಳು ಬಿಟ್ಟಾಗ ಉಪಗ್ರಹಗಳು ಯೂಸ್ ಮಾಡ್ಕೋಬೇಕಾರೆ ಅದಕ್ಕೆ ಇದನ್ನೇನಂದ್ರೆ ಎನರ್ಜಿ ಬೇಕಾಗಿರ್ತೈತೆ ಫ್ಯೂಯಲ್. ಫಸ್ಟ್ ಟೈಮ್ ಏನು ಮಾಡಿದ್ರೆ ನ್ಯೂಕ್ಲಿಯರ್ ಪವರ್ಡ್ ಸೆಟಲೈಟ್ನ ಲಾಂಚ್ ಮಾಡ್ಯಾರ. ನ್ಯೂಕ್ಲಿಯರ್ ಪವರ್ಡ್ ಸೆಟಲೈಟ್ನ ಕಮರ್ಷಿಯಲ್ ಆಗಿ ಅಂದ್ರೆ ವಾಣಿಜ್ಯ ಉದ್ಯಮಕ್ಕೆ ಯೂಸ್ ಮಾಡ್ಕೋಬೇಕಂತೇಳಿ. ಯಾವ ಕಂಟ್ರಿದವ್ರು ಮಾಡ್ತಾರೆ ಇದು? ಕಂಟ್ರಿ ಬಂದ್ರೆ ಅಮೇರಿಕಾ, ಕಂಪ್ನಿ ಬಂದ್ರೆ ನಾಸಾ, ಸ್ಪೇಸ್ ಎಕ್ಸ್. ಎರಡ್ರಾಗ ಒಂದು ಸ್ಪೇಸ್ ಎಕ್ಸ್ ದ. ಇದು ಇಂಪಾರ್ಟೆಂಟ್ ಯಾಕಂತ ಹೇಳತ್ ನೋಡಿ, ಮೊದಲು ಮಾಡಿಲ್ಲತ್ತಲ್ಲ ನ್ಯೂಕ್ಲಿಯರ್ ಪವರ್ಡ್ ಸೆಟಲೈಟ್ಗಳು ಯಾಕಬೇಕಂದ್ರೆ ಪ್ರತಿಯೊಂದು ಉಪಗ್ರಹ ಬಿಟ್ಟಿರ್ತೀವಲ್ಲ ಅದರ ಅಧಿಕಾರ ಅವಧಿ ಅಂತ ಕೊಟ್ಟಿರ್ತೀವಿ ನಾವು. ಏನಂದ್ರೆ 2 ವರ್ಷ 3 ವರ್ಷ ಆಪರೇಷನಲ್ ಇರ್ತಾವೆ. ಈ ನ್ಯೂಕ್ಲಿಯರ್ ಆದ್ಯತೆ ಯಾಕೆ ಕೊಡ್ತಾರೆ ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿದಿಂದ ಏನು ವಿದ್ಯುತ್ ಉತ್ಪಾದನೆ ಆಕತ್ತಲ್ಲ ಲಾಂಗ್ ಟರ್ಮ್ ತನ ಏನಂದ್ರೆ ಯೂಸ್ ಮಾಡ್ಕೋಬಹುದು. ಅದ್ರ ಸಲ್ಮಂದ ನ್ಯೂಕ್ಲಿಯರ್ ಪವರ್ಡ್ ಸೆಟಲೈಟ್ ಕಮರ್ಷಿಯಲ್ ಆಗಿ ಲಾಂಚ್ ಮಾಡಿದ್ದು ಯಾವ್ದಂದ್ರೆ ಸ್ಪೇಸ್ ಎಕ್ಸ್. ನೆನಪಿರ್ತೈತಲ್ಲ ಸ್ಪೇಸ್ ಎಕ್ಸ್ ಎಲ್ಲಿ ಬರ್ತೈತೆ ಅಂದ್ರೆ ಅಮೆರಿಕಾ. ಕಂಟ್ರಿ ಕೇಳಿದ್ರೆ ಅಮೆರಿಕಾ ಹಾಕ್ರಿ. ಅಕಸ್ಮಾತ್ ಡೈರೆಕ್ಟ್ ಕಂಪ್ನಿ ಕೇಳಿದ್ರೆ ಯಾವ್ದಂದ್ರೆ ಸ್ಪೇಸ್ ಎಕ್ಸ್. ಯಾಕಂದ್ರೆ ನಾಸಾ ಇರೋದ ಗೌರ್ಮೆಂಟ್ದಾಗ, ಸ್ಪೇಸ್ ಎಕ್ಸ್ ಇರೋದ ಪ್ರೈವೇಟ್. ಅದ್ರ ಸಲ್ಮಂದ್ ಹೇಳಿ ಗೊತ್ತಾತಲ್ಲ. ಕಮರ್ಷಿಯಲ್ ಏನಂತ ಕರಿತೀವಿ ಅಂದ್ರೆ ಅದಕ್ಕೆ ಬೋರ್ ಅಂತ ಬರ್ತದೆ. ಆ ಬೋರ್ ಫುಲ್ ಫಾರ್ಮ್ ಹೇಳ್ಬೇಡಿ. BOHR ಬೋರ್ ಅಂತಂದ್ರ ಬೋರ್ ಅಂದ್ರೆ ಏತು ನೋಡ್ರಿ, ಬೆಟಾವೊಲಿಟಿಕ್ ಆರ್ಬಿಟ್ ಹೈ ರಿಲಯಬಿಲಿಟಿ ಅಂತ ಕರೀತಾರೆ. ಇನ್ನೊಮ್ಮೆ ಪಟ ಹೇಳಿದ್ರೆ ಬೆಟಾವೊಲಿಟಿಕ್ ಅಂತ ಕರಿತೀವಿ. ವೊಲಟೈಲ್ ಅಂತ ಕರಿತೀವಲ್ಲ, ಎಲ್ಲದಕ್ಕೂ ಫ್ಲೆಕ್ಸಿಬಲ್ ಇರ್ತೈತಿಲ್ಲ ಅದಕ್ಕೆ ವೊಲಟೈಲ್ ಅಂತ ಕರಿತೀವಿ. ಇದ ಬೆಟಾವೊಲಿಟಿಕ್ ಅಂದ್ರೆ ಬೆಟಾ ಎನರ್ಜಿ ಅಂತ ಯೂಸ್ ಮಾಡ್ಕೊಂಡಿರ್ತಾರ ಅದಕ್ಕೆ ಬೆಟಾವೊಲಿಟಿಕ್ ಅಂತ ಕೊಟ್ಟಾರ. ಬೋರ್ ಅಂತೈತೆ BOHR ಅಂತ ಬರ್ತದೆ. ಬಿ ಅಂದ್ರೆ ಏನಂದ್ರೆ ಬೆಟಾವೊಲಿಟಿಕ್, O ಅಂದ್ರೆ ಏನಂದ್ರೆ ಆರ್ಬಿಟಲ್. ಆರ್ಬಿಟ್ ಅಂದ್ರೆ ನಮ್ದು ಏನು ಸುತ್ತುಕಟ್ಟಿ ಭೂಮಿ ನಡು ಕಕ್ಷೆ ಇರ್ತೈತಿಲ್ಲ ಅಂದ್ರೆ ಸುತ್ತುಕಟ್ಟಿ ಇರ್ತಲ್ಲ ಅದಕ್ಕೆ ಆರ್ಬಿಟ್ ಅಂತೀವಿ. ಯಾವಾರ ಸೆಟಲೈಟ್ ಬಿಟ್ರೆ ಆರ್ಬಿಟ್ ಮೇಲೆ ತಿರುಗ್ತಿರ್ತಾವ ಕರೆಕ್ಟ್ ಅಲ್ಲ, ಅದಕ್ಕೆ ಆರ್ಬಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಏನಂದ್ರೆ HR ಅಂತ ಉಳಿತಲ್ಲ ಹೈ ರಿಲಯಬಿಲಿಟಿ ಅಂತ ಕರಿತಾರೆ. ಹೈ ರಿಲಯಬಿಲಿಟಿ ಅಂತ ಅದ್ರ ಹೆಸರಿನಾಗ ಕೊಟ್ಟಾನ. ನ್ಯೂಕ್ಲಿಯರ್ ಪವರ್ಡ್ ಮಾಡಿರ್ತಿಲ್ಲ ಹೈ ರಿಲಯಬಿಲಿಟಿ ಅಂದ್ರೆ ಭಾಳ ದಿನದ ತನ ಅದೇನಂದ್ರೆ ಅಲ್ಲಿ ಆಪರೇಷನಲ್ ಆಗಿರ್ತೈತೆ ಅಂದಂಗೆ ಗೊತ್ತಾತಲ್ಲ. ಬೋರ್ದ BOHR. ಬಿ ಅಂದ್ರೆ ಫುಲ್ ಫಾರ್ಮ್ ಹೇಳ್ರಿ ಬಡ. ಬೆಟಾವೊಲಿಟಿಕ್, O ಅಂದ್ರ ಆರ್ಬಿಟ್, H ಅಂದ್ರ ಹೈ, R ಅಂದ್ರ ಲಾಸ್ಟ್ HR. ರಿಲಯಬಿಲಿಟಿ ಅಂದ್ರೆ ಅದನ್ನ ಹೇಳಿ ಲಾಂಗ್ ಟರ್ಮ್ ಯೂಸ್ ಮಾಡೋ ಸಲ್ಮಂದಿ. ಈಗ ರೀಸೆಂಟಾಗಿ ನಾವು ಯಾವ ಸೆಟಲೈಟ್ ಲಾಂಚ್ ಮಾಡ್ತೀವಿ ಅವು 2 ವರ್ಷ 3 ವರ್ಷದಾಗ ಏನಾಕತ್ತೆ ಅಂದ್ರೆ ಅದ್ರ ಡಿಕ್ರೀಸ್ ಆಗಿಬಿಟ್ಟಿರ್ತೈತೆ ಅಥವಾ ಅದನ್ನ ಏನಂದ್ರೆ ಕೊಲ್ಯಾಪ್ಸ್ ಮಾಡ್ತಾರೆ ಅಥವಾ ಅದನ್ನ ಡೆಬ್ರಿ ಅಂತ ಕನ್ಸಿಡರ್ ಮಾಡಿಬಿಟ್ಟಿರ್ತಾರೆ. ಅದು ಬಂದಾದ್ರೆ ಸೇಮ್ ಅದ್ರ ಸಲ್ಮಂದ ನ್ಯೂಕ್ಲಿಯರ್ ಪವರ್ಡ್ ಕಮರ್ಷಿಯಲ್ ಆಗಿ ಮಾಡಿದ್ದು ಯಾವ್ದಂದ್ರೆ ಸ್ಪೇಸ್ ಎಕ್ಸ್. ನೆನಪಿರ್ತೈತಲ್ಲ ಈ ಟೆಸ್ಲಾ ಕಂಪ್ನಿ ಅಂತ ಬರ್ತೈತೆ. ಯಾರ್ದು ಅದು
ಇದು ನೆನಪಿಟ್ಕೋರಿ. ಇದು ಯಾಕಂದ್ರೆ ಫಸ್ಟ್ ಟೈಮ್ ಏನಂದ್ರೆ ಅನ್ಮ್ಯಾನ್ಡ್ ವೆಹಿಕಲ್ ಲಾಂಚ್ ಮಾಡ್ಬೇಕನ್ನತ್ತಿದ್ರೆ ಟೆಸ್ಲಾ ಇದಾದ ಅಪ್ರೂವಲ್ ತೊಗೊಂಡಿಲ್ಲ ಅವ್ರ ಮಾಡತ್ತಾರ ಟ್ರಯಲ್ ಬೇಸಿಸ್ ಮೇಲೆ ಅಲ್ಲಿ ಮಾಡ್ಯಾರ. ಯಾವ್ದಂದ್ರೆ ಟೆಸ್ಲಾ. ಹಾಂ ಯಾವುದು ಯಾವ್ದು ಟೆಸ್ಲಾನು ಇದನ್ನು ಹಾಂ ಯಾವ್ದ್ರದ್ದು ಯಾವ್ದು ಇದನ್ನ ಮಾಡಿದ್ದ ಬೋರ್ ಸಿಟಿ ಲ್ಯಾಬ್ ಮಾಡೈತಿ ಹಾರ್ಸೋದ ಪಾಲ್ಕನ್ನ ಹಿಂದಿಂದ ಅವ್ರು ಇದ್ರಲ್ಲಿ ಹಾಸ್ಯಾರನ ಕರೆಕ್ಟ್. ಸಿಟಿ ಲ್ಯಾಬ್ ಅಲ್ಲ ಕಂಪ್ನಿ ಅಭಿವೃದ್ಧಿ ಮಾಡಿದ್ದು ನೆನಪಿಟ್ಕೋರಿ. ಯಾರಂದ್ರೆ ಸಿಟಿ ಲ್ಯಾಬ್ದವ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಯಾವ ಸ್ಯಾಟಲೈಟ್ ಅಂತ ಹೇಳಿ ಇಟ್ಟೋತಾರ ಬೋರ್ ಸ್ಯಾಟಲೈಟ್ ಅಥವಾ ಬೋರ್ ಸ್ಯಾಟಲೈಟ್ ಅದನ್ನ ವಿಸ್ತರಣೆ ರೂಪದಾಗ ಕೊಟ್ಟಿರ್ತಾರೆ. ಅಥವಾ ವಾಣಿಜ್ಯ ಉದ್ಯಮದ ನ್ಯೂಕ್ಲಿಯರ್ ಸ್ಯಾಟಲೈಟ್ ಯಾವ್ದೈತೆ ಅಥವಾ ಉಪಗ್ರಹ ಯಾವ್ದೈತೆ ಅಂದ್ರೆ ಬೋರ್ ಅಂತ ಬರ್ತದೆ. ಗೊತ್ತಾತಲ್ಲ BOHR ಬಿ ಅಂದ್ರ ಬೆಟಾವೊಲೆಟಿಕ್ ಓ ಅಂದ್ರ ಈಗ ಒಮ್ಮೆ ಹೇಳಿರ್ತಿರ್ಲ ಎಕ್ಸಾಮ್ನಾಗ ಕಣ್ ಮುಚ್ಕೊಳ್ಳೆ ಇದು ನೀವು ಒಮ್ಮೆ 2 ಸರಿ ಬಾಯಿಲೆ ಅಂದಿವತ್ತು ನಿಮ್ಗೆ ನೆನಪು ಬಂದ್ಬಿಡ್ತು. ಅದಕ್ಕೆ ಹೇಳತ್ತೀನಿ ಬೆಟಾವೊಲೆಟಿಕ ಓ ಅಂದ್ರೆ ಆರ್ಬಿಟ, H ಅಂದ್ರೆ ಹೈಯ, ಆರ್ ಅಂದ್ರೆ ರಿಲಯಬಿಲಿಟಿ. ಯಾವ ಕಂಟ್ರಿದ ಕೇಳ್ರ ಅಮೆರಿಕ. ವೆರಿ ಗುಡ್. ಇದು ರೀಸೆಂಟ್ ಆಗಿ ಟವರ್ ಆಫ್ ಜಸ್ಟಿಸ್ ಅಂತ ಕರೀತಾರ್ರಿ. ಟವರ್ ಆಫ್ ಜಸ್ಟಿಸ್ ಅಂತ ಹೇಳಿ ರೀಸೆಂಟ್ ಆಗಿ ಇದು ಟವರ್ ಆಫ್ ಜಸ್ಟಿಸ್ ನ ಎಲ್ಲಿ ಲಾಂಚ್ ಮಾಡ್ರ ಅಥವಾ ಇನಾಗ್ರೇಟ್ ಮಾಡ್ರ ಟವರ್ ಆಫ್ ಜಸ್ಟಿಸ್. ಇದು ಎದಕ್ಕೆ ಕರೀತಾರೆ ಅಂದ್ರೆ ನಮ್ಮಲ್ಲಿ CJ ಅದಾರಲ್ಲ ಯಾರದಾರ ಸೂರ್ಯಕಾಂತ್ ಅವ್ರದಾರಲ್ಲ ಟವರ್ ಆಫ್ ಜಸ್ಟಿಸ್ ಅಂದ್ರೆ ಈಗ ಹೈಕೋರ್ಟ ಸುಪ್ರೀಂ ಕೋರ್ಟ ಇರ್ತಾವ. ಇವಕ್ಕೆ ಏನತ್ತೀವಿ ಅಂದ್ರೆ ಆಲ್ರೆಡಿ ಜಸ್ಟಿಸ್ ಅಥವಾ ನಮ್ಮ ನ್ಯಾಯಮಂಡಳಿಗಳ ಇದನ್ನ ನ್ಯಾಯಾಲಯಗಳಂತ ಕರಿತಿರ್ತೀವಿ. ಟವರ್ ಆಫ್ ಜಸ್ಟಿಸ್ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಆಗಲಿ ಜಡ್ಜಸ್ ಆಗಲಿ ಅಥವಾ ಹೈಕೋರ್ಟ್ ಜಡ್ಜಸ್ ಆಗಲಿ ಜಡ್ಜ್ ರಿಲೇಟೆಡ್ ಅಂತ ಏನಿರ್ತೈತಿಲ್ಲ ನ್ಯಾಯಾಂಗದ ಆ ಪ್ರಕ್ರಿಯೆ ಆಗು ಎಲ್ಲ ಆಫೀಸ್ಗಳನ್ನೇನಂದ್ರೆ ಆ ಒಂದು ಬಿಲ್ಡಿಂಗ್ ಒಳಗೆ ಮಾಡ್ಯಾರ. ಅದಕ್ಕೆ ಟವರ್ ಆಫ್ ಜಸ್ಟಿಸ್ ಅಂತ ಕರೀತಾರೆ. ಈ ಟವರ್ ಆಫ್ ಜಸ್ಟಿಸ್ ಅನ್ನೋದು ಎಲ್ಲಿ ಆಪ್ಷನ್ ಕೊಡ್ಲಿ? ಹರಿಯಾಣದ ಗುರುಗ್ರಾಮ, ಆಮೇಲೆ ಉತ್ತರ ಪ್ರದೇಶದ ವಾರಣಾಸಿ, ಆಮೇಲೆ ನವದೆಲ್ಲಿದಾಗ ಇಲ್ಲಿ ಎಲ್ಲಿ ಅಂದ್ರೆ ಹರಿಯಾಣದ ಗುರುಗ್ರಾಮ್ನಾಗ ಇನಾಗ್ರೇಟ್ ಮಾಡ್ಯಾರ. ನೆನಪಿಟ್ಕೊ ಹರಿಯಾಣದ ಗುರುಗ್ರಾಮ್ನಾಗ ರೀಸೆಂಟ್ ಆಗಿ ಟವರ್ ಆಫ್ ಜಸ್ಟಿಸ್ ಅಂತ ಬರ್ತದೆ. ಟವರ್ ಆಫ್ ಜಸ್ಟಿಸ್ ಅಂತ ಗೊತ್ತಾಕತ್ತಲ್ಲ. ಟವರ್ ಆಫ್ ಜಸ್ಟಿಸ್ ಎಲ್ಲಿ ಇನಾಗ್ರೇಟ್ ಮಾಡ್ಯಾರ ಅಂದ್ರೆ ಹರಿಯಾಣದ ಗುರುಗ್ರಾಮ್. ಇನ್ನೊಂದು ಹೇಳಿದ್ವಲ್ಲ ಹರಿಯಾಣದ ಗುರುಗ್ರಾಮ್ನಾಗ ಏನ LPG ATM ಬರ್ತದೆ ನೆನಪೈತಲ್ಲ. LPG ATM ಇಂಡಿಯಾದಾಗ ಫಸ್ಟ್ ಟೈಮ್ ಎಲ್ಲಿ ಮಾಡ್ಯಾರ ಅಂದ್ರೆ ಹರಿಯಾಣದ ಗುರುಗ್ರಾಮ್. ಇನ್ನೊಂದು ಮಾಡ್ತಾರ ಅನ್ನಪೂರ್ತಿ ಯೋಜನೆ. ಮನೆ ಕೇಳಿದ್ರು ನೋಡಿ ಅನ್ನಪೂರ್ತಿ ಯೋಜನೆ ಅಂತ ಬರ್ತದೆ. ಅದಕ್ಕೆ ಏನತ್ತಾರ ಅಂದ್ರೆ ಇದನ್ನ ರೈಸ್ ATM ಅಂತ ಕರಿತೀವಿ. ನೆನಪೈತಿ ರೈಸ್ ATM ಅಲ್ಲ ಅನ್ನಪೂರ್ತಿ ಅಂತ. ರೈಸ್ ATM ಎಲ್ಲಿ ಮಾಡ್ತಾರ ಯಾವ್ದ ಅನ್ನಪೂರ್ತಿ ಅಂತ ಮಾಡಿರ್ತಾರೆ. ಮಣ್ಣು ಕ್ವಶನ್ ಕೇಳಿದ್ದಿಲ್ಲ ಅದನ್ನ KA-ದಾಗ ಏನಂತ ಕೇಳಿದ್ದವ ಅದ ಧಾನ್ಯ ATM ಅದ ರೈಸ್ ATM ಅಂತ ಕರಿತೀವಿ. ಎಲ್ಲಿ ಅದು ಬಿಹಾರ್ ಪಾಟ್ನಾ ಅದು ಕರೆಕ್ಟ್. ಪಾಟ್ನಾದಾಗ ಬರ್ತೈತಲ್ಲ ಪಕ್ಕ ಅಲ್ಲ. ಹಾಂ ಇದನ್ನ ಎಲ್ಲಿ ಅಂದ್ರೆ ರೈಸ್ ATM ಅಂತ ಮಣ್ಣು ಕ್ವಶನ್ ಕೇಳಿದ್ದ. ಅದಕ್ಕೆ ಏನಂತ ಹೆಸರು ಕರಿತಾರೆ ಅಂದ್ರೆ ಅನ್ನಪೂರ್ತಿ ಅಂತ ಕರಿತಾರೆ. ಅದು ಎಲ್ಲೈತೆ ಅಂದ್ರೆ ಬಿಹಾರದ ಪಾಟ್ನಾ ಪಕ್ಕಲು. ಒಮ್ಮೆ ಸರ್ಚ್ ಮಾಡಿ ನೋಡ್ರಿ ಎಲ್ಲೈತದ. ಹಾಂ ಅದಕ್ಕೆ ಕೇಳತ್ತೀನಿ ಭುವನೇಶ್ವರ್ ಐತು ಅಲ್ಲೈತು. ನಾನು ನೋಡಿ ಹೇಳ್ತೀನಿ ಬಿಡಿ. ಅದ ಗ್ರೇನ್ ATM ಅಂತ ಕರೀತಾರೆ. ಗ್ರೇನ್ ATM ಅಂತ ನೋಡಿ ಎಲ್ಲೈತಿ ಭುವನೇಶ್ವರ್ ಒಡಿಸ್ಸಾ ಅಲ್ಲ ಗ್ರೇನ್ ATM ಕರೆಕ್ಟ್. ಅದನ್ನ ಹೇಳಕ್ ಬಂದಿದ್ದು ಗ್ರೇನ್ ATM ಅಂತ ಮಾಡಿದ್ರೆ ಅದು ಕ್ವಶನ್ ಮಾಡಿ ಏನು ಕೇಳ ಗೊತ್ತ. ರೀಸೆಂಟ್ ಆಗಿ ಭಾರತದಾಗ ಗ್ರೇನ್ ATM ಅಥವಾ ಅನ್ನಪೂರ್ತಿ ಅಂತ ಹೆಸರಲ್ಲೇ ATM ತಂದಾರ. ಅದು ಎದುರು ಸಲ್ಮಂದ್ ಉದ್ದೇಶ ಐತೆ ಗ್ರೇನ್ಸ್ ಅಂದ್ರೆ ಗ್ರೇನ್ ಅಂದ್ರೆ ಏನಂದ್ರೆ ಅಕ್ಕಿ ಇದನ್ನ ಏನಂತಾರೆ ಗೋಧಿ ಎಲ್ಲ ಸಿಗ್ತಿರ್ತಾವ ATM ದಿಂದ. ಹಿಂಗೆ ರೇಷನ್ ಅಂಗಡಿಗೆ ಹೋದಾಗ ನಾವು ಏನು ತಗೋತೀವಿ ಅಂದ್ರೆ ಆಧಾರ್ ಕಾರ್ಡ್ ಮೇಲೆ ಹೆಸರು ಇದನ್ನ ಆಧಾರ್ ಕಾರ್ಡ್ ನೋಡಿ ಏನಂತಾರೆ ರೇಷನ್ ಕಾರ್ಡ್ ಮೇಲೆ ಅದು ಸೈನ್ ಮಾಡಿ ತಗೋತೀವಲ್ಲ. ಇಲ್ಲಿ ATM ಥ್ರೂ ತಗೋಬೇಕು. LPG ATM ಹೆಂಗೆ ಬಂದಿತ್ತಲ್ಲ ಹಂಗ ಗ್ರೇನ್ ATM ಎಲ್ಲಿ ಬರ್ತೈತೆ ಅಂದ್ರೆ ಭುವನೇಶ್ವರದಾಗ. ನೆನಪಿರ್ತೈತಲ್ಲ ಗ್ರೇನ್ ATM ಬಂದ್ರೆ ಇಲ್ಲ ಅಂದ್ರೆ ಭುವನೇಶ್ವರದಾಗ. ಅದು ಎದುರು ಸಲ್ಮಂದ್ ಅನ್ನಪೂರ್ತಿ ಅಂತ ಹೆಸರು ಕೊಟ್ಟಿರ್ತಾರೆ. ಅದಕ್ಕೆ ನೆನಪಿಡ್ಕೊ. ಟವರ್ ಆಫ್ ಜಸ್ಟಿಸ್ ಅಂತ ಎಲ್ಲಿ ಮಾಡ್ತಾರೆ ಅಂದ್ರೆ ಹರಿಯಾಣದ ಗುರುಗ್ರಾಮ್. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ಹೆಡ್ ಕ್ವಾರ್ಟರ್ ಬಂದ್ರೆ ಹರಿಯಾಣದ ಗುರುಗ್ರಾಮ್. ಈ ಟವರ್ ಆಫ್ ಜಸ್ಟಿಸ್ ಹಂಗೆ ಹೇಳ್ರಿ ಹಂಗ ಸ್ಕೈ ಇಂದ ಟವರ್ ಹತ್ ಮಾಡ್ರಿ. ಅದು ಯಾವ್ದು ಹೇಳ್ರಿ ಸ್ಕೈ ಇಂದ ಟವರ್ ಹತ್ ಬರ್ತೈತೆ. ಟವರ್ ಇನ್ ಸ್ಕೈ ಹತ್ತು ಕರೀತಾರೆ. ಅದಕ್ಕೆ ಸನಾ ಎಲ್ಲಿ ಯಾವ ಸ್ಟೇಟ್ ಅದು ಇವತ್ತಿನ ಎಲ್ಲಿ ಮಾಡ್ತಾರೆ ಹೇಳ್ರಿ? ಆಂಧ್ರ ಪ್ರದೇಶದಾಗ ಮಾಡ್ತಾರೆ. ನೆನಪೈತಿ ಯಾವ್ದು ಅದಕ್ಕೆ ಹೆಸರು ಏನು ಕೊಟ್ಟಿದ್ರು? ಸನಾ. ಕರೆಕ್ಟ್. ಸನಾ ಅಂತ ಹೆಸರು ಕೊಡ್ತಾರೆ. ಅದಕ್ಕೆ ಯಾವ ಪ್ರೋಗ್ರಾಮ್ ವಿಸ್ತಾ ಅಂತ ಹೆಸರು ಕೊಟ್ಟರೆ ಯಾವ ಪ್ರೋಗ್ರಾಮ್ ಅಂಡರ್ ಅಂದ್ರೆ ಸನಾ ಪ್ರೋಗ್ರಾಮ್ ಅಂಡರ್. ಯಾವ ಒಂದು ಲೇಯರ್ಗೆ ಬಿಟ್ಟಿರ್ತಾರೆ ಅದನ್ನು ಸ್ಟ್ರಾಟೋಸ್ಪಿಯರ್ದಾಗ. ಕರೆಕ್ಟ್. ಸ್ಟ್ರಾಟೋಸ್ಪಿಯರ್ ಲೇಯರ್ಗೆ ಬಿಟ್ಟಿರ್ತಾರೆ. ಅಥವಾ ಏನಂತ ಕರಿತಾರೆ ಅಂದ್ರೆ ಅದಕ್ಕೆ ಟವರ್ ಇಂದ ಸ್ಕೈ ಅಂತ ಕರಿತೀವಲ್ಲ. ಇನ್ನು ಎಲ್ಲಿ ಬಿಟ್ಟಿದ್ವು ನೀನು ಭಾರತ ವಿಸ್ತಾರ ಮುಗಿಸಿದ್ದು? ಅನಮ್ ಆಗಿತ್ತಲ್ಲ. ಹಾಂ ಈ ಸಾತಿ ಆ್ಯಪ್ ಹೇಳಿದ್ರಲ್ಲ. ಸಾತಿ ಆ್ಯಪ್ ಎದುರು ಸಾವು ರಿವಿಷನ್ ಹೊಸವು ಮುಗಿದು ಗೊತ್ತಾದವಲ್ಲ. ಎಲ್ಲಿ ಭಾರತ ಟೆಕ್ಸ್ ಅಂತ ಎದಕ್ಕೆ ಮಾಡ್ತಾರೆ ಅಥವಾ ಯಾವ ಇಲಾಖೆದವ್ರು ಮಾಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್. ಯಾವ ನ್ಯೂಸ್ನಾಗ ಇದ್ದಿದ್ದು ನೆನಪಿಟ್ಕೊಂಡ್ಬಿಡ್ರೆ ಯಾವ ಬರ್ತಾವ ಅಂತೇಳಿ. ಇನ್ನೊಂದು ಯಾವ್ದು ಟೆಂಪಲ್ ಹೇಳಿ ಹೇಳ್ರಿ? ಭೋಜಶಾಲಾ ಬಂದ್ರೆ ಎಲ್ಲಿ ಬರ್ತೈತೆ ಅಂದ್ರೆ ಮಧ್ಯಪ್ರದೇಶಕ್ಕೆ. ವೆರಿ ಗುಡ್. ತಿರುಪನ ಕುಂದ್ರಂ ಬಂದ್ರ ಜ್ಞಾನ ವ್ಯಾಪಿ ಅಂತ ಬಂದ್ರ ಜ್ಞಾನ ವ್ಯಾಪಿ ಟೆಂಪಲ್ ಅಂತ ಬರ್ತೈತಿ ಎಲ್ಲಿ ಅಂದ್ರೆ ಉತ್ತರ ಪ್ರದೇಶ. ನೆನಪಿರ್ತಾವಲ್ಲ. ನೆಕ್ಸ್ಟ್ ಇದೇ ಸಾತಿ ಅಪ್ಲಿಕೇಶನ್ ಅಂತ ತರ್ತಾರೆ. ಈ ಸಾತಿ ಅಪ್ಲಿಕೇಶನ್ ಎದುರು ಸಲ್ಮಂದ್ ತರ್ತಾರೆ ಯಾವ್ದಾ
ಸಾತಿ ಅದ್ರ ಮೇಲೆ ಕ್ವಶನ್ ಅಂತೂ ಕೇಳೋಣ ಒಮ್ಮೆ. ಸಾತಿ ಅಪ್ಲಿಕೇಶನ್ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳೋಣ. ಈ ಅಪ್ಲಿಕೇಶನ್ ಯಾವ್ದ್ರ ಸಲ್ಬಂದ್ ಯೂಸ್ ಐತೆ ಅಂತ ಕೇಳ್ತಾರೆ. ಭಾಳ ಸಂಗಾತಿನ ಚೂಸ್ ಮಾಡೋ ಸಲ್ಬಂದ ಅಥವಾ ಪ್ರೀ ಕೋಚಿಂಗ್ ಕೊಡಕ್ಕೆ ಎದ್ರ ಸಲ್ಬಂದ್ ಸಾತಿ ಅಂತಂದಾಗ ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಅಲ್ಲಿ ಹೋಗಿ. ಅದ್ರ ಸಲ್ಬಂದ್ ನೆನಪಿಟ್ಕೋರಿ. ನೀಟ್ ಆಗಲಿ JE ಆಗಲಿ UPSC KPSC ಏನಿರ್ತಲ್ಲ ಅದ್ರ ಟ್ರೈನಿಂಗ್ ಕೊಡೋ ಸಲ್ಬಂದ್ ಯಾವ್ದು ಮಾಡ್ರಿ ಅಂದ್ರೆ ಸಾತಿ ಅಪ್ಲಿಕೇಶನ್ ಅಂತ ಬರ್ತದೆ. ವೆರಿ ಗುಡ್. 24 ಸ್ಪೀಡ್ ಪೋಸ್ಟ್ ಎಷ್ಟು ನಗರ ಒಳಗೆ ಮೆಟ್ರೋಪಾಲಿಟಿಯನ್ ಸಿಟಿ ಒಳಗೆ 6 ನೆನಪದವಲ್ರಿ. 6 ಹೇಳ್ರಿ. ಉತ್ತರದಾಗ ಡೆಲ್ಲಿ, ದಕ್ಷಿಣದಾಗ ಚೆನ್ನೈ, ಪಶ್ಚಿಮದಾಗ ಮುಂಬೈ, ಪೂರ್ವದಾಗ ಕಲ್ಕತ್ತಾ, ಮಧ್ಯದಾಗ ತಿಲ್ಲಿದಕ್ಕೆ ಸಾರಿ 2 ಸಿಟಿಗಳು ಬೆಂಗಳೂರು ಮತ್ತು ಹೈದರಾಬಾದ್ ನೆನಪಿರ್ತೈತಲ್ಲ. 24x7 ಅಥವಾ ಪೋಸ್ಟ್ ಅಂತ ಕರಿತೀವಿ. ರಿಲೀಫ್ ಸ್ಕೀಮ್ ಯಾರು ಸಲ್ಬಂದ್ ಅಂತ ಕೇಳ್ರ ಎಕ್ಸ್ಪೋರ್ಟ್ಗೆ ಆದ್ಯತೆ ಕೊಡಕ್ಕೆ. ನೆಕ್ಸ್ಟ್ ಇದೆ ರೀಸೆಂಟಾಗಿ ಬಜೆಟ್ನ ಟೈಪ್ 1 ಡಯಾಬಿಟಿಸ್ ಕಡಿಮೆ ಮಾಡ್ಬೇಕಂದಿರಲ್ಲ ಯಾವ ಏಜಿಂದ ಕೆಳಗ್ರಿ 16 ವರ್ಷ 18 ವರ್ಷ ಇವೆರಡು ಕನ್ಫ್ಯೂಸ್ ಮಾಡ್ತಾನೆ. ಎಷ್ಟು ವರ್ಷದ ಯುವಕರಿಗೆ ಸಾಮಾಜಿಕ ಮಾಧ್ಯಮಗಳನ್ನ ಬ್ಯಾನ್ ಮಾಡ್ಯಾರ 16 ವರ್ಷದ ಕರೆಕ್ಟ್. ಟೈಪ್ 1 ಡಯಾಬಿಟಿಸ್ ಎಷ್ಟರಿಂದ ಕೆಳಗಂದ್ರೆ 18 ಇವು ಏಜ್. ಅದು ಕರೆಕ್ಟ್. ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಮೆನ್ ಆ್ಯಂಡ್ ವುಮೆನ್ ಇಬ್ಬರಿಗೆ ಅದು ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಅಂತ ಬರ್ತೈತಲ್ರಿ. ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಅಂತ ಐತಿ. ಇದ್ರಾಗ ಕನ್ಫ್ಯೂಸ್ ಯಾಕೆ ಆಗ್ಬಾರ್ದಂದ್ರೆ ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ನಮ್ಮಲ್ಲಿ ಕ್ಯಾನ್ಸರ್ ಸಲ್ಬಂದು ಡೆಡಿಕೇಟೆಡ್ ಆಗಿ ವ್ಯಾಕ್ಸಿನ್ ಇಲ್ಲ ಅಂತ ಹೇಳಿದ್ವು. ಅವ್ರು ಏನು ಕೊಡ್ತಾರಂದ್ರೆ ಓರಲ್ ಆಗಿ ಕೊಡ್ತಾರೆ. ನಾವು ಈಗ ಕೆಮ್ಮ ನೆಗಡಿ ಬಂದ ಕೂಡಲೇ ಏನಂದ್ರೆ ಓರಲ್ ಆಂಟಿಬಯೋಟಿಕ್ ಹೆಂಗೆ ಕೊಟ್ಟಿರ್ತಾರಲ್ಲ ಸೇಮ್ ಹಂಗೆ ಕ್ಯಾನ್ಸರ್ ತಡೆಗಟ್ಟಬೇಕಂತ ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಅಂತ ಬರ್ತೈತಿ. ಬಟ್ ಅದನ್ನ ಆದ್ಯತೆ ಏನು ಕೊಟ್ಟರೆ ವ್ಯಾಕ್ಸಿನ್ 14ಕ್ಕಿಂತ ಕೆಳಗಿನ ಹುಡುಗಿಯರಿಗೆ ಇದನ್ನ ಹೆಣ್ಮಕ್ಳಿಗೆ ಆದ್ಯತೆ ಎದಕ್ಕೆ ಕೊಟ್ಟರೆ ಅವ್ರಿಗೆ ಸರ್ವಿಕಲ್ ಕ್ಯಾನ್ಸರ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಬಟ್ ಆ ಮೆನ್ನಿಗೆ ಯೂಸ್ ಮಾಡ್ಬೋದು. ಮೆನ್ನಿಗೆ ಅದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಮೆನ್ ಒಳಗೆ ಏನು ಕ್ಯಾನ್ಸರ್ ರೋಗ ಬರ್ತಿರ್ತಾವಲ್ಲ ಅದನ್ನ ತಡೆಗಟ್ಟಬೇಕಂತ ಅದನ್ನ ಯೂಸ್ ಮಾಡ್ತಾರೆ. ಅದ್ರ ಡಿಫ್ರೆನ್ಸ್ ಕೇಳಿದಾಗ ನೋಡ್ರಿ ಈಗ ಯಾವ್ದು ಕೊಡತ್ತಾರ ಅಂದ್ರೆ ಹೇಳಿದ್ನ 2000 ಯಾವ ಇಯರ್ ತನ 90% ವ್ಯಾಕ್ಸಿನ್ ಆಗಿರ್ಬೇಕಂದ್ರೆ 2030. ಇದು ಯಾಕೆ ಇಯರ್ ಹೇಳತ್ನ ಗೊತ್ತಾನೆ 14 ಏಜ್ ಅಂದ್ರೆ 14ಕ್ಕಿಂತ ಮ್ಯಾಲ್ ಕೊಟ್ಟಿರ್ತೀನಿ. ಆಲ್ರೆಡಿ ಅವಾಗ ಮನುಷ್ಯನ ಬಾಡಿ ಒಳಗೆ ಇಮ್ಯೂನ್ ಸಿಸ್ಟಮ್ ಹೊಸದಾಗಿ ಜನರೇಟ್ ಆಗಿರ್ತದೆ. ಆ ಟೈಮ್ನಾಗ ವ್ಯಾಕ್ಸಿನ್ ಕೊಟ್ಟರೆ ಎಫೆಕ್ಟಿವ್ ಆಗಂಗಿಲ್ಲ ಅಂತೇಳಿ ಏನು ಮಾಡ್ತಾರೆ ಅಂದ್ರೆ 14ಕ್ಕಿಂತ ಕೆಳಗಿದ್ದಾಗ ಅದನ್ನ ವ್ಯಾಕ್ಸಿನ್ ಕೊಟ್ಟ ಮುಂದೆ ಅದು ವೈರಸ್ ಬರಬಾರ್ದು ಅಂತ ಹೇಳಿ ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಅಂತ ಬಂದ್ರೆ ಅಷ್ಟೇ ಯಾರಿಗೆ ಅಂದ್ರೆ ಮೆನ್ ವುಮೆನ್ ಕೊಡ್ಬೋದು. ಅದ್ರೊಳಗೆ 2 ಥರ ಹೇಳಿದ್ನಿ ಕ್ಯಾನ್ಸರ್ ಕೊಡಕ್ಕೆ. ಒಂದು ಗಾಡಿ ಸಿಲ್ ಅಂತ ಬರ್ತೈತಿ, ಇನ್ನೊಂದು ಯಾವ್ದಂದ್ರೆ ಸರ್ವಿವ್ಯಾಕ್ ಅಂತ ಬರ್ತೈತಿ. ಈ ಗಾಡಿ ಸಿಲ್ ಅನ್ನೋದೈತ್ಲ ಇದು ಏನಂದ್ರೆ ಓರಲ್ ಆಗಿ ಕೊಡೋದು. ಅಂದ್ರೆ ಗಾಡಿ ಸಿಲ್ ಏನೈತ್ಲ ಮೆನ್ ವುಮೆನ್ಗೆ ಇಬ್ಬರಿಗೆ ಕೊಡ್ಬೋದು. ನಾಳೆ ಇಲ್ಲರ ಸರ್ವಿವ್ಯಾಕ್ಸ್ ವ್ಯಾಕ್ಸಿನ್ ಇಂಡಿಯಾದವ್ರು ಡೆವಲಪ್ ಮಾಡ್ರಿ. ಗಾಡಿ ಸಿಲ್ ಮಾಡಿದವ್ರು ಅಮೆರಿಕಾದವ್ರು. ಸರ್ವಿವ್ಯಾಕ್ ವ್ಯಾಕ್ಸಿನ್ ಮೆನ್ ವುಮೆನ್ಗೆ ಇಬ್ಬರಿಗೆ ಕೊಡ್ಬೋದು ಕೊಡಕ್ಕೆ ಬರಂಗಿಲ್ಲ. ಸರ್ವಿವ್ಯಾಕ್ ಡೆಡಿಕೇಟೆಡ್ ಆಗಿ ಯಾರಿಗೆ ಮಾಡ್ಯಾರ ಅಂದ್ರೆ ಮಹಿಳೆಯರಿಗೆ ಅಂತ ಮಾಡ್ಯಾರ. ಎರಡು ಕನ್ಫ್ಯೂಸ್ ಆಗ್ಬಾರ್ದು. ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಅಂತ ಬರ್ತೈತಿ. ಅದೇನಂದ್ರೆ ಯೂನಿವರ್ಸಲ್ ಇದ್ದಂಗೆ ಎಲ್ಲರಿಗೂ ಕೊಡೋದು. ಈಗ ಹೆಂಗೆ ನಾವು 108 ಅತ್ತಿ ಇದು ಸಾರಿ 112 ಅತ್ ಯೂನಿವರ್ಸಲ್ ಇಟ್ಟಿವಲ್ಲ ಯಾವುದಾದ್ರೂ ಕಾಂಟ್ಯಾಕ್ಟ್ ಮಾಡಕ್ಕೆ ಈಗ ಒಂದೇ ನಂಬರ್ ಹೆಂಗೆ ಇಟ್ಟಿರ್ತೀವಲ್ಲ ಸೇಮ್ ಹಂಗೆ ಯಾವ್ದಂದ್ರೆ ಕ್ಯಾನ್ಸರ್ ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಅನ್ನೋದೈತ್ಲ ಮುಂದೆ ಕ್ಯಾನ್ಸರ್ ಬರಬಾರ್ದತ್ತು ಎಲ್ಲರಿಗೂ ಕೊಡ್ಬೋದು. ಮೆನ್ನಿಗೆ ಕೊಡ್ಬೋದು, ವುಮೆನ್ ಕೊಡ್ಬೋದು. ಬಟ್ ಯಾವ್ದಂದ್ರೆ ಸರ್ವಿವ್ಯಾಕ್ ಅಂತ ಬಂದ್ರೆ ಸರ್ವಿಕಲ್ ಕ್ಯಾನ್ಸರ್ ಯಾರಿಗೆ ಹಾಕಿರ್ತೈತ್ಲ ಅವ್ರಿಗೆ ಅಟ್ಟ ಕೊಡ್ತಾರ. ಅದ ಮಹಿಳೆಯರಿಗೆ ಅಟ್ಟ ಡೆಡಿಕೇಟೆಡ್ ಆಗಿದ್ದು. ಗಾಡಿ ಸಿಲ್ ಅಂತ ಬರ್ತೈತ್ಲ ಅದು ಮೆನ್ ವುಮೆನ್ಗೆ ಇಬ್ಬರಿಗೆ ಕೊಡ್ತಾರೆ. ನೆನಪಿರ್ತೈತಲ್ಲ. ಹೇಳಿದ್ರಲ್ಲ ಯಾರು ಹೈಯೆಸ್ಟ್ ತೊಗೊಂಡ್ರ ನಮ್ಮ ಕರ್ನಾಟಕದಾಗ ಡಿಸ್ಟ್ರಿಕ್ಟ್ಗಳು ಹೇಳಿದ್ದು ಗುಲ್ಬರ್ಗ, ಯಾದಗಿರಿ. ನೆಕ್ಸ್ಟ್ ಯಾವ್ದ ಗುಲ್ಬರ್ಗ, ಯಾದಗಿರಿ, ಶಿವಮೊಗ್ಗ. ಇದನ್ನ ಹೇಳಿದೆ ನೋಡಿ. ಇದನ್ನ ಹೇಳಿದೆ ಪರ್ ಕ್ಯಾಪಿಟಾ ಇನ್ಕಮ್ದಾಗ ವ್ಯಾಕ್ಸಿನ್ ಜಾಸ್ತಿ ತೊಗೊಂಡಿದ್ದು ಬೀದರ್ದಿಂದ ಸ್ಟಾರ್ಟ್ ಆಕತ್ತೆ ನೋಡು. ಗುಲ್ಬರ್ಗ, ಯಾದಗಿರಿ, ಶಿವಮೊಗ್ಗ. ಗುಲ್ಬರ್ಗ, ಯಾದಗಿರಿ, ಶಿವಮೊಗ್ಗ ಕರೆಕ್ಟ್. ಯಾವ್ದಂದ್ರೆ ಹ್ಯೂಮನ್ ಪ್ಯಾಪಿ. ಇದು ಪೂರ್ತಿ ಏನು ಕೇಳ್ರಿ ಹಿಂದ ಮುಂದೆ ನೋಡ್ರಿ HPV ವ್ಯಾಕ್ಸಿನ್ ಅಂತ ಕೊಡ್ತಾನೆ. ಅದ್ರ ಫುಲ್ ಫಾರ್ಮ್ ಕೇಳ್ರಿ ಏನಂದ್ರ ಫುಲ್ ಫಾರ್ಮ್ ಏನ ಹ್ಯೂಮನ್ ಪ್ಯಾಪಿಲೋನಾ ವೈರಸ್ ಅಂತ ಕರೀತಾರೆ. ಇದು ಎದ್ರ ಸಲ್ಮಂದ್ರ ಕ್ಯಾನ್ಸರ್ ಕಾಸ್ ಆಗುವಂಥವು ಏನೋ ಬಾಡಿ ಒಳಗೆ ಬರ್ತಾವಲ್ಲ ಅವ್ನ ಅಟ್ಯಾಕ್ ಮಾಡೋ ಸಲ್ಮಂದ ಅಥವಾ ಅದಕ್ಕೆ ಆಂಟಿಬಾಡಿ ಇದ್ದಂಗೆ ಅದ್ರೊಳಗೆ 2 ವ್ಯಾಕ್ಸಿನ್ ಕೊಡ್ತಾರೆ. ಯಾವ್ದಂದ್ರೆ ಗಾರ್ಡಿಸಿಲ್ ಇನ್ನೊಂದು ಯಾವ್ದಂದ್ರೆ ಸರ್ವಿವ್ಯಾಕ್. ನೆನಪಿರ್ತೈತಿಲ್ಲ ಗಾರ್ಡಿಸಿಲ್ ಎದ್ರ ಸಲ್ಮಂದ್ರೆ ಮೆನ್ ವುಮೆನ್ ಬರ್ತೈತಿ. ಬಟ್ ಸರ್ವಿವ್ಯಾಕ್ ಅಂತ ಬರ್ತೈತಿ ನೀವು ಓನ್ಲಿ ಯಾರಿಗೆ ಅಂದ್ರೆ ಮಹಿಳೆಯರ ಸಲ್ಮಂದ. ಇದು ಇಂಡಿಯಾನೇ ಡೆವಲಪ್ ಮಾಡ್ತೈತಿ. ಸರ್ವಿವ್ಯಾಕ್ ಅಂತ ಕರಿತೀವಿ. ಮೆಡಿಸಿನ್ಗಳು ರೀಸೆಂಟಾಗಿ ನ್ಯೂಸ್ನಾಗ ಅದಾವ ನೆನಪಿಟ್ಕೊಂಡ್ಬಿಟ್ಟು. ನಿಮಿಸಿಲಾಡ್ ಅದು ನ್ಯೂಸ್ನಾಗ ಇತ್ತು ನೋಡಿ. ಪೇನ್ ಕಿಲ್ಲರ್ ಎಷ್ಟು mg ತನ ಮ್ಯಾನುಫ್ಯಾಕ್ಚರ್ ಮಾಡ್ರಿ ಅಂದ್ರೆ ಎಟ್ರಿ 100 mg ಮ್ಯಾಲ ಕೊಡಬಾರ್ದಂದ್ರೆ ಈಗ ಹೆಂಗೆ ನಾವು ಇದನ್ನ ತೋತಿಲ್ಲ ಡೋಲೋ 650 ಅಂತಾರೆ. ಅದು 650 MB ಇದನ್ನ ಸಾರಿ mg ಇರ್ತೈತೆ. ಅದು 650 mg ಅಂದ್ರೆ ಎಷ್ಟು ಹಾರ್ಮ್ ಮಾಡಿರ್ತೈತೆ ಬಾಡಿ ಒಳಗೆ ನೋಡ್ರಿ. ಅದ್ರ ಸಲ್ಮಂದ ನ್ಯೂಮಿಸಿಲಾಡ್ ಅನ್ನೋದು ಪೇನ್ ಕಿಲ್ಲರ್. ನಮ್ಮ ಜನಕ್ಕೆ ಹೆಂಗೈತಂದ್ರೆ ಈಗ ಪೇಷನ್ಸ್ ಇರಂಗಿಲ್ಲ ರೀ. ಕಚ್ಚಾದ್ರೆ ಜಲ್ದಿ ನೀವು ಕಡಿಮೆ ಆಗ್ಬೇಕು. ಹಾಗಾಗಿ ಏನು ತೋತಾರೆ ಅಂದ್ರೆ ಹೈ ಡೋಸ್ ಕೊಡ್ತೀರಿ ನ್ಯೂಮಿಸಿಲಾಡ್. ಅದರಿಂದ ಏನಾಕಿತ್ತಂದ್ರೆ ಸೈಡ್ ಎಫೆಕ್ಟ್ ಆಕಿತ್ತಂತ ಅಂದ್ ಏನು ಮಾಡ್ರಿ ಅಂದ್ರೆ ಮ್ಯಾಕ್ಸಿಮಮ್ 100 mg ತನ ಮಾಡ್ರಿ. ರೀಸೆಂಟಾಗಿ ಕಪ್ ಸಿರಪ್ಗಳನ್ನ ಕಂಪಲ್ಸರಿ ಕಪ್ ಸಿರಪ್ಗಳನ್ನ ಡೈರೆಕ್ಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇರಲ್ದ ತೊಗೊಳಕ್ಕೆ ಅಲೋ ಮಾಡ್ಯಾರ ಇಲ್ಲ ಕರ್ನಾಟಕದ ಇಲ್ಲ. ಇದು ಯಾಕಂದ್ರೆ ರೀಸೆಂಟಾಗಿ ರೂಲ್ಸ್ ತಂದಾರ ನೆನಪಿಟ್ಕೋರಿ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಥವಾ ಡಾಕ್ಟರ್ ರಿಪೋರ್ಟ್ ಇರಲ್ದ ಏನು ತೊಗೊಳಕ್ ಬರಂಗಿಲ್ಲ ಅಂದ್ರೆ ಕಪ್ ಸಿರಪ್ ಅಥವಾ ಅವು ತೊಗೋತಾರ. ಮತ್ತೆ ಇಲ್ಲತ್ತ ಇದನ್ನ ರೂಲ್ಸ್ ಪ್ರಕಾರ ಏನೈತಂದ್ರೆ ಇದನ್ನಿಲ್ಲ ಏನಂದ್ರೆ ಡಾಕ್ಟರ್ದು ಇದನ್ನಿರಲ್ದ. ಯಾವುದೊಂದು ಕೆಮಿಕಲ್ ಜಾಸ್ತಿ ಆಗಿತ್ತು ಅದ್ರೊಳಗೆ ಡೈಇಥೈಲ್ ಗ್ಲೈಕೋಲಿವ್ ನೆನಪಿರ್ತಾವಲ್ಲ ಹೆಸರು ರೀಸೆಂಟಾಗಿ ಬಂದಿದ್ದು. ಅಥವಾ ಜಗತ್ನಾಗ ಇದನ್ನ ಮಲೇರಿಯಾ ಸಲ್ಮಂದ್ ಒಂದು ಡ್ರಗ್ಸ್ ಕಂಡುಹಿಡಿದಿರ್ತಾರೆ ಅಥವಾ ಮೆಡಿಸಿನ್ ಕಂಡುಹಿಡಿತಾರೆ. ಯಾವ್ದು ಮಲೇರಿಯಾ ಸಲ್ಮಂದ್ ಇದನ್ನ ಕಂಡುಹಿಡಿದಾರ ತಿಳಿದ್ದು ಮೆಡಿಸಿನ್ ಯಾವ ಕಂಟ್ರಿ
ಕರೆಕ್ಟ್. ಆ್ಯಡ್ಸ್ ಪಾಲ್ಸಿ ವ್ಯಾಕ್ ಆ್ಯಡ್ ಪಾಲ್ಸಿ ವ್ಯಾಕ್ ಅಂತ ಬರ್ತೈತೆ, ನೆನಪಿರ್ತೈತಲ್ಲ. ಆ್ಯಡ್ ಪಾಲ್ಸಿ ವ್ಯಾಕ್ ಅನ್ನೋದು ಜಗತ್ನಾಗ, ಯಾಕಂದ್ರೆ ಮಲೇರಿಯಾ ಹೆಂಗೆ ಬರ್ತೈತೆ? ಸೊಳ್ಳೆದಿಂದ ಬರ್ತೈತೆ, ಬ್ಯಾಕ್ಟೀರಿಯಾದಿಂದ ಬರ್ತೈತಿ. ಸೊಳ್ಳೆಯಿಂದಲ್ಲ, ಎನಾಪಿಲಿಸ್ ಏನು ಸೊಳ್ಳೆನ? ಕರೆಕ್ಟ್. ವೆಕ್ಟರ್, ಅದು ವೆಕ್ಟರ್ ತರುವುದು, ಅದು ಬರೀ ಕರೆಕ್ಟ್. ಪ್ರೋಟೋಜೋವಾದಿಂದ ತರುದ. ಇದ್ರ ಸಲ್ಮಂದಿ ಯಾವ್ದು ವ್ಯಾಕ್ಸಿನ್ ಗುಳಿಗೆ ಕೊಟ್ಟಾರಂದ್ರ ಯಾವ್ದು ಹೇಳಿ ನಿಂತೋತನ? ಆ್ಯಡ್ ಪಾಲ್ಸಿ ವ್ಯಾಕ್ ಅಂತ ಬರ್ದೆ. ಆಂಟ್ರೋಮ್ಯಾಕ್ಸ್ ಬಂದ್ರ ಇವು ಹೊಸ ನ್ಯೂಸ್ನಾಗ ಅದಾವ. ಆಂಟ್ರೋಮ್ಯಾಕ್ಸ್ ರಷ್ಯಾದವ್ರು ಎದ್ರ ಸಲ್ಮಂದ್? ಕ್ಯಾನ್ಸರ್ ಸಲ್ಮಂದ್. ಈಗ ಹ್ಯೂಮನ್ ಪ್ಯಾಪಿಲೋನಾ ವೈರಸ್ದಾಗ ಹೆಂಗೆ ಸರ್ವಿವ್ಯಾಕ ಮತ್ತು ಇದನ್ನ ಹೇಳಿದಿವಲ್ಲ ಗಾಡಿ ಸೀಲತ್ತ, ಹಂಗೆ ರಷ್ಯಾದವ್ರು WHO ದಿಂದ ಮಾನ್ಯತೆ ಪಡೆದಿದ್ದ ಕ್ಯಾನ್ಸರ್ ರಿಲೇಟೆಡ್ ಯಾವ್ದೈತೆ ಅಂದ್ರೆ ಎಂಟ್ರೋಮ್ಯಾಕ್ಸ್. ಆ ಎಂಟ್ರೋಮ್ಯಾಕ್ಸ್ ಏನಂದ್ರೆ ಇದನ್ನ ಏನೋ ಏಜ್ ಜಾಸ್ತಿ ಆದವ್ರು ಕೊಟ್ರು ಅದೇನಂದ್ರೆ ಕ್ಯೂರ್ ಮಾಡೋ ಚಾನ್ಸಸ್ ಇರ್ತದೆ. ಬಟ್ ಇದೇನು ಹ್ಯೂಮನ್ ಪ್ಯಾಪಿಲೋನಾ ವೈರಸ್ದಾಗ ಹೇಳಿದಿಲ್ಲ 14 ವಯಸ್ಸು ಯಾಕೆ ಕಡಿಮೆ ಮಾಡ್ರಂದ್ರೆ ಆ ಏಜ್ದವ್ರಿಗೆ ಅಷ್ಟ ಕೊಡ್ಬೇಕಾದ್ರೆ ಮ್ಯಾಲಿನವ್ರು ಕೊಟ್ಟರೆ ಅದು ಎಫೆಕ್ಟಿವ್ ಇರಂಗಿಲ್ಲತ್ತ. ಅದನ್ನ ಟಾರ್ಗೆಟ್ ಮಾಡ್ಯಾರ 2000 ಯಾವ ಇಯರ್ ತನ ಅಂದ್ರೆ 30 ತನ. ಇದು WHO ಹೇಳಿದ್ದ. ನೆಕ್ಸ್ಟ್ 5 ಅಟ್ಲಾಸ್ ಡ್ರೋನ್ ಸ್ವ್ಯಾನ್ ಸಿಸ್ಟಮ್ ಅಂತ ಮಾಡ್ತಾರೆ ತಿಳಿದ್. ಯಾವ ಕಂಟ್ರಿದಾಗ ಮಾಡ್ತಾರೆ ಇದನ್ನ? ಚೀನಾದಾಗ. ನೆನಪಿರ್ತೈತಲ್ಲ, ಅಟ್ಲಾಸ್ ಡ್ರೋನ್ ಸ್ವ್ಯಾನ್ ಸಿಸ್ಟಮ್ ಎದ್ರ ಸಲ್ಮಂದ್ ಮಾಡ್ಯಾರ್ರಿ? ಎದ್ರ ಸಲ್ಮಂದ್ ಮಾಡ್ತಾರೆ? ಅಟ್ಲಾಸ್ ಡ್ರೋನ್ ಸ್ವ್ಯಾನ್ ಸಿಸ್ಟಮ್ ಅಂತ ಕರೀತಾರೆ. ಇದೇಗಾರ ಹೇಳಿದ್ವಿ ನಾವು, ಡ್ರೋನ್ ರಿಲೇಟೆಡ್ ಬಂದಾಗ ನಾವು ಏನು ಹೇಳಿದ್ವಿ ಹೇಳ್ರಿ? ಡ್ರೋನ್ ರಿಲೇಟೆಡ್ ಒಂದು ಯೋಜನೆ ಹೇಳಿಲ್ಲ ಇದೀಗ, ಯಾವ್ದ? ನಿಡಾರ್ ಇನಿಷಿಯೇಟಿವ್ ಅಂತ ಬಂದೈತೆ ತಿಳಿಲ್ಲ. ಇಂಡಿಯಾದಾಗ ನಿಡಾರ್ ಇನಿಷಿಯೇಟಿವ್ ಅಂತ ಎದಕ್ಕೆ ಮಾಡ್ರಿ ಅಂದ್ರೆ ಡ್ರೋನ್ಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಕರೆಕ್ಟಾ? ಸೇಮ್ ಹಂಗೆ ಡ್ರೋನ್ದಿಂದನೇ ಅಟ್ಯಾಕ್ ಆಗತ್ತವಲ್ಲ. ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಇರ್ತಾವೆ. ಏರ್ ಡಿಫೆನ್ಸ್ ಸಿಸ್ಟಮ್ದಾಗ ಏನಿರ್ತಾವೆ ಅಂದ್ರೆ ಕ್ಷಿಪಣಿಗಳು ಇರ್ತಾವೆ. ಒಂದೊಂದು ಮಿಸೈಲ್ಗಳು ಏನಂದ್ರೆ ಟಾರ್ಗೆಟ್ ಮಾಡಿ ಹೋಗಿ ಮಿಸೈಲ್ಗಳು ಅಟ್ಯಾಕ್ ಮಾಡ್ತಿರ್ತಾವಲ್ಲ. ಬಟ್ ಇದು ಡ್ರೋನ್ ಸ್ವ್ಯಾನ್ ಸಿಸ್ಟಮ್ ಅಂದ್ರೆ ಏನೋ ಸೇಮ್ ಹೆಂಗೆ ಮಿಸೈಲ್ಗಳು ಲಾಂಚ್ ಆಗಿರ್ತಾವಲ್ಲ ಹಂಗೆ ಒಂದೇ ಟೈಮ್ ಏನಕ್ಕ ಅಂದ್ರೆ ಡ್ರೋನ್ಗಳು ಲಾಂಚ್ ಆಕಾವ. ಅದನ್ನ ಯಾವ ಕಂಟ್ರಿ ಮಾಡಿದ್ ಫಸ್ಟ್ ಟೈಮ್ ಅಂದ್ರೆ ಚೀನಾ. ಆರ್ಟಿಫಿಷಿಯಲ್ ಸನ್ ಮಾಡಿದವ್ರು ಯಾರಂದ್ರೆ ಆರ್ಟಿಫಿಷಿಯಲ್ ಸನ್, ಆರ್ಟಿಫಿಷಿಯಲ್ ಉಂಬಾ, ಆರ್ಟಿಫಿಷಿಯಲ್ ಮೂನ, ಇವೆಲ್ಲ ಎಲ್ಲಂದ್ರೆ ಚೀನಾದಾಗ ಬರ್ತಾವೆ. ಜಗತ್ನಾಗ ಒಂದು ಕಂಟ್ರಿ ಸ್ವಂತಾಗಿ ಬಾಹ್ಯಾಕಾಶ ನಿಲ್ದಾಣ ಯಾವ್ದಂದ್ರೆ ಚೀನಾ. ಏನಂತ ಹೆಸರು ಕೊಟ್ರ? ಯಾವ್ದ? ಟಿಯಾನ್ವೆನ್ ಅಂತ ಬರ್ತದೆ. ಹಂಗೆ ಭಾರತ ನಿರ್ಮಾಣ ಮಾಡೈತೆ ಇಲ್ಲೋ 2035 ತನ ಮಾಡ್ತಂದೈತಿ. ಈಗ ಇನ್ನೊಂದು ಅದ್ರ ಮೇಲೆ ಕ್ವಶನ್, ಬಾಹ್ಯಾಕಾಶ ಬಂದಾಗ ಪ್ರೆಸೆಂಟ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತೀವಿ. ಅದು ಒಂದೈತೆ. ಅದ್ರಾಗ ಎಷ್ಟು ಕಂಟ್ರಿ ಅದಾವ? 5 ಕಂಟ್ರಿ ಅದಾವಲ್ಲ. ಯಾವ ಕಂಟ್ರಿ? ನಾಸಾ, ಕೆನಡಾ, ಯುರೋಪಿಯನ್ ಯೂನಿಯನ್, ಜಾಕ್ಸಾ. ನೆಕ್ಸ್ಟ್ ಇನ್ನೊಂದು ಉಳಿಸಿದ್ಲ ರಷ್ಯಾ, ರಾಸ್ಕಾಸ್ಮೋಸ್ ಅಂತ ಬರ್ತದೆ. ಇಲ್ಲಿ ಹಿಂಗೆ ನೆನಪಿಟ್ಕೊ. ಇದು ಉತ್ತರ ಅಮೆರಿಕಾದಾಗ ಬಂದು ಹೊತ್ತೀನಿ. ಯಾವ್ದಂದ್ರೆ ನಾಸಾ ಒಂದು, ಅಮೆರಿಕಾ ಒಂದು, ಕೆನಡಾ ಒಂದು. ಅಮೆರಿಕಾದ ಯಾವ್ದಂದ್ರೆ ನಾಸಾ ಅಂತ ಬರ್ತದೆ. ಕೆನಡಾದ ಯಾವ್ದಂದ್ರೆ CSA ಅಂತ ಬರ್ತದೆ. ಅದಾದ್ಮೇಲೆ ಅಪೋಸಿಟ್ ದೊಡ್ಡದು ಯಾವ್ದಂದ್ರೆ ರಷ್ಯಾ ಐತೆ. ಇನ್ನು 2 ಉಳಿತಾವೆ ಅಂದ್ರೆ ಜಪಾನ್ದು ಒಂದು ಬರ್ತೈತಿ, ಇನ್ನೊಂದು ಯಾವ್ದಂದ್ರೆ ಯುರೋಪಿಯನ್ ಯೂನಿಯನ್. ಇದು ಕೂಡ ಏನು ಮಾಡ್ಯಾವ ಅಂದ್ರೆ ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಮಾಡ್ಯಾವ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಮೊದಲು ಹೋದವ್ರು ಯಾರು? ಶುಭಾಂಶು ಶುಕ್ಲಾ. ನೆನಪಿಟ್ಕೋ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭಾರತೀಯ ಮೊದಲು ಹೋದವ ಯಾರಂದ್ರೆ ಶುಭಾಂಶು ಶುಕ್ಲಾ. ಬಟ್ ಬಾಹ್ಯಾಕಾಶ ನಡಿಗೆ ಮೊದಲು ಮಾಡಿದವ್ರಂದ್ರೆ ರಾಕೇಶ್ ಶರ್ಮಾ. ಈಗ ರೀಸೆಂಟ್ ಆಗಿ ಇನ್ನೊಬ್ರು ಹೊಂಟಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ. 3 ಜನ ಹೆಸರದಾವ, ಹೇಳ್ರಿ ಬಡ. ಅನಿಲ್ ಮೆನನ್ ಒಬ್ರು. ಅವ್ರು ಏನಂದ್ರೆ ಇಂಡಿಯನ್ ಒರಿಜಿನ್ ಅಂತ ಕರಿತೀವಿ. ಇನ್ನು ಅವ್ರ ಜೋಡ ಇಬ್ರು ಇದ್ರವ್ರು ಹೊಂಟಾರಲ್ಲ ರಷ್ಯಾದವ್ರು. ಅವ್ರು ಯಾರ್ಯಾರು? ಏನೈತೆ ಅವ್ರದ್ದು ಹೆಸರು? ಅಣ್ಣ ಕಿಡೆ ಅಣ್ಣ. ಇಬ್ರದ್ದು ಹೆಸರು ಏನೋ ಐತಿ? ಪೂರ್ತಿ ಹೇಳ. ಒಂದ ನೆನಪೈತಿ, ಏನೋ ಹೆಸರು ಐತಿ ನೋಡ. ಅದು ಹೊಡ್ರಿ ಯಾರ? ಇಬ್ರು ಇನ್ನ ಅದಾರ. ಇದನ್ನ ಯಾರಂದ್ರ ಯಾರನ್ನ ಹೇಳಿ ತಡಿ. ಅಣ್ಣ ಅಕ್ಕಿನಾಥ್. ಹೇಳ್ತೀನಿ. ಅನಿಲ್ ಮೆನನ್ ಒಬ್ರ ಇಂಡಿಯಾದವ್ರಿ. ಅದಾದ್ಮೇಲೆ ಇನ್ನಿಬ್ರು ಹೆಸರು ಬರ್ತಾರೆ ಯಾರಂದ್ರೆ ಪಯೋಟರ್ ಡೊಬ್ರೋವ್ ಅಂತ ಬರ್ತಾನೆ. ಪಯೋಟರ್ ಅಂತ ನೆನಪಿಟ್ಕೋ. ಪಯೋಟರ್ ಒಬ್ರ. ಇನ್ನ ಏನಂದ್ರೆ ಅಣ್ಣ ಕಿಕಿನಾಥ್ ಬರ್ತಾರೆ. ನೆನಪಿರ್ತೈತಲ್ಲ 3 ಇವು. ಎಲ್ಲ ಹೊಸ ಹೆಸರೆಲ್ಲ ರಿವಿಷನ್ ಮಾಡ್ರೆ ನೆನಪಿಟ್ಕೋಬೇಕು. ಯಾವ್ದ್ರ ಸಲ್ಮಂದಿ ಹೇಳತ್ತಂದ್ರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಪ್ರಯಾಣ ಮಾಡತ್ತಾರ ರೀಸೆಂಟ್ ಆಗಿ ಇಂಡಿಯಾದಾರ ಯಾರಂದ್ರೆ ಅನಿಲ್ ಮೆನನ್ ಅಂತ ಕರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ಇಬ್ರು ಯಾರಂದ್ರ ಪಯೋಟಲ್ಲ ಮತ್ತು ಇನ್ನೊಬ್ರ ಅಣ್ಣ ಕಿಕಿನಾಥ್. ಅಲ್ಲಿ ಅರ್ಧ ಅಂದಿದ್ರೆ ಅಂತೇಳಿ ಗೊತ್ತಾಗ್ಬಿಡ್ತಾವ ಇವ್ರ ಹೆಸರು ಅಂತೇಳಿ ಪಕ್ಕ. ರೀಸೆಂಟ್ ಆಗಿ ಬತ್ತಲ್ಲ ಇದು ಏನಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳ್ಸತ್ತಾರ. ನೆನಪಿರ್ತೈತಲ್ಲ ಇಂಡಿಯಾ ಇದನ್ನ ಸ್ವಂತ ಕಂಟ್ರಿ ಮಾಡಿದ್ದು ಯಾವ್ದಾರ ಟಿಯಾನ್ವೆನ್. ಈಗ ಹೇಳ್ರಿ ಮಾವಿನತ್ ಒಂದು ಮಾಡ್ತಾರ ಅಥವಾ ಮಾವಿನತ್ ನೋಡಿ ಹೆವನ್ 1 ಅಂತ ಮಾಡ್ತಾರೆ. ಈ ಹೆವನ್ 1 ಅನ್ನೋದು ಏನು? ಯಾವ ಕಂಟ್ರಿದವ್ರು ಮಾಡ್ತಾರೆ? ಹೆವೆನ್ 1 ಅಂತ ಬರ್ತೈತಿ. ಯಾವ ಕಂಟ್ರಿದವ್ರು ಮಾಡ್ತಾರೆ? ಯಾರು ಮಾಡ್ತಾರೆ? ಅಮೆರಿಕಾದವ್ರು. ಕರೆಕ್ಟ್. ಅಮೆರಿಕಾದವ್ರು ಮಾಡ್ತಾರೆ ಹೆವೆನ್ 1 ಅಂತ. ಎದ್ರ ಸಲ್ಮಂದ್ ಮಾಡ್ತಾರೆ ಹೆವೆನ್ 1 ಅನ್ನೋದು? ಹೆವೆನ್ 1 ಅನ್ನೋದು ಏನು? ಇದೇಳೆ ಹೆವೆನ್ 1 ಅನ್ನೋದು ಇದೇನಂದ್ರೆ ಪ್ರೈವೇಟ್ ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತೀವಿ. ಪ್ರೈವೇಟ್ ಬಾಹ್ಯಾಕಾಶ ನಿಲ್ದಾಣ ಅಂದ್ರೆ ಇದ್ರೊಳಗ ನಾಸಾ ಸಪೋರ್ಟ್ ಮಾಡಿರಂಗಿಲ್ಲ. ಅಮೆರಿಕಾದಾಗ ಮಾಡ್ತಾರ, ಪ್ರೈವೇಟ್ ಕಂಪ್ನಿ ಐತಿ, ಅವ್ರು ಮಾಡ್ತಾರೆ. ಯಾವ್ದಂದ್ರೆ ಹೆವೆನ್ 1 ಅಂತೇಳಿ. ಈಗ ಹೇಳಿದಿವಲ್ಲ, ಈಗ ಚೀನಾದವ್ರು ಮಾಡತ್ತಾರಲ್ಲ ಟಿಯಾನ್ವೆನ್ ಅಂತ, ಅದಕ್ಕೆ ಗೌರ್ಮೆಂಟ್ ಫಂಡ್ ಮಾಡಿದ್. ನಾಸಾದವ್ರು ಮಾಡ್ಯಾರೋ CSAದವ್ರು ಮಾಡ್ಯಾರ ಅಂದ್ರೆ ಆ ಕಂಟ್ರಿದ ಏನು ಗೌರ್ಮೆಂಟ್ ಓನ್ ಇರ್ತಾವಲ್ಲ ಅವ್ರು ಫಂಡ್ ಮಾಡಿರ್ತಾರೆ. ಪ್ರೈವೇಟ್ ಆಗಿ ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣ ಮಾಡತ್ತಾರ. ಅದಕ್ಕೆ ಏನಂತ ಹೆಸರು ಕರಿತೀವಿ ಅಂದ್ರೆ ಹೆವೆನ್ 1. ಅದು ಯಾವ ಕಂಟ್ರಿ ಅಂದ್ರೆ ಅಮೆರಿಕಾದಾಗ ಯಾವುದೋ ಒಂದು ಕಂಪ್ನಿ ಐತಿ ನೋಡೋದು. ಬೋಯಿಂಗ್ ಕಂಪ್ನಿಯಲ್ಲಿ ಇನ್ನೊಂದು ಯಾವುದೋ ಐತೆ ಕಂಪ್ನಿ, ಅದು ಅವ್ರು ಮಾಡ್ತಾರೆ. ಇದು ನೆನಪಿಟ್ಕೋರೆ. ಕಮರ್ಷಿಯಲ್ ಆಗಿ ಅಥವಾ ಪ್ರೈವೇಟ್ ಆಗಿ ಬಾಹ್ಯಾಕಾಶ ನಿಲ್ದಾಣ ಬಂದ್ರೆ ಯಾವ್ದಂದ್ರೆ ಹೆವೆನ್ 1. ನೆನಪಿರ್ತದಿಲ್ಲ. ಪ್ರೈವೇಟ್ ಬಾಹ್ಯಾಕಾಶ ನಿಲ್ದಾಣ ಬಂದ್ರೆ ಹೆವೆನ್ 1. ಆಮೇಲೆ ಗೌರ್ಮೆಂಟ್ ರಿಲೇಟೆಡ್ ಅಥವಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಬಂದ್ರೆ ಎಲ್ಲೈತೆ ಅಂದ್ರೆ ಅದು 5 ಕಂಟ್ರಿಗಳು ಕೂಡ ಇದು ಮಾಡಿದ್ದ. ಆಮೇಲೆ ಟಿಯಾನ್ವೆನ್ ಅಂತ ಬಂದ್ರೆ ಯಾರ್ದಂದ್ರೆ ಚೀನಾದವ್ರು. ಹಂಗ ಇದನ್ನ ಇಂಡಿಯಾದವ್ರು ಯಾವ ಇಯರ್ದಾಗ ಮಾಡೋರು ಅಂದ್ರೆ 2035. ಇನ್ನ ಇಂಡಿಯಾದವ್ರ ಹೆಸರು ಡಿಕ್ಲೇರ್ ಮಾಡಿಲ್ಲ ಅದ್ರದ್ದು. ವ್ಯಾಸ್ಟ್ ಕಂಪ್ನಿ
ಯಾವುದೋ ಒಂದು ಕಂಪ್ನಿ ಐತಿ ನಂಗೆ ಪಕ್ಕ ಈಗ ಹೇಳಿ ಇವು ಇದ್ರದ್ದು ಬೇಡಲ್ಲ ಬಜೆಟ್ ಹಾಂ ಹೇಳಿ ಇವು ಸುಸ್ಥಿರ ದತ್ತಾಂಶ ಪಾರ್ಕ್ಗಳನ್ನ ಮಾಡ್ಬೇಕಂದಿದ್ರಲ್ಲ ಕರ್ನಾಟಕದಾಗ ಯಾವ್ಯಾವ ಏರಿಯಾ ಹೇಳಿದ್ದೀನಿ ರೀ ಪಾರ್ಕ್ಗಳ ತಿಳಿದ್ ನೋಡಿ ಇಲ್ಲಿ 3 ಕಡೆ ದತ್ತಾಂಶ ಪಾರ್ಕ್ಗಳ ಅಥವಾ ಡಾಟಾ ಸ್ಟೋರೇಜ್ ಅಂತ ಕರೀತಾರೆ ಬೆಂಗಳೂರು ಮೈಸೂರು ಮಂಗಳೂರು ಇದು ಹೇಳ್ರಿ ನೋಡಿ ನಮಗೆ ಡಾಟಾ ಇರ್ತಾವಲ್ಲ ಪ್ರೈವೇಟ್ ಡಾಟಾ ಅದು ಅವನ್ನೆಲ್ಲ ನಮಗೆ ಮೂಲಭೂತ ಹಕ್ಕುದಾಗ ಮೆನ್ಷನ್ ಮಾಡ್ಯಾರೋ ಇಲ್ಲೋ ಡಾಟಾ ಪ್ರೈವೇಸಿ ಐತಿ ಇಲ್ಲ ಅದು ಯಾವ್ದು ಕರಿತೀವಿ ನಮ್ಮ ಡಾಟಾ ಐತಿ ಈಗ ಡಾಟಾನ ಏನು ಮಾಡ್ಬೇಕಂದ್ರೆ ನಾ ಹೇಳ್ತೇನೆ ಗೌರ್ಮೆಂಟ್ದವ್ರಿಗೆ ಅಥವಾ ವಾಟ್ಸಪ್ದವ್ರಿಗೆ ನಮ್ಮ ಡಾಟಾ ಎಲ್ಲ ಡಿಲೀಟ್ ಮಾಡ್ರಿ ಅಂತೇಳಿ ಇದನ್ನ ಯಾವ್ದು ಇದನ್ನ ಹಕ್ಕತ್ ಕರೀತಾರೆ ರೈಟ್ ಟು ಆಪ್ಷನ್ ಕೊಡ್ಲಿ ರೈಟ್ ಟು ಪ್ರೈವೇಸಿ ರೈಟ್ ಟು ಫಾರ್ಗೆಟ್ ಅನ್ನ ರೈಟ್ ಟು ಎರಡ್ರಾಗ ಒಂದು ರೈಟ್ ಟು ಫಾರ್ಗೆಟ್ ಅನ್ನು ರೈಟ್ ಟು ಪ್ರೈವೇಸಿ ರೈಟ್ ಟು ಫಾರ್ಗೆಟ್ ಅನ್ ಇವು ಯಾಕೆ ನೆನಪಿಟ್ಕೋರಿ ಅಂತ ಹೇಳತ್ನಂದ್ರೆ ರೈಟ್ ಟು ಪ್ರೈವೇಸಿ ಅನ್ನೋದು ಯಾರಂದ್ರೆ ಪುಟ್ಟಸ್ವಾಮಿ ಪ್ರಕರಣದಾಗ ಇರ್ತಾರೆ ರೈಟ್ ಟು ಪ್ರೈವೇಸಿ ಅಂದ್ರೆ ಖಾಸಗಿತನದ ಹಕ್ಕು ಅಂದ್ರೆ ಬ್ಯಾರೆದವ್ರದ್ದು ಹೆಸರು ಸ್ನ್ಯಾಕ್ಸ್ ಕೊಡಕ್ಕೆ ಬಂದ್ರ ಹಾಂ ಇದನ್ನು ಯಾವ್ದಕ್ಕೆ ಬಂದಿದ್ದು ಹಾಂ ರೈಟ್ ಟು ಪ್ರೈವೇಸಿ ಅನ್ನೋದ ಯಾವ ಒಂದು ಪ್ರಕರಣದಾಗ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕು ಐತತ್ತ ಪುಟ್ಟಸ್ವಾಮಿ ಪ್ರಕರಣದಾಗ ರೈಟ್ ಟು ಪ್ರೈವೇಸಿ ಅಥವಾ ಖಾಸಗಿತನದ ಹಕ್ಕು ಐತಂದಾಗ ಇವು ಎರಡು ಕನ್ಫ್ಯೂಸ್ ಯಾಕೆ ಮಾಡ್ತಾರೆ ದತ್ತಾಂಶಗಳನ್ನೋದು ಖಾಸಗಿತನ ಇದ್ದಂಗ ಬಟ್ ಆ ದತ್ತಾಂಶಗಳನ್ನು ಡಿಲೀಟ್ ಮಾಡೋದಂದಾಗ ಅದನ್ನ ಕ್ವಶನ್ ಕೇಳಿರ್ತಾನೆ ದತ್ತಾಂಶಗಳನ್ನು ನಮಗೆ ಬೇಕಾದಾಗ ಡಿಲೀಟ್ ಮಾಡೋದಾದ್ರೆ ಅದ ರೈಟ್ ಟು ಪ್ರೈವೇಸಿ ಅಂಡರ್ ಬರ್ತೈತೆ ಅಥವಾ ರೈಟ್ ಟು ಫಾರ್ಗೆಟನ್ ಅಂಡರ್ ಬರ್ತದೆ ರೈಟ್ ಟು ಫಾರ್ಗೆಟ್ ಅನ್ನೋದು ಕರಿತು ಇವು ಯಾವ ಆರ್ಟಿಕಲ್ದಾಗ ಹೇಳ್ಯಾರ ಇವನ್ನೆಲ್ಲ ಆರ್ಟಿಕಲ್ 21 ಬರ್ತಾವಲ್ಲ ಆರ್ಟಿಕಲ್ 21 ಬಂದಾಗ ರೀಸೆಂಟ್ ಆಗಿದ್ದು ನೆನಪಿಟ್ಕೋರಿ ಯಾವ್ಯಾವ ರೈಟ್ಸ್ ಕೊಟ್ಟಿರತ್ತೆ ರೈಟ್ ಟು ಪ್ರೈವೇಸಿ ಅಂತ ಬಂದ್ರೆ ಏನು ಗೊತ್ತಾ ಯಾರ್ದಾರ ಒಬ್ರು ಸೆಲೆಬ್ರಿಟಿ ಹೆಸರು ಯೂಸ್ ಮಾಡ್ಕೋದು ಅಥವಾ ಬೇರೆದವ್ರದ್ದು ಏನಾರ ನಾವು ಯೂಸ್ ಮಾಡ್ಕೋತಿರ್ತೀವಲ್ಲ ನೇಮ್ ಅಥವಾ ಅವ್ರ ಫೋಟೋದು ಅದನ್ನ ಯೂಸ್ ಮಾಡ್ಕೊಂಡು ಪಬ್ಲಿಸಿಟಿ ಮಾಡಿರ್ತೀನಿ ಅದಕ್ಕೆ ಅವ್ರು ಏನು ಮಾಡ್ಬೋದಾರ ನಮ್ಮ ಖಾಸಗಿತನದ ಹಾಕೈತ್ರಿ ನಮ್ಮ ಪರ್ಮಿಷನ್ ತಗೊಳ್ಳಲ್ಲ ಅವ್ರ ಫೋಟೋ ಯೂಸ್ ಮಾಡ್ರ ಹೇಳ್ಬೋದು ಅದೆಲ್ಲ ಅಂದ್ರೆ ರೈಟ್ ಟು ಪ್ರೈವೇಸಿ ಬಟ್ ಡಾಟಾ ಪ್ರೈವೇಸಿ ಅಂತ ಹೇಳಿಲ್ಲ ಆ ಡಾಟಾಗಳನ್ನ ದತ್ತಾಂಶಗಳನ್ನ ಏನು ಮಾಡ್ಬೇಕಂದ್ರೆ ಎಲಿಮಿನೇಟ್ ಮಾಡ್ಬೋದದ ಡಿಲೀಟ್ ಮಾಡೋದು ಪವರ್ ಕೊಡ್ಬೇಕಂದ್ರೆ ಯಾವ್ದು ಬರ್ತೈತೆ ಅಂದ್ರೆ ರೈಟ್ ಟು ಫಾರ್ಗೆಟ್ ಅನ್ನೋದು ಬರ್ತೈತೆ ಯಾವ ಆರ್ಟಿಕಲ್ ಅಂಡರ್ ಅಂದ್ರ ಆರ್ಟಿಕಲ್ 21 ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ದವ್ರು ಒಂದು ಹೇಳ್ತಾರೆ ಹೇಳ್ರಿ ಯಾವ್ದ ರೈಟ್ ಟು ಏನೈತಿ ರೈಟ್ ಟು ವಾಕ್ ಫುಟ್ಪಾತ್ ಒಳಗೆ ರೈಟ್ ಟು ವಾಕ್ ಅಂತ ಐತ್ಲಿ ಅದು ಏನಂದ್ರೆ ಇದನ್ನ ಆರ್ಟಿಕಲ್ ಎಷ್ಟ್ರಾಗ ಬರ್ತೈತೆ ಅಂದ್ರೆ 21 ಹಾಂ ಕರೆಕ್ಟ್ ಅದು ಎಲ್ಲಿ ಬರ್ತದೆ ಅಂದ್ರೆ 19C ಒಳಗೆ ವಿಧಿ ಕೇಳ್ರೆ 19C ಬಟ್ ಯಾವ ಆರ್ಟಿಕಲ್ ಒಳಗೆ ಡೆಡಿಕೇಟೆಡ್ ಆಗಿ ಹೇಳ್ತೀವಿ ಅಂದ್ರೆ 21 ಆರ್ಟಿಕಲ್ನಾಗ ಅದಕ್ಕೆ ಜೀವಿಸುವ ಹಕ್ಕು ಐತಲ್ಲ ಜೀವಿಸುವ ಹಕ್ಕು ಯಾವ್ದಂದ್ರೆ 21 ಇವು ಏನು ಕೊಟ್ಟಿರ್ತಾರೆ ಗೊತ್ತಾ ಸುಪ್ರೀಂ ಕೋರ್ಟ್ ಯಾವ್ಯಾವನ ಮೂಲ ವಾಕ್ ಮಾಡಿ ಸಭೆ ಸೇರಿ ಸಂಘ ಕಟ್ಟ ಸಂಚಾರ ಡಿ ಆಯ್ತು ಒಟ್ಟು ಸಿ ಇರಲಿ ಯಾವ್ದು ಬರ್ತದೆ ಅಂದ್ರೆ ಡಿ 19D ಅಂತ ಬರ್ತದೆ ಇವು ಎರಡು ಮತ್ತು ವಿಧಿ 21 ಸಂಬಂಧಿಸಿದಲ್ಲ ವಿಧಿ 21ರಾಗ ಮಾಡಿರ್ತಾರೆ ನಾಳೆ ಎದಕ್ಕಂದ್ರೆ ಈ ಆರ್ಟಿಕಲ್ 21 ಕೊಟ್ಟ ಈ ಕೆಳಗಿನ ಯಾವ ಮೂಲಭೂತ ಹಕ್ಕು ನಾವು ಬರೀ ಅವ್ನ 6 ಮೂಲಭೂತ ಹಕ್ಕೋದಾವತ್ತಲ್ಲ ಇವು ಏನಂದ್ರೆ ಮೂಲಭೂತ ಹಕ್ಕುಗಳನ್ನಾಗೆ ಡಿಕ್ಲೇರ್ ಮಾಡಿದ್ದಾರೆ ರೀಸೆಂಟ್ ಆಗಿ ರೈಟ್ ಟು ಏನಂದ್ರೆ ಫುಟ್ಪಾತ್ ಮೇಲೆ ವಾಕ್ ಮಾಡೋದು ನೆಕ್ಸ್ಟ್ ಇನ್ನೊಂದು ಏನಂದ್ರೆ ರೈಟ್ ಟು ಫಾರ್ಗೆಟನ್ ಆಮೇಲೆ ಇನ್ನೊಂದು ಏನಂದ್ರೆ ರೈಟ್ ಟು ಡಾಟಾ ಪ್ರೈವೇಸಿ ರೈಟ್ ಟು ಈಟ ಏನಂತ ರೈಟ್ ಟು ಈಟ್ ಅದೇನು ಸುಪ್ರೀಂ ಕೋರ್ಟ್ ಹೇಳಿಲ್ಲ ರೈಟ್ ಟು ಈಟ್ ಅನ್ನೋದು ಮತ್ತೆ ಅದನ್ನೆಲ್ಲ ರೈಟ್ ಟು ಈಟ್ ಹಿಂಗ ಕೊಟ್ಟ ಆಪ್ಷನ್ ಕೊಡ್ತಾನ ತಿಳ್ಕೊರಿ ರೈಟ್ ಟು ವಾಕ ಆಮೇಲೆ ರೈಟ್ ಟು ಪ್ರೈವೇಸಿ ಇನ್ನೊಂದೇನಂದ್ರೆ ರೈಟ್ ಟು ಫಾರ್ಗೆಟ್ ಅನ್ನೋದು ಐತಿ ಇನ್ನೊಂದು ಏನು ಕೊಡ್ತಾನೆ ಅಂದ್ರೆ ರೈಟ್ ಟು ಈಟ್ ಇವೆಲ್ಲ ಇದನ್ನ 19 ಬರ್ತಾವ ಅಂದ್ರೆ ರೈಟ್ ಟು ಈಟ್ ಅನ್ನೋದು ಇಲ್ಲ ರೈಟ್ ಟು ಈಟ್ ಅನ್ನೋದು ಕೊಡಂಗಿಲ್ಲ ಅವ್ರು ರೈಟ್ ಈಟ್ ಸ್ಟೇಷನ್ ಅಂತ ಕೊಟ್ಟಾರ ಅದನ್ನ ಅದ್ರ ರಿಲೇಟೆಡ್ ಕೊಟ್ಟಾನ ರೈಟ್ ಟು ಈಟ್ ಯಾಕೆ ಕೊಡಂಗಿಲ್ಲ ಅಂದ್ರೆ ರೈಟ್ ಟು ಈಟ್ ಅಂದ್ರೆ ಮಂದಿ ಮನೆಯಾಗ ಹೋಗಿ ಊಟ ಮಾಡಕ್ಕಾಗತ್ತೆ ನಂಗೆ ರೈಟ್ ಐತತೆ ಇವ್ನು ಕೊಡಂಗಿಲ್ಲ ಪ್ರಾಕ್ಟಿಕಲಿ ರೈಟ್ ಟು ಈಟ್ ಅನ್ನೋದು ಅದು ಇಲ್ಲ ಇವನ ಹೇಳಿಕೆ ಕನ್ಫ್ಯೂಸ್ ಮಾಡಕ್ಕೆ ಹಿಂಗ ಕೊಟ್ಟಿರ್ತಾನೆ ಇವು ಎಲ್ಲ ಏನಂದ್ರೆ ಸಾರ್ವಜನಿಕದಾಗ ಬರ್ತಾವ ರೈಟ್ ಟು ಈಟ್ ಐತಿ ನನಗೆ ಹಸುವಾಗೈತಿ ಊಟ ಬೇಕಂದ್ರೆ ಯಾರು ಕೊಡ್ತಾರ ಕೊಡಂಗಿಲ್ಲ ಹಂಗ ಅದೇ ಹೇಳಿ ಈಗ ಈಟ್ ರೈಟ್ ಸ್ಟೇಷನ್ ಅಂತ ಕರಿತೀವಲ್ಲ ಯಾವ್ದು ಈಟ್ ರೈಟ್ ಸ್ಟೇಷನ್ ಯಾವ್ದಾ ಸ್ಟೇಷನ್ ಅಂತ ಬಂದ ರೈಲ್ವೆ ಸ್ಟೇಷನ್ ಈಟ್ ರೈಟ್ ಸ್ಟೇಷನ್ ಯಾವ್ದಾ ಮುಂಬೈದ ಛತ್ರಪತಿ ಶಿವಾಜಿ ಟರ್ಮಿನಲ್ ಅಂತ ಕರಿತೀವಲ್ಲ ಛತ್ರಪತಿ ಶಿವಾಜಿ ಅಲ್ಲ ಅದ ಏನಂದ್ರೆ ಇದನ್ನ ರೈಟ್ ಟು ಈಟ್ ಸ್ಟೇಷನ್ ಅಥವಾ ರೈಟ್ ಈಟ್ ಸ್ಟೇಷನ್ ಅಂತ ಕರಿತೀವಿ ಇನ್ನೊಂದು ಏರ್ಪೋರ್ಟ್ ಬಂದಾಗ ಚೌಧರಿ ಚರಣ್ ಸಿಂಗ್ ಏರ್ಪೋರ್ಟ್ ಎಲ್ಲಿ ಬರ್ತೈತಿ ಲಖನೌ ಈಗ ಇದನ್ನ ಯಾರು ಕೊಡ್ತಾರ ಪಸಾಯಿದವ್ರು ನೆನಪಿರ್ತೈತಲ್ಲ ಪಸಾಯಿ ಅಂತ ಬಂದ್ರೆ ಫುಲ್ ಫಾರ್ಮ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಈಗ ಹೇಳ್ರಿ ಪಸಾಯಿದವ್ರು ಬಂದ್ರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತಿಲ್ಲ ಇವ್ರು ಫುಡ್ ಸೇಫ್ಟಿ ಯಾಕೆ ಕೊಡ್ಬೇಕು ಒಂದ್ ಕಡೆ ಈಗ ಹಳ್ಳಿ ಒಳಗಾಗ್ಲಿ ಸ್ಕೂಲ್ ಒಳಗಾಗ್ಲಿ ಏನಾಗೈತೆ ಅಂದ್ರೆ ಹುಡುಗರಿಗೆ ನ್ಯೂಟ್ರಿಷನ್ ಇಲ್ಲ ಅಥವಾ ವಿಟಮಿನ್ ಡಿ ಸಿಗಂಗಿಲ್ಲ ಅದ್ರ ಸಂಬಂಧ ಒಂದು ಪ್ರಾಜೆಕ್ಟ್ ತಂದಿರೋರು ಪ್ರೇಯರ್ ಟೈಮ್ ಚೇಂಜ್ ಮಾಡ್ರಿ ಅಂತ ಹೇಳಿ ಯಾವಾಗ ಹೇಳ್ರಿ ಪಸಾಯಿದವ್ರು ತರ್ತಾರ ಅದನ್ನು ಯಾವ್ದು ಆಪರೇಷನ್ ಪ್ರಾಜೆಕ್ಟ್ ಧೂಪ ಇದು ನೆನಪಿಡು ಪ್ರಾಜೆಕ್ಟ್ ಧೂಪ 11ನೇದ ಕರೆಕ್ಟ್ ಯಾವ್ದು ಬಂದಿದ್ದು 11 ಗಂಟೆಯಿಂದ 1 ಗಂಟೆ ತನಕ ಏನು ಬರ್ತೈತೆ ಅಂದ್ರೆ ಅದ
ವಿಟಮಿನ್ ಡಿ ಸಲ್ಮಂದ ಪ್ರೊಜೆಕ್ಟ್ ಧೂಪ್ ಏನ್ ಕ್ವಶನ್ ಕೇಳಿರ್ತಾನ ಪ್ರೊಜೆಕ್ಟ್ ಇವು ಕನ್ಫ್ಯೂಸ್ ಯಾಕಕ್ಕ ಅಂದ್ರೆ ಪ್ರೊಜೆಕ್ಟ್ ಧೂಪ್ ಅಂತ ಕೊಟ್ಟಿರ್ತಾನ್ರಿ ಧೂಪ್ ಅಂದ್ರೆ ಏನ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ನಾವು ತಿಳ್ಕೊತೀವಿ ಅದ್ರ ಮೇಲೆ ಏನಾರ ಕೊಟ್ಟಿರ್ತಾನ ನಾವು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಹೆಲ್ತ್ ಹಿಂಗೆ ಎಲ್ಲರ ಕೊಟ್ಟತ್ತೇಳಿ ಯಾವ ಮಿನಿಸ್ಟ್ರಿದವ್ರು ತರ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ದವ್ರು ತರ್ತಾರೆ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ದವ್ರು ಬಟ್ ಇಂಪ್ಲಿಮೆಂಟ್ ಮಾಡಿದ್ದು ಯಾವ್ದಂದ್ರೆ ಫಸಾಯತ್ ಬರ್ತದೆ ಇವ್ ಕನ್ಫ್ಯೂಸ್ ಆಗಂಗಿಲ್ಲ ಯಾವ್ದೋ ಬೇರೆ ಇಲಾಖೆ ಕೊಟ್ಟರು ಎಲಿಮಿನೇಟ್ ಮಾಡ್ಬೋದು ಯಾವ್ದ್ರ ಅಂಡ್ರೆ ಇದಂದ್ರೆ ಪ್ರೊಜೆಕ್ಟ್ ಧೂಪ್ ಅಥವಾ ಪ್ರೊಜೆಕ್ಟ್ ಧೂಪದಿಂದ ಯಾವ ಒಂದು ವಿಟಮಿನ್ ಕೊರತೆನ ಇದನ್ನ ಹೋಗ್ಲಾಡಿಸ್ಬೇಕಂದ್ರೆ ವಿಟಮಿನ್ ಡಿ ವೆರಿ ಗುಡ್ ನೆಕ್ಸ್ಟ್ ಇದು ಹೇಳ್ರಿ ಫಸ್ಟ್ ಟೈಮ್ ಇತ್ತೀಚೆಗೆ ಇಂಡಿಯಾದಾಗ ಬಾಸ್ಮತಿ ಮತ್ತು ಆರ್ಗ್ಯಾನಿಕ್ ಇದನ್ನ ರೈಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಮಾಡ್ತಾರೆ ಎಲ್ಲಿ ಮಾಡ್ಯಾರ ಹೇಳ್ರಿ ಇಂಡಿಯಾದಾಗ ಫಸ್ಟ್ ಆಗೈತಿ ಕರೆಕ್ಟ್ ಪಿಲಿಬಿಟ್ ಎಲ್ಲಿ ಬರ್ತೈತಿ ಉತ್ತರ ಪ್ರದೇಶ ಪಿಲಿಬಿಟ್ ಇದೇನಂದ್ರೆ ಬಾಸ್ಮತಿ ರೈಸ್ ಅದು ಐತ್ಲ ಅದ್ರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಮಾಡ್ಯಾರ ಇಂಡಿಯಾದಾಗ ಫಸ್ಟ್ ನೋಡ್ರಿ ಎಲ್ಲಿ ಮಾಡ್ಯಾರ ಅಂದ್ರೆ ಇಂಡಿಯಾದಾಗ ಫಸ್ಟ್ ಅಂದಾಗ ಇವು ಏನಂದ್ರೆ ಜಿಕೆದಾಗ ಕ್ವಶನ್ ಇದ್ದಂಗೆ ಸ್ಟಾಟಿಕ್ ಜಿಕೆದಾಗ ಕರೆಂಟ್ ಅಫೇರ್ಸ್ನೇ ಬರಂಗಿಲ್ಲ ಅದ್ರಾಗ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲತ್ತಲ್ಲ ಅದ್ರಾಗ ಬರ್ತಾವ ಮತ್ತೆ ಎಲ್ಲಿ ಅಂದ್ರೆ ಪಿಲಿಬಿಟ್ ಮಾಡ್ಯಾರ ಎಲ್ಲಿ ಬರ್ತೈತೆ ಅಂದ್ರೆ ಉತ್ತರ ಪ್ರದೇಶ ನೆನಪಿರ್ತೈತಲ್ಲ ಉತ್ತರ ಪ್ರದೇಶ ಪಿಲಿಬಿಟ್ ಬಂದ ಉತ್ತರ ಪ್ರದೇಶದ ಒಂದು 4-5 ಹೇಳ್ರಿ ನೋಡು ರೀಸೆಂಟಾಗಿ ಹೊಸ ಉಪಕ್ರಮಗಳು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೇಳ್ರಿ ಯಾವ್ದಾ 100 ಹೇಳ ಜಯಪ್ರಕಾಶ್ ನಾರಾಯಣ್ ನೆಕ್ಸ್ಟ್ 100th ಜಯಪ್ರಕಾಶ್ ನಾರಾಯಣ್ ಕರೆಕ್ಟ್ ನೆಕ್ಸ್ಟ್ ಆಪರೇಷನ್ ಗಂಗಾ ನೆಕ್ಸ್ಟ್ ಆಪರೇಷನ್ ಗಂಗಾ ಅಲ್ಲೇ ಮಾಡ್ತೀವಲ್ಲ ಆಪರೇಷನ್ ಗಂಗಾ ಯಾಕೆ ಮಾಡ್ರೆ ಗಂಗಾ ನದಿ ನೀರು ಸಂರಕ್ಷಣೆ ಮಾಡಾಕ ಎದ್ರ ಸಲ್ಮಂದ್ ಯಾವ್ದ ನೆಟ್ವರ್ಕ್ ಭಾರತ್ ನೆಟ್ದಂಗೆ ಹೆಂಗೆ ಇಂಟರ್ನೆಟ್ ಸೌಲಭ್ಯ ಕಲ್ಪಿಸ್ತೀವಲ್ಲ ಅದನ್ನ ಇಂಟರ್ನೆಟ್ ಎಲ್ಲ ಹಳ್ಳಿ ಕನೆಕ್ಟ್ ಮಾಡ್ಬೇಕಂತ ಯಾವ್ದು ಮಾಡ್ರೆ ಪ್ರಾಜೆಕ್ಟ್ ಗಂಗಾ ಅಂತ ಮಾಡ್ರಿ ಎಲ್ಲಂದ್ರೆ ಉತ್ತರ ಪ್ರದೇಶ ವಾರಣಾಸಿ ಎದ್ರ ಸಲ್ಮಂದ್ ನ್ಯೂಸ್ನಾಗ ಅಂದ್ರೆ ಅದ ಹೇಳ ಅರ್ಬನ್ ರೂಪೇ ಸಿಸ್ಟಮ್ ಅಥವಾ ಉತ್ತರ ಪ್ರದೇಶ ವಾರಣಾಸಿ ಅರ್ಬನ್ ರೂಪೇ ಸಿಸ್ಟಮ್ದಾಗೂ ಬರ್ತೈತಿ ಉತ್ತರ ಪ್ರದೇಶದ ವಾರಣಾಸಿ ಸಿಟಿನ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ನಾಗೂ ಅಡಾಪ್ಟ್ ಮಾಡ್ಕೊಂಡಾರ ಯಾವ ಕ್ಯಾಟಗಿರಿ ಒಳಗೆ ಮಾಡ್ರ ಸಂಗೀತ ಕರೆಕ್ಟ್ ಆಮೇಲೆ ಇನ್ನೊಂದು ಬರ್ತೈತಿ ಲಕ್ನೋ ಗ್ಯಾಸ್ಟ್ರೋನಾಮಿ ಇಂಡಿಯಾದಿಂದ ಗ್ಯಾಸ್ಟ್ರೋನಾಮಿದಾಗ ಎಷ್ಟು ಅದಾವ ವೆರಿ ಗುಡ್ ಸಾಕು ಗೊತ್ತದಾವಲ್ಲ ಅವು JM ಲಿಂಗ್ಡೋ ಕಮಿಟಿ ಅದಕ್ಕೆ ಸಂಬಂಧಿಸಿರ್ತೈತೆ ಹೇಳ್ರಿ ಇವು ಹಳಿಯೋದಾವ ಅದ್ರ ಸಲ್ಮನ್ ಬಡ JM ಲಿಂಗ್ಡೋ ತಾಂತ್ರಿಕ ಇಲೆಕ್ಷನ್ ಸಲ್ಮನ್ ತಾಂತ್ರಿಕ ಸಲ್ಮನ್ ಬಂದಾಗ ಸದ್ಗೋಪನ್ ಕಮಿಟಿ ಎರಡು ನೆನಪಾರಬಾರ್ದ JM ಲಿಂಗ್ಡೋ ಬಂದ್ರೆ ಏನಂದ್ರೆ ಶಾಲಾ ಕಾಲೇಜ್ ಒಳಗೆ ಎಲೆಕ್ಷನ್ ಇದನ್ನ ಏನಂದ್ರೆ ಎಲೆಕ್ಷನ್ ಮಾಡ್ಬೇಕು ಚುನಾವಣೆ ಮಾಡ್ಬೇಕಂತೇಳಿ ಆಮೇಲೆ ಇದು ಯಾವ ಸದ್ಗೋಪನ್ ಕಮಿಟಿ ಬಂದ್ರ ತಾಂತ್ರಿಕ ಆಶಾ ಮೆನನ್ ಕಮಿಟಿ ಬಂದ್ರ ಆಶಾ ಮೆನನ್ ಕಮಿಟಿ ಯಾವ ಎರಡು ಆಕ್ಟ್ಗಳನ್ನ ಇದನ್ನ ಮಾಡ್ಬೇಕಂದೈತೆ ಆಶಾ ಮೆನನ್ ಬಾಡಿಗೆ ತಾಯ್ತನ ಮತ್ತ ಅದ ಬಾಡಿಗೆ ತಾಯ್ತನ ಅಂದ್ರೆ ಸರೋಗೇಸಿ ಇನ್ನೊಂದು ಕಾಯ್ದೆ ART ಅಂತ ಬರ್ತೈತಿ ART ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಅಥವಾ ಸಂತಾನ ಅಭಿವೃದ್ಧಿ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಅಂತ ಕರೀತಾರ ಅವು ಎರಡು ಕಾಯ್ದೆಗಳನ್ನ ಸ್ಟಡಿ ಮಾಡ್ಬೇಕಂತ ಯಾವ ಒಂದು ಕಮಿಟಿ ಮಾಡ್ರಂದ್ರ ಆಶಾ ಮೆನನ್ ಕಮಿಟಿ ಪ್ರಕಾಶ್ ನವಲೇಕರ್ ಕಮಿಟಿ ಬಂದ್ರ ಜನಸಂಖ್ಯೆ ಏನಾಗೈತ್ಲ ಅದರದ್ದು ಸ್ಟಡಿ ಮಾಡೋ ಸಲ್ಬಂದ ಪ್ರಕಾಶ್ ನವಲೇಕರ್ ಕಮಿಟಿ ಅರವಿಂದ್ ಕುಮಾರ್ ಕಮಿಟಿ ಅಂತ ಕೇಳ್ರ ನ್ಯಾಯಾಂಗದಲ್ಲಿ ಸುಧಾರಣೆ ತರಬೇಕು ಯಾವ್ದಂದ್ರ ಅರವಿಂದ್ ಕುಮಾರ್ ಕಮಿಟಿ ಅಂತ ಕರೀತಾರ ಆರ್ ಹಿತೇಂದ್ರ ಕಮಿಟಿ ಅಂತ ಬಂದ್ರ ಯಾವ್ದ ಜೈಲು ಸುಧಾರಣೆ ಒಳಗ PP ಚೌಧರಿ ಕಮಿಟಿ ಅಂತ ಬಂದ್ರ ಒನ್ ನೇಷನ್ ಒನ್ ಎಲೆಕ್ಷನ್ ವೆರಿ ಗುಡ್ ನೆಕ್ಸ್ಟ್ ಜಗದಾಂಬಿಕಾ ಪಾಲ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಬಂದ್ರ ವಕ್ಫ್ ಬೋರ್ಡ್ ಸಲ್ಬಂದ್ ಯಾವ್ದಂದ್ರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇನ್ನೊಂದು ಯಾವ್ದ ಅಪರಾಜಿತ್ ಸಾರಂಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅದಕ್ಕೆ ಕೇಳ್ರ ಹೇಳಿದ್ವಿ ಇದನ್ನ ಅರವಿಂದ್ ಕೇಜ್ರಿವಾಲ್ ನೆನಪಿಟ್ಕೊಂಡ್ಬಿಡ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಇದನ್ನ ಜೈಲ್ನಾಗ ಇದ್ದಾಗ CM ಆಗಿ ಇದ್ರಲ್ಲ ಹಂಗ 30 ದಿನ ಯಾರ ಒಬ್ರು ಆರೋಪ ಆದ್ಮೇಲೆ ಎಲ್ಲರ ಜೈಲ್ನಾಗ ಹೋದ್ರ ಅಂತೇಳಿ ಅವ್ರದ್ದು ಆಟೋಮೆಟಿಕ್ ಮಿನಿಸ್ಟರ್ ಸೀಟ್ ಇರ್ಲಿ ಅಥವಾ CM ಸೀಟ್ ಇರ್ಲಿ ಕ್ಯಾನ್ಸಲ್ ಆಗ್ಬೇಕಂತ ಹೇಳ್ತಾರ ಅದ ಯಾವ್ದಂದ್ರ ಅಪರಾಜಿತ್ ಸಾರಂಗ್ ಕಮಿಟಿ ಇವೆಲ್ಲ ಇನ್ನ ಕಮಿಟಿ ಸ್ಟೇಜ್ನಾಗ ಅದಾವ ಇನ್ನ ಅಪ್ರೂವಲ್ ಸಿಕ್ಕಿಲ್ಲ ನೆನಪಿರ್ತೈತಲ್ಲ ಯಾವ್ದ ದಿನೇಶ್ ಕುಮಾರ್ ಕರೆಕ್ಟ್ ದಿನೇಶ್ ಕುಮಾರ್ ಗರ್ ಯಾವ್ದ್ರೋಗ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯಾವ ಕಮಿಟಿ ಅದ 100 ಮಾಡೈತೆ ಯಾವ ಕಮಿಟಿ ಅಂತ ಹೇಳಿ ದಿನೇಶ್ ಕುಮಾರ್ ಖಾರ ನೋಡಿ ಆತಂತ ನೆಕ್ಸ್ಟ್ ಈ ಪ್ರಾಪ್ತಿ ಪೋರ್ಟಲ್ ಅಂತ ಬರ್ತದ್ರಿ ಈ ಪ್ರಾಪ್ತಿ ಪೋರ್ಟಲ್ ಅಂತ ರೀಸೆಂಟ್ ಆಗಿ ಯಾರು ಲಾಂಚ್ ಮಾಡ್ತಾರೆ ಹೇಳ್ರಿ ಇದನ್ನ ಈ ಪ್ರಾಪ್ತಿ ಪೋರ್ಟಲ್ ಈ ಪ್ರಾಪ್ತಿ ಪೋರ್ಟಲ್ ಅಂತ ಅಂದ್ರೆ ಎಲೆಕ್ಟ್ರಾನಿಕ್ ಪ್ರಾಪ್ತಿ ಪೋರ್ಟಲ್ ಅಂತ ಕರೀತಾರ ಅದಕ್ಕೆ RBI ದವ್ರು ಮಾಡ್ತಾರ EPFO ದವ್ರು ಮಾಡ್ತಾರ SBI ದವ್ರು ಮಾಡ್ತಾರ SEBI ದವ್ರು ಮಾಡ್ತಾರ EPFO ಫುಲ್ ಫಾರ್ಮ್ ಅಂದ್ರ ಎಂಪ್ಲಾಯ್ಮೆಂಟ್ ಪ್ರೊವಿಡೆಂಟ್ ಫಂಡ್ ಆರ್ಗನೈಸೇಷನ್ ಎಂಪ್ಲಾಯ್ಮೆಂಟ್ ಪ್ರೊವಿಡೆಂಟ್ ಫಂಡ್ ಅಂದ್ರೆ ಇದನ್ನ PF ಅಂತ ಕರಿತೀವಿ ನೆನಪಿರ್ತೈತಲ್ಲ ಅದ ಪ್ರೊವಿಡೆಂಟ್ ಫಂಡ್ ಅದನ್ನ ಕಟ್ ಮಾಡ್ಕೊಂಡಿರ್ತಾರಲ್ಲ ಎಲ್ಲ ಎಂಪ್ಲಾಯ್ಗಳು ಅದನ್ನ PF ಮೇಂಟೈನ್ ಮಾಡೋದು ಯಾವ್ದಂದ್ರೆ EPFO ಆರ್ಗನೈಸೇಷನ್ ಅವ್ರು ಈ ಪ್ರಾಪ್ತಿ ಪೋರ್ಟಲ್ ಎದಕ್ಕೆ ಮಾಡ್ರ ಅಂದ್ರೆ ಈ ಗೌರ್ಮೆಂಟ್ ಜಾಬ್ ಬಿಟ್ಟು ಬಂದಿರ್ತಾರೆ ಅವ್ರದ್ದು ಏನ್ ಪ್ರಾಫಿಟ್ ಐತಿ ಅಥವಾ ಅವ್ರದ್ದು ಏನ್ PF ಕಟ್ ಆಗೈತಿ ಅದ್ರದ್ದೆಲ್ಲ ಇನ್ಫಾರ್ಮೇಶನ್ ಬೇಕಲ್ಲ ಅದ್ರ ಸಲ್ಬಂದ ಪೋರ್ಟಲ್ ಮಾಡ್ರ ಪೋರ್ಟಲ್ ಮೇಲೆ ಕೇಳ್ತಿರ್ತಾರ ಈ ಪ್ರಾಪ್ತಿ ಪೋರ್ಟಲ್ ಬಂದ್ರೆ ಯಾರು ಮಾಡ್ರ ಅಂತ ಕೇಳ್ರ EPFO ದವ್ರು ನೆನಪದವಲ್ಲ ಈಗ ಹೇಳ್ರಿ ನೋಡಿ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಬಂದಾಗ ಇದನ್ನ ಕರ್ನಾಟಕದಾಗ 4 ಇದನ್ನ ಯಾವ್ದು ಬರ್ತಾವ ಇದನ್ನು ಏನ್ ಹೇಳತ್ತಿದ್ನಿ ವೇತನ ಆಯೋಗಗಳು ಬರ್ತಾವಲ್ಲ ವೇತನ ಆಯೋಗ ಆಡಳಿತ ಸುಧಾರಣೆ ಆಯೋಗ ಅಲ್ಲ ವೇತನ ಆಯೋಗಗಳು ಬರ್ತಾವ ಹೇಳ್ರಿ ನೋಡಿ ವೇತನ ಆಯೋಗಗಳ ಬರ್ತಾವ ಕರ್ನಾಟಕದಾಗ ಏನತ್ ಕರಿತೀವಿ ಅದಕ್ಕೇನೋ ಕೋಡ್ ಮಾಡಿದ್ರಲ್ಲ ತೀಸ್ಕೋ ಚಿನ್ನ ಇವೇನಂದ್ರೆ ಕರ್ನಾಟಕದಾಗ ಇದನ್ನ
ಹಣಕಾಸು ಆಯೋಗನ್ ಕರೆಕ್ಟ್ ಹಣಕಾಸು ಆಯೋಗ ವೇತನಕ್ಕೆ ಬನ್ನಿ ಅನ್ನ ವೇತನದ ಯಾವ ಹೇಳ ಓ ಪೇ ಕಮಿಷನ್ ಹೇಳಕ್ ಹೋಗಿ ನಾ ಅದೇ ಇದನ್ನ ಚುನಾವಣಾ ಆಯೋಗಗಳು ಹೇಳಣ ಕರೆಕ್ಟ್ ಚುನಾವಣಾ ಸಮಿತಿಗಳಲ್ಲ ಅವು ಇದನ್ನ ತೀಸ್ಕೊಚ್ಚಿನ್ನದಾಗ ಆಗಿದ್ದು ಸಾರಿ ಹಣಕಾಸು ಕರೆಕ್ಟ್ ತೀಸ್ಕೊಚ್ಚಿನ್ನ ನಾ ಕನ್ಫ್ಯೂಸ್ ಇದನ್ನ ಇದ್ರೊಳಗೆ ಹೇಳಿ ಕರೆಕ್ಟ್ ಇಲ್ಲ ಹೇಳ್ತ ನೀನೊಬ್ಬ ಹೇಳ್ತ ಬಿಡು ಎಷ್ಟು ಅದಾವ ಅಂದ್ರೆ ಇವು ಎದ್ರ ಸಲ್ಮಂದ್ ಬರ್ತಾವ ಅಂದ್ರೆ ಹಣಕಾಸು ಆಯೋಗಗಳತ್ತ ಕರ್ನಾಟಕದಾಗ ಬರ್ತಾವೆ. ಈಗ ಸೆಂಟ್ರಲ್ದಾಗ ಹೆಂಗೆ 16ನೇ ಹಣಕಾಸು ಆಯೋಗತ್ ಮಾಡಿಲ್ಲ, ಸ್ಟೇಟ್ದಾಗೂ ಹಣಕಾಸು ಆಯೋಗಗಳು ಇರ್ಬೇಕಂತ ಹೇಳ್ತೈತಲ್ಲ. ಆರ್ಟಿಕಲ್ 1 ಹೇಳ್ತೈತೆ ನೆನಪೈತಿ 243 ಯಾವ್ದು 5ದಾಗ ಹೇಳ್ತೈತಲ್ಲ ರಾಜ್ಯ ಇದನ್ನ ಹಣಕಾಸು ಆಯೋಗ ಮಾಡ್ಬೇಕಂತೇಳಿ. ಅದ್ರೊಳಗೆ ಎಷ್ಟು ಬರ್ತಾವ ಅಂದ್ರೆ 5 ಅದಕ್ಕೆ ಕೊಡಲ್ಲ ತೀಸ್ಕೊ ಚಿನ್ನ ಅಂತ ಮಾಡಿದ್ವಿ. ತಿ ಅಂದ್ರೆ ಅದ್ರ ಮೇಲೆ ಕ್ವಶನ್ ಕೇಳ್ಯಾರ ರಿಪೀಟೆಡ್ ಆಗಿ. ತಿ ಅಂದ್ರ ತಿಮ್ಮಯ್ಯ ತೀಸ್ಕೋ, ಎಸ್ ಅಂದ್ರ ಸುರೇಂದ್ರನಾಥ್, ಆಮೇಲೆ ಕೋ ಅಂದ್ರ ಕೂಡ್ಗಿ, ಆಮೇಲೆ ಚಿನ್ನ ಸ್ವಾಮಿ, ಇನ್ನೊಂದ ನಾರಾಯಣ ಸ್ವಾಮಿ. 5ನೇದು ಯಾರಂದ್ರ ರೀಸೆಂಟ್ ಆಗ್ಯಾರ ಯಾವ್ದಂದ್ರ ನಾರಾಯಣ ಸ್ವಾಮಿ ಅಂತ ಬರ್ತದೆ. ಇವೇನಲ್ಲ ಹಣಕಾಸು ಆಯೋಗಗಳು ನೋಡ್ರಿ ಕರ್ನಾಟಕದ ವೇತನ ರಿಲೇಟೆಡ್ ಮಾಡಕ್ ಹೋಗಿ ಹೇಳಿ ತಪ್ಪದು ಕರೆಕ್ಟ್. ಈ ಪ್ರಾಪ್ತಿ ಪೋರ್ಟಲ್ ಅಂತ ಬಂದ್ರೆ ಯಾರು ಲಾಂಚ್ ಮಾಡ್ತಾರಂದ್ರ EPF ದವ್ರು ಮಾಡ್ತಾರ. EPF ಫುಲ್ ಫಾರ್ಮ್ ಏನಂತ ಕೇಳ್ರ ಎಂಪ್ಲಾಯ್ಮೆಂಟ್ ಪ್ರೊವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಕರೀತಾರೆ. ಇವು ಪೋರ್ಟಲ್ ನೆನಪಿರ್ತಾವಲ್ಲ ಈ ಪ್ರಾಪ್ತಿ. ಈ ರೀಸೆಂಟ್ ಆಗಿ ಹೊಸ ಪೋರ್ಟಲ್ ಏನ್ ಬರ್ತಾವಲ್ಲ ಅವನ್ನೆಲ್ಲ ನೆನಪಿಟ್ಕೋ. ಇದನ್ನೊಂದು ಹೇಳಿದ್ದು ನೆನಪೈತಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಬರ್ತಾವಲ್ಲ ಅದ್ರ ಸಲ್ಬಂಧ, ಮತ್ತೆ ಇನ್ನೊಂದೇನೋ ಅನ್ಕ್ಲೇಮ್ಡ್ ಫಂಡ್ ಸಲ್ಬಂಧ. ಅದ್ರ ಮೇಲೆ ರಿಪೀಟೆಡ್ ಆಗಿ ಕ್ವಶನ್ ಅವು ಹೇಳ್ರಿ ಬಡ ಯಾವ ಮಾಡ್ತಾರ. 2 ಬರ್ತಾವ ಅಂತ ಹೇಳ ನೋಡ್ರಿ. ಇನ್ನೊಮ್ಮೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಬಂದ್ರೆ ಈ ಬಾಡ್ ಬ್ಯಾಂಕ್ ಅಂತ ಬರ್ತೈತಲ್ಲ, ಇದು ಅನ್ಕ್ಲೇಮ್ಡ್ ಫಂಡ್ ಸಲ್ಬಂಧ ಬರ್ತೈತೆ, ಏನ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸಲ್ಬಂಧ ಬರ್ತೈತೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸಲ್ಬಂಧ ಯಾವ್ದಂದ್ರೆ ಬಾಡ್ ಬ್ಯಾಂಕ್ ಅಂತ ಕರಿತೀವಿ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ಗೊತ್ತಾಕವ್. ನಾನ್ ಪರ್ಫಾರ್ಮಿಂಗ್ 2 ದಿನ ಆದ್ರೆ ನಾನ್ ಪರ್ಫಾರ್ಮಿಂಗ್ ಆಕವ್ 90 ದಿನ. 3 ತಿಂಗಳು ನಾವ್ ಎಲ್ಲರ EMI ಅದು ಕಟ್ಲಿಕ್ಕತ್ತೇಳಿ ಸಾಲ ತಗೊಂಡ್ ಅವಾಗ ಏನಕತ್ತಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಕತ್. ಇನ್ ಅನ್ಕ್ಲೇಮ್ಡ್ ಫಂಡ್ ಸಲ್ಬಂಧ ಕ್ವಶನ್ ಕೇಳ್ಯಾರ ಮಾಡಿ ಏನಂದ್ರೆ ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರ ಬರ್ತೈತೆ ಅಂತ ಹೇಳಿದ್ವಿ. ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರ ಇನಾಗ್ರೇಟ್ ಯಾರು ಮಾಡ್ತಾರೆ? ನಿರ್ಮಲಾ ಸೀತಾರಾಮನ್. ಎದ್ರ ಸಲ್ಬಂಧ ಮಾಡ್ತಾರ ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರ ಅಂತಂದ್ರ ಯುವರ್ ರೈಟ್ ಯುವರ್ ಮನಿ ಯುವರ್ ರೈಟ್ ಅಂತ ಕರೀತಾರೆ. ಈಗ 4 ಹೇಳ್ತೀರಿ ಅವ್ರ ಪೋರ್ಟಲ್ ಹೇಳ್ಕೊಟ್ಟಿದ್ವಲ್ಲ, ಮಾಡಿದ್ವಲ್ಲ ಡಿಸ್ಕಷನ್ ಪೋರ್ಟಲ್ಗಳು ಪಟ ಒಣ್ಣೆ ಹಿಡ್ದ. ಉದ್ಗಮ್ ಪೋರ್ಟಲ್ ಯಾರು ಮಾಡ್ತಾರೆ? RBI. ಇವು ನೆನಪದಾವಲ್ಲ, ಇವು ಅನ್ಕ್ಲೇಮ್ಡ್ ಮತ್ತು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಬರ್ತಾವೆ. ಇವ್ರು ಕನ್ಫ್ಯೂಸ್ ಮಾಡಕ್ಕೆ ಏನು ಬೇಕಾದ್ ಕೇಳು ನೆನ್ಪಿಡ್ರಿ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ಏನಂದ್ರೆ ನಾವು ಎಲ್ಲರ ಲೋನ್ ತಗೊಂಡ ಒಂದು 90 ದಿನ ಅದಕ್ಕೆ EMI ಕಟ್ಟಲಿಲ್ಲ ಅಥವಾ ಏನು ಆಕ್ಟಿವ್ ಇರ್ಲಿಕ್ಕತ್ತೀನಿ, ಅದು ಆಟೋಮೆಟಿಕ್ ಏನಾಕತ್ತಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಕತಿ. ಅದ 90 ದಿನ ಆದ್ಮೇಲೆ ಅಥವಾ 3 ತಿಂಗಳಾದ್ಮೇಲೆ ಕಳಿಸ್ತಾರ್ರಿ. ಅದಾದ್ಮೇಲೆ ಅನ್ಕ್ಲೇಮ್ಡ್ ಫಂಡ್ ಅಂದ್ರೆ ಯಾರ ಫಂಡ್ ಇಡ್ತಾರ ಅಥವಾ PF ಅದು ಕಟ್ಟಾಗಿರ್ತೈತಿ. ಗೌರ್ಮೆಂಟ್ ಜಾಬ್ನಾರ ಅಥವಾ ಸೆಂಟ್ರಲ್ ಗೌರ್ಮೆಂಟ್ದಾಗ ಇರ್ತಾರ, ಅವ್ರೆಲ್ಲರ ರೊಕ್ಕ ಇಟ್ಟಿರ್ತಾರೆ ಬ್ಯಾಂಕ್ನಾಗ, ಅವರೇ ಇರ್ಲಿಕ್ಕತ್ತೀನಿ. ಅವ ರೊಕ್ಕ ಎಟ್ಟದಾವತ್ ಗೊತ್ತಿರಂಗಿಲ್ಲ. ಅದನ್ನ ಏನ್ ಮಾಡ್ತಾರಂದ್ರೆ ಆ ಪೋರ್ಟಲ್ದಿಂದ ನಾವು ಏನ್ ರೊಕ್ಕನ ಕ್ಲೇಮ್ ಮಾಡ್ಕೋಬಹುದು. ಹೆಸರಿನಾಗ ಥೀಮ್ನಾಗ ಕೊಟ್ಟಾರ ಯುವರ್ ಮನಿ ಯುವರ್ ರೈಟ್ ಅಂತೇಳಿ. ನಮ್ಮ ರೊಕ್ಕ ಏನಂದ್ರೆ ನಮ್ದು ಹಕ್ಕ ಐತಂದಂಗ. ಬಟ್ ಇದೇನ ನಾನ್ ಪರ್ಫಾರ್ಮಿಂಗ್ ಐತ್ಲ ಅದ್ರ ನಮ್ಮ ಹಕ್ಕ ಇರಂಗಿಲ್ಲ. ಅವ್ರು ಬಂದು ನಮಗೆ ಜಪ್ತಿ ಮಾಡ್ಕೊಂಡು ಹೋಗ್ತಾರ. ಸೊ ಇದನ್ನ ಲೋನ್ ತಗೊಂಡಾಗ ಇವು 2 ನೆನಪಿರ್ತದಲ್ಲ. ಈಗ ಹೇಳ್ರಿ ಪೋರ್ಟಲ್ಗಳು ಬಂದಾಗ ಉದ್ಗಮ್ ಪೋರ್ಟಲ್ ಯಾರು ಮಾಡ್ತಾರ? RBI ದವ್ರು ಮಾಡ್ತಾರ. ನೆಕ್ಸ್ಟ್ ಉದ್ಗಮ್ ಪೋರ್ಟಲ್ ಆದ್ಮೇಲೆ ಯಾರ್ದ? ಭೀಮಾ ಭರೋಸಾ ಯಾರು ಮಾಡ್ತಾರ? ಭೀಮಾ ಭರೋಸಾ ಬಂದ್ರೆ LIC ದವ್ರ. ನೆಕ್ಸ್ಟ್ ಮಿತ್ರ ಯಾರ್ದ? ಮ್ಯೂಚುವಲ್ ಫಂಡ್ ದ ಮಿತ್ರ ಪೋರ್ಟಲ್. ನೆಕ್ಸ್ಟ್ ಇನ್ನೊಂದು 3 ಹೇಳಿದ್ವು. 3 ಇದ್ದು ಕರೆಕ್ಟ್ ಪೋರ್ಟಲ್. ಇವು 3 ನೆನಪಿರ್ತಾವಲ್ಲ ಉದ್ಗಮ್. ಇವು ಪೋರ್ಟಲ್ ಅಂತ ಯಾಕೆ ಹೇಳತ್ತೀವಿ ಅಂದ್ರೆ ಇವು ಏನು ಕ್ಲೇಮ್ಡ್ ಆಗಿರಂಗಿಲ್ಲ ರೊಕ್ಕ. ಅವು ಕ್ಲೇಮ್ಡ್ ಆಗಿದ್ದು ಎಲ್ಲಿ ಹೋಗ ಅಂದ್ರೆ 7 ವರ್ಷ ಆದ್ಮೇಲೆ ಒಂದು ಇದಕ್ಕೆ ಡೆಪಾಸಿಟ್ ಮಾಡ್ತಾರೆ RBI ಅಂಡರ್. RBI ಅಂಡರ್ ಯಾವ್ದು ಐತಲ್ಲ ಅದ ಡೆಪ್ ಅಕೌಂಟ್ ಅಲ್ಲ, ಡೆಪಾಸಿಟರ್ ಫಾರ್ ಎಜುಕೇಶನ್ ಫಂಡ್ ಏನೈತದ ಡೆಪಾಸಿಟರ್ ಹೇಳಿ ಪೂರ್ತಿ. ಡೆಪಾಸಿಟ್ರಿ ಎಜುಕೇಶನ್ ಅವೇರ್ನೆಸ್ ಫಂಡ್ ಇದು ಕೇಳಿರ್ತಾರ. ಅವೇರ್ನೆಸ್ ಅಥವಾ ಡೆಪ್ ಅಕೌಂಟ್ RBI ದಾಗ ಯಾಕೆ ಇರ್ತೈತೆ ಅಂತ ಕೇಳಿರ್ತಾರೆ. ಇದು ಇಂಪಾರ್ಟೆಂಟ್ ಅಥವಾ ಮುಂದೆ ಯಾಕೆ ಮಾಡ್ಬೋದು ನಾವು ಹೇಳಿ. ಅನ್ಕ್ಲೇಮ್ಡ್ ಫಂಡ್ ಅಂತ ಹೇಳತ್ತಿಲ್ಲ. ಅದ್ರ ಕೋಟ್ಯಾನ್ಗಟ್ಲೆ ರೊಕ್ಕ ಇರ್ತೈತ್ರಿ. ಅವ್ರು ಯಾಕಂದ್ರೆ ಯಾರು ತಗೊಂಡಿರ್ತಾರೋ ಯಾರು ಬಿಟ್ಟಿರ್ತಾರೋ ಎಷ್ಟು ರೊಕ್ಕ ಉಳಿದಿರ್ತಾವೆ ಯಾರು ನಾಮಿನಿ ಮಾಡಿರ್ತಾರೋ ಗೊತ್ತಿರಂಗಿಲ್ಲ. ಯಾಕಂದ್ರೆ ಒಬ್ಬೊಬ್ರು 4 ಅಕೌಂಟ್ ಮೇಂಟೈನ್ ಮಾಡಿರ್ತಾರೆ. ಯಾವ ಅಕೌಂಟ್ನಾಗ ಎಷ್ಟು ಅದಾವ ಗೊತ್ತಿರಂಗಿಲ್ಲ. ಅವು ಅನ್ಕ್ಲೇಮ್ಡ್ ಆದ್ರೆ ಎಲ್ಲಿ ಹೋಗಿರ್ತಾವ ಅಂದ್ರೆ ಡೆಪ್ ಅಕೌಂಟ್ ಅಂತ ಬರ್ತೈತೆ RBI ಅಂಡರ್. ಈ ಡೆಪ್ ಅಕೌಂಟ್ ಯಾಕೆ ಇಂಪಾರ್ಟೆಂಟ್ ಅದ ಅದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳಿದ್. ಈ ಡೆಪ್ ಅಕೌಂಟ್ ಏನ್ ಮಾಡ್ತೈತೆ ಅಂದ್ರೆ 7 ವರ್ಷ ಅನ್ಕ್ಲೇಮ್ಡ್ ಫಂಡ್ ಇರ್ತಲ್ಲ ಅದನ್ನ ಡೆಪ್ ಅಕೌಂಟಿಗೆ ಡೈರೆಕ್ಟ್ ಕಳಿಸ್ತಾರೆ. ಈಗ ಹೆಂಗೆ ನಾವು PM ಕೇರ್ಸ್ ಫಂಡ್ ಅಂತ ಕರಿತೀವಲ್ಲ ಸೇಮ್ ಹಂಗ ಡೆಪ್ ಅಕೌಂಟಿಗೆ ಹೋಗತಿ. ಅದು RBI ದಾಗ ಡೆಪ್ ಅಕೌಂಟ್ನಾಗ ಇತ್ತೇಳಿ ಅದ್ರ ಹೆಸರು ಮೇಲೆ ಕೊಟ್ಟಾರೆ. DEFA ಅಂತ ಬರ್ತದೆ ಡೆಪ್ ಅಕೌಂಟ್. ಫುಲ್ ಫಾರ್ಮ್ ಹೇಳ್ರಿ ಡೈರೆಕ್ಟರ್ ಅಲ್ಲ. ಡೆಪಾಸಿಟರ್ ಏನದ ಡೆಪಾಸಿಟ್ ಡೆಪಾಸಿಟ್ರಿ ಎಜುಕೇಶನ್ ಅವೇರ್ನೆಸ್ ಫಂಡ್ ಅಂತ ಬರ್ತದೆ. ಡೆಪ್ ಅಕೌಂಟ್ ಅಂದ್ರೆ ಡೆಪಾಸಿಟ್ರಿ ಎಜುಕೇಶನ್ ಅವೇರ್ನೆಸ್ ಅಂದ್ರೆ ಇದೇನು ಅನ್ಕ್ಲೇಮ್ಡ್ ಫಂಡ್ ಇರ್ತದಲ್ಲ ಅದನ್ನ ಮುಂದೆ ಏನಂದ್ರೆ ಶಿಕ್ಷಣ ಇದನ್ನ ಉತ್ತೇಜನ ಕೊಡಾಕ ಅಥವಾ ಬಡವ್ರ ಮಕ್ಕಳಿಗೆ ಶಾಲೆ ಕಲ್ಸಕ ಇಂಥ ಗೌರ್ಮೆಂಟ್ ಸ್ಕೂಲ್ಗೆ ಅದ್ರ ಅವೇರ್ನೆಸ್ ಫಂಡ್ ಅಂತ ಅದನ್ನ ಡೆಪ್ ಅಕೌಂಟ್ನಾಗ ಇಡ್ತಾರೆ. ಇದು ಎಲ್ಲಿ ಇಲ್ಲಾರ ಡೈರೆಕ್ಟ್ ಕೇಳಿರ್ತಾರೆ. ಈ ಡೆಪ್ ಅಕೌಂಟ್ ಅನ್ನೋದು ಎಲ್ಲಿ ಬರ್ತೈತಿ? ಮಿನಿಸ್ಟ್ರಿ ಆಫ್ ಫೈನಾನ್ಸ್ ದಾಗ ಬರ್ತೈತಿ. RBI ಅಂಡರ್ ಬರ್ತೈತಿ ಅಂದ್ರೆ RBI ಕಂಟ್ರೋಲ್ನಾಗ ಇರ್ತಾವ. ಪೋರ್ಟಲ್ಗಳು ಬಂದುವಲ್ಲ ಇದ್ರ ಸಲ್ಬಂಧ ಅನ್ಕ್ಲೇಮ್ಡ್ ಫಂಡ್ ಸಲ್ಬಂಧ 3 ಪೋರ್ಟಲ್ ಯಾವ್ಯಾವತ್ತಂದ್ರ ಉದ್ಗಮ, ನೆಕ್ಸ್ಟ್
ಭೀಮಾ ಭರೋಸಾ ಇವು ಮೂರು ಡೈರೆಕ್ಟ್ ಕೇಳಿದ್ದಲ್ಲ ಒನ್ ಲೈನರ್ದಾಗ ಅದು ಮೊನ್ನೆ ಎಕ್ಸಾಮ್ನಾಗ ಹೊಂದಿಸಿ ಬರೆಯದಾಗ ಕೇಳ್ಬಿಟ್ಟಿದ್ದು ಅದ್ರ ಸಲ್ಮಂದ್ ಪೋರ್ಟಲ್ಗಳು ಸುಸಹಾಯ ಪೋರ್ಟಲ್ ಬಂದ್ರೆ ಎದ್ರ ಸಲ್ಮಂದ್ ಅಂತ ಕೇಳ್ರ ಯಾವ್ದ ಒನ್ ಕೇಸ್ ಒನ್ ಡಾಟಾ ನೆನಪಿರ್ತೈತಲ್ಲ ಸುಸಹಾಯ ಪೋರ್ಟಲ್ ಬಂದ್ರೆ ಎದ್ರ ಸಲ್ಮಂದ್ರೆ ಒನ್ ಕೇಸ್ ಒನ್ ಡಾಟಾ ಅಂತ ಮಾಡ್ತಾರೆ ಇವು ಪೋರ್ಟಲ್ ರೀಸೆಂಟ್ ಮತ್ತೆ ಯಾವ ನ್ಯೂಸ್ನಾಗಿದ್ದು ಜಿ ಸತ್ಯವತಿ ಅಂತ ಬರ್ತಾರೆ ರೀಸೆಂಟ್ ಆಗಿ ಅಪಾಯಿಂಟ್ಮೆಂಟ್ ಆಗಿ ಜಿ ಸತ್ಯವತಿ ಎಲ್ಲಿ ಯಾವ್ದ ರಾಜ್ಯ ಮಾಹಿತಿ ಆಯೋಗದ ಅಧ್ಯಕ್ಷರು ಯಾರದಾರ ಅಂದ್ರ ಜಿ ಸತ್ಯವತಿ ಕೇಂದ್ರದ ಯಾರ್ರಿ ರಾಜ್ಕುಮಾರ್ ಗೋಯಲ್ ಈ ರೈಟ್ ಟು ಇನ್ಫಾರ್ಮೇಶನ್ ಐತೈತಲ್ಲ ರೈಟ್ ಟು ಇನ್ಫಾರ್ಮೇಶನ್ ಏಜ್ ಲಿಮಿಟ್ ಎಷ್ಟೈತಿ 8 18 ಏಜ್ ಲಿಮಿಟ್ ಅನ್ನೋದಿಲ್ಲ ಯಾರು ಬೇಕಾದ ಏನಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ತಗೋಬಹುದು ಎಷ್ಟು ಅವಧಿ ಒಳಗೆ ಇನ್ಫಾರ್ಮೇಶನ್ ಕಂಪಲ್ಸರಿ ಕೊಡ್ಬೇಕು ಗೌರ್ಮೆಂಟ್ದವ್ರು ಆಟ 30 ದಿನದೊಳಗ ಇದನ್ನ ಕೊಡ್ಬೇಕು ರೈಟ್ ಟು ಲಿಬರ್ಟಿಗೆ ಅಥವಾ ನಮ್ದು ಇದಕ್ಕೆ ಜೀವನ ಸಂಬಂಧಿಸಿದ್ರ 2 ದಿನ 48 ತಾಸು ಸಾಕು